ದಾರಿಯ ಬಗೆಗಿನ ಈ 3 ದಿವಸದ ಭಾಷಣದಲ್ಲಿಂದು 2ನೇ ದಿವಸ. ನಿನ್ನೆ ವಸಿಷ್ಠರ ಆಶ್ರಮದ ಮೇಲೆ ಮತ್ತೆ ರುದ್ರಾನುಗ್ರಹ ಪ್ರತಾಪ ಮದದಿಂದ ನಮ್ಮ ಕೌಶಿಕ ಯುದ್ಧಕ್ಕೆ ಹೋಗ್ತಾನೆ ಎನ್ನುವುದನ್ನು ಕಂಡಿದ್ವಿ. ಅರುಂಧತಿ ಅಲ್ಲಿ ದತ್ತಾಧಿಕಾರಿಯಾಗಿ ಆಕೆ ಇರ್ತಾಳೆ. ಅಂದರೆ ಗಂಡ ಇಲ್ಲ, ಬೇರೆ ಲೋಕಕ್ಕೆ ಹೋಗಿದ್ದಾನೆ, ವರುಣ ಲೋಕಕ್ಕೆ ಅಂತ ಅಲ್ಲಿ ಉಲ್ಲೇಖ ಬರುತ್ತೆ. ಆಗ ಅವನ ಅಗ್ನಿಗಳನ್ನು ಪರಿಚರ್ಯ ಮಾಡುವಂಥದ್ದು ಪತ್ನಿಗೆ ಬರುವ ಅಧಿಕಾರ. ಪತ್ಯೋರ್ ಯಜ್ಞ ಸಂಯೋಗಿ ಅಂತಲೇ ಪಾಣಿನಿ ಸೂತ್ರ ಇದೆಯಲ್ಲ, ಹಾಗಾಗಿ ಪತ್ನಿ ಶಬ್ದ ಅದೇ ರೀತಿ ಬರುವಂಥದ್ದು. ಆ ಒಂದು ದೃಷ್ಟಿಯಿಂದ ಆಕೆ ಎಲ್ಲ ಆಶ್ರಮದ ಕಾರ್ಯಭಾರವನ್ನು ತೆಗೆದುಕೊಂಡು ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ವಾತಾವರಣ ಎಷ್ಟು ಗಂಭೀರವಾಗುತ್ತೆ ಅನ್ನೋದನ್ನು ಬಹಳ ನಾಟಕೀಯವಾಗಿ ವರ್ಣಿಸ್ತಾರೆ. ಆಶ್ರಮವಾಸಿಗಳೆಲ್ಲರಿಗೂ ಒಂದೊಂದು ಸಲ ಎಲ್ಲೂ ಇಲ್ಲದ ಉತ್ಸಾಹ, ಹಾಲು ಉಕ್ಕಿದಂತೆ ಉಕ್ಕುತ್ತಿರುವ ಕಾರಣ ಸಂತೋಷ. ಎಷ್ಟೋ ಜನ ವೇದಮಂತ್ರಗಳನ್ನು ಉಚ್ಚಸ್ವರದಲ್ಲಿ ಸಾಮವಾಗಿ ಹಾಡುತ್ತಾರೆ. ಹಾಗೆಯೇ ಇದ್ದಕ್ಕಿದ್ದಂತೆಯೇ ಆ ಉತ್ಸಾಹವೆಲ್ಲ ಬತ್ತಿ ಹೋಗಿ ಹಾಡುತ್ತಿದ್ದ ಸಾಮವು ನಿಂತು ಅಥರ್ವದ ಶಾಂತಿ ಮಂತ್ರಗಳನ್ನು ಪಠನ ಮಾಡಬೇಕೆನಿಸುತ್ತಿದೆ. ಹೀಗೆ ಆಶ್ರಮದಲ್ಲಿ ಕತ್ತಲೆ ಬೆಳಕುಗಳು ಒಟ್ಟಿಗೆ ಬರುವಂತೆ ಇದೆ ಅಂತ. ಅಂದರೆ ಆಶ್ರಮದಲ್ಲಿ ಏನೋ ಒಂದು ಸಂತೋಷ ಇದೆ, ಜೊತೆಗೆ ಯಾವುದು ನಡೆಯದೆ ಹೋಗಬಹುದೇನೋ ಅನ್ನೋ ಒಂದು ಮಂಕುತನ ಕೂಡ ಕಾಣಿಸ್ತಾ ಇದೆ ಅಂತ. ಈ ಅಕಾಲದಲ್ಲಿ ನಡೆಯುವ ಏನೇನೋ ಅನರ್ಥಗಳ ಮೂಲಕ ಬರುವ ಪರಿಣಾಮ ಏನು ಅನ್ನೋದನ್ನು ಅವರು ಆಶ್ರಮೋಚಿತವಾದ ರೀತಿಯಲ್ಲಿ ಸಾಮವಾಗಿ ಸ್ಫೂರ್ತಿಯಿಂದ ಹಾಡುವುದು ಹೋಗಿ ಅಥರ್ವದ ಗಂಭೀರವಾದ ಶಾಂತಿ ಮಂತ್ರಗಳನ್ನು ಸ್ತಬ್ಧವಾಗಿ ಹೇಳುವಂಥ ಸ್ಥಿತಿ ಅಂತ ತರ್ತಾರಲ್ಲ, ಇದು ದೇವರವರ ವ್ಯಾಸಂಗವನ್ನು ಇಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ಶುಕ್ರವಾರ ಹೊತ್ತು ಸಂಜೆ ಗೋಪೂಜೆ ಆಗುತ್ತದೆ ಅಂತ ಗೋಪೂಜೆಯ ವರ್ಣನೆ ಕೂಡ ತುಂಬ ಚೆನ್ನಾಗಿ ಬರೀತಾರೆ. ಅಲ್ಲಿ ಗೋಗ್ರಾಸವಾಗಿ ನೈವೇದ್ಯ ಇಡುವುದು ಅದೆಲ್ಲವನ್ನ ಅಚ್ಚುಕಟ್ಟು ಮಾಡ್ತಾರೆ. ಯಾವುದಕ್ಕೂ ಕೊರತೆ ಇಲ್ಲ. ದೇವರವರ ಮಹಾದರ್ಶನದಲ್ಲಿ ಒಂದು ಕಡೆ ಬರುತ್ತೆ, ನ ವಿತ್ತಶಾಠ್ಯಂ ಕುರ್ಯಾತ್, ಕೈ ಹಿಡಿತ ಮಾಡಬೇಕಾಗಿಲ್ಲ, ಕೈ ಸಡ್ಲ ಬಿಟ್ಟು ಖರ್ಚು ಮಾಡಿ ಅಂತ. ಅಂದರೆ ವಿತ್ತಶಾಠ್ಯ ಅಂದರೆ ದುಡ್ಡು ಕಾಸಿನ ಮೇಲೆ ಹಿಡಿತ ಇಟ್ಕೊಳ್ಳದೆ ಧಾರಾಳವಾಗಿ ಖರ್ಚು ಮಾಡಿ ಎಲ್ಲ ಹುತ ಪ್ರಹುತ ಎಲ್ಲವನ್ನ ಮಾಡಿ ಅಂತ ಜನಕ ಹೇಳ್ತಾನೆ. ಆ ರೀತಿಯಾದ ಒಂದು ಆ ವರ್ತನೆ ಅವರ ಎಲ್ಲ ಬರವಣಿಗೆಯಲ್ಲಿ ಕಂಡುಬರುತ್ತೆ. ಸಮೃದ್ಧಿ ಹಾಗೆ ಅಂತ ದುಂದು ಪೋಲು ಆಗೋಲ್ಲ. ಸಮೃದ್ಧಿ ಅಂತಂದರೆ ಅದು ಸುಮ್ಮನೆ ಮಜಾ ಉಡಾಯಿಸೋದು ಅನ್ನುವಂಥ ಅರ್ಥದಲ್ಲ, ಓರಣವಾಗಿ ಒಪ್ಪವಾಗಿ ವಿತರಣಶೀಲತೆಯಿಂದ ನಡೆಯುವಂಥದ್ದು ಅಂತ. ಅಲ್ಲಿ ಅರುಂಧತಿ ಯಾವ ರೀತಿ ಇದ್ದಿದ್ದು ಅಂತ, ಹಾಲು ಕೆನೆಯ ಬಣ್ಣದ ಸೀರೆಯುಟ್ಟು ಮಿತವಾಗಿ ಚೊಕ್ಕ ಅಪರಂಜಿಯ ಬಳೆಗಳನ್ನು ತೊಟ್ಟು ಬ್ರಹ್ಮಜಾತಿಯ ವಜ್ರದ ಓಲೆಗಳನ್ನಿಟ್ಟು ಯಾವುದೋ ಅಲೌಕಿಕ ಸೌಂದರ್ಯದಿಂದ ಮೆರೆಯುತ್ತಿದ್ದಾಳೆ ಅಂತ. ಈ ವಜ್ರಗಳಲ್ಲಿ ಬ್ರಾಹ್ಮ, ಕ್ಷಾತ್ರ, ವೈಶ್ಯ, ಶೂದ್ರ ಇತ್ಯಾದಿಯಾಗೆಲ್ಲ ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ನಮ್ಮಲ್ಲಿ ಈ ವರ್ಣ ಅಂತನ್ನುವಂಥದ್ದು ಒಂದು ವಿಭಾಗ ಅಷ್ಟೇನೆ, ಮೇಲು ಕೀಳು ಅನ್ನುವಂಥದ್ದಲ್ಲ. ಒಂದೊಂದು ಬಣ್ಣ, ಒಂದೊಂದು ಶೇಡ್. ಒಂದೇ ವಜ್ರವೇ ಶುದ್ಧವಾಗಿ ಬೆಳ್ಳಗಿದ್ದರೆ ಅದು ಬ್ರಹ್ಮಜಾತಿ ಅಂತ ಕರೀತಾರೆ. ಅದಕ್ಕೆ ಒಂದಂಶದ ಹಳದಿಯ ಛಾಯೆ ಬಂದಾಗ ಅದು ಕ್ಷತ್ರ ಅಂತ ಅನಿಸಿಕೊಳ್ಳುತ್ತದೆ. ಅದು ಒಂದು ಸ್ವಲ್ಪ ಕೆಂಪಿನ ಛಾಯೆ, ಗುಲಾಬಿಯ ತಿಳಿ ಗುಲಾಬಿಯ ಬಣ್ಣದ ಒಂದು ಛಾಯೆ ಬಂದರೆ ಆಗ ಅದು ವೈಶ್ಯ ಅಂತ ಆಗುತ್ತೆ. ಅದಕ್ಕೆ ನೀಲ ಛಾಯೆ ಬಂದಾಗ ಶೂದ್ರ ಅಂತ ಆಗುತ್ತೆ ಅಂತ. ವಸ್ತುತಃ ಬೆಲೆಯ ದೃಷ್ಟಿಯಿಂದ ನೋಡಿದ್ರೆ ಈ ಶೂದ್ರಾನ ವರ್ಗಕ್ಕೆ ಸೇರ್ತಕ್ಕಂಥ ಬ್ಲೂ ಜಾಗರ್ ಅಂತ ಕರೀತಾರೆ, ಅದು ತುಂಬ ದುಬಾರಿ. ಹೀಗಾಗಿ ತುಂಬ ಬೆಲೆ ಬಾಳೋದನ್ನು ಬ್ರಾಹ್ಮಣ ಅಂತ ಮಾಡ್ಕೊಂಡ್ಬಿಟ್ರು, ತುಂಬ ಕಡಿಮೆ ಬೆಲೆ ಇದನ್ನು ಶೂದ್ರ ಅಂತ ಮಾಡಿಬಿಟ್ರು ಅಂತ ಮತ್ತೆ ಯಾರು ಗೂಬೆ ಕೂಡಿಸಬೇಕಾಗಿಲ್ಲ. ಆದರೆ ಈ ರತ್ನಶಾಸ್ತ್ರದಲ್ಲಿ ಇವೆಲ್ಲ ವಿವರಗಳು ಬರ್ತವೆ. ಅಂದರೆ ಒಂದು ವಿಭಾಗ ಅಂತ ಮಾಡಿಕೊಂಡಿದ್ರು. ಮಣ್ಣಿಗೂ ಅಷ್ಟೇನೆ, ಕಪ್ಪು ಮಣ್ಣು ಅಂತಿದೆಯಲ್ಲ, ಬ್ಲ್ಯಾಕ್ ಕಾಟನ್ ಸಾಯಿಲ್, ಅದನ್ನು ಶೂದ್ರ ಅಂತ ಹೇಳ್ಬಿಟ್ಟು ಅಂತಂದ್ರು. ಬಿಳಿಯ ಸುದ್ದೆ ಮಣ್ಣಿದೆಯಲ್ಲ ಅದು ಬ್ರಾಹ್ಮ ಅಂತ ಕರೀತಾರೆ. ಇನ್ನು ಸಾಮಾನ್ಯವಾದಂಥ ಚೆನ್ನಾಗಿ ಫರ್ಟೈಲ್ ಆದಂಥ ಕೆಂಪು ಬಣ್ಣದ್ದು ಯಾವುದು ಉಂಟು ಅದು ವೈಶ್ಯ ಅಂತ ಕರೆದ್ರು. ಹಾಗೆ ನೋಡಿದ್ರೆ ವೈಶ್ಯ ವರ್ಗದ ಮಣ್ಣು ತುಂಬ ಕೃಷಿಗೆ ಬಹಳ ಯೋಗ್ಯವಾದದ್ದು. ಹಾಗೆ ಶೂದ್ರ ವರ್ಗದ್ದು ಅಷ್ಟೇ ಚೆನ್ನಾಗಿರ್ತಕ್ಕಂಥ ಬೆಳೆ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಕಾಲ ಅದು ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳುತ್ತೆ. ಆ ರೀತಿಯಾದಂಥದ್ದಾಗುತ್ತೆ. ಈ ಸುದ್ದೆ ಮಣ್ಣಲ್ಲಿ ಏನು ಬೆಳೆ ಆಗೋದಿಲ್ಲ. ಅಂದರೆ ಅದೊಂದು ವಿಭಾಗ ಕ್ರಮ ಅಂತ ಮಾಡಿಕೊಂಡಿದ್ದು. ಸರ್ಪಗಳಲ್ಲಿ ಹಾಗೆ ಮಾಡಿದ್ದಾರೆ, ವೃಕ್ಷಗಳಲ್ಲಿ ಹಾಗೆ ಮಾಡಿದ್ದಾರೆ. ಇದು ಒಂದು ವಿಭಾಗ ಅಷ್ಟೇನೆ, ಇನ್ಯಾವುದೇ ರೀತಿಯಾದ ಮೇಲು ಕೀಳು ಅಲ್ಲ. ಕ್ಲಾಸಿಫಿಕೇಶನ್ ಅನ್ನೋದು ಡಿಸ್ಪ್ಯಾರಿಟಿಗಲ್ಲ, ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಆದರೆ ದೇವರವರ ಈ ಪಾಂಡಿತ್ಯ ನೋಡಿ, ರತ್ನಶಾಸ್ತ್ರದಲ್ಲಿ ಬರತಕ್ಕಂಥ ಈ ಬ್ರಹ್ಮಜಾತಿಯ ವಜ್ರದ ಓಲೆ ಅನ್ನೋ ಶಬ್ದ ಇಡೀ ಕನ್ನಡ ಸಾಹಿತ್ಯದಲ್ಲಿ ಪಂಪನಿಂದ ಈಚಿನವರೆಗೂ ನಾನು ಎಲ್ಲಿಯೂ ನೋಡಿಲ್ಲ. ಅಂದರೆ ಅವರ ವ್ಯಾಸಂಗವನ್ನು
ಈ ಸಂದರ್ಭಕ್ಕೆ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ. ಆಕೆ ಬ್ರಾಹ್ಮಣೋತ್ತಮನಾದ ಬ್ರಹ್ಮನ ಸಾಕ್ಷಾತ್ ಸ್ವರೂಪ ಅನ್ನುವಂಥ ವಸಿಷ್ಠನ ಪತ್ನಿ, ಬ್ರಹ್ಮಜಾತಿಯ ಓಲೆಯನ್ನು ಇಟ್ಕೊಂಡಿದ್ಲು ಅಂತ. ಅಪರಂಜಿ ಗಟ್ಟಿಯಾದ ಬಂಗಾರ ಅಲ್ಲ, ಮೆತ್ತಗಿರ್ತಕ್ಕಂಥದ್ದು. ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಉಂಟು. ಅದರೊಳಗೆ ಬಳೆ ಮಾಡಿದ್ರೆ ಉತ್ತರ ಕರ್ನಾಟಕದ ಕಡೆಯೆಲ್ಲ ಅಪರಂಜಿ ಚಿನ್ನವನ್ನೇ ಜಾಸ್ತಿ ಬಳಸೋದು. ನಾವು ತುಂಗಭದ್ರೆಯಿಂದ ಕೆಳಕ್ಕಿರ್ತಕ್ಕಂಥವ್ರು ತಾಮ್ರ ಬೆಳ್ಳಿ ಎಲ್ಲ ಸೇರಿಸ್ಕೊಂಡು ಬಿಟ್ಟಿದ್ರೆ ಒಡವೆ ಅಂತ ಮಾಡಿಸ್ಕೊಳ್ತೀವಿ. ಉತ್ತರ ಕರ್ನಾಟಕದ ಕಡೆಯೆಲ್ಲ ಅಪ್ಪಟ ಬಂಗಾರಕ್ಕೆ ಬೆಲೆ ಜಾಸ್ತಿ. ಆದರೆ ಆ ಒಡವೆಗಳು ಬೆಲೆ ಬಾಳುವುದಾದರೂ ಕೂಡ ಅದರೊಳಗೆ ಹೆಚ್ಚಿನ ಕುಸುರಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಸರಳವಾದಂಥ ಕೋಡ್ಬಳೆಗಳ ಆಕಾರದಲ್ಲಿ ಗಾತ್ರದಲ್ಲಿ ಇರುವಂಥ ಬಳೆಗಳಾಗಿರುತ್ತವೆ, ಚೆನ್ನಾಗಿರುತ್ತವೆ, ನೋಡೋದಕ್ಕೆ ಕಾಂತಿ ಎಲ್ಲ ಇರುತ್ತೆ. ಆದರೆ ಕ್ರಾಫ್ಟ್ಸ್ಮನ್ಶಿಪ್ ಮಾಡೋಕ್ಕಾಗೋಲ್ಲ. ಆದರೆ ಅವುಗಳ ಇಂಟ್ರೆನ್ಸಿಕ್ ವ್ಯಾಲ್ಯೂ ತುಂಬ ದೊಡ್ಡದಾಗಿರುತ್ತೆ. ಆ ರೀತಿಯಾದಂಥದ್ದು ಅಪರಂಜಿಯ ಬಳೆಗಳನ್ನು ಅವಳು ತೊಟ್ಟುಕೊಂಡಿದ್ಲು ಅನ್ನುವಂಥದ್ದೆಲ್ಲ. ಮತ್ತು ನಂದಿನಿ ಅರುಣೋದಯದ ಶುಭ್ರ ವೇಳೆಯಲ್ಲಿ ಲೋಕಮಂಗಳಕ್ಕೋಸ್ಕರ ದೇದೀಪ್ಯಮಾನವಾಗಿ ಬೆಳಗುವ ಉಷಾದೇವಿಯ ತೇಜಸ್ಸನ್ನು ಹಿಡಿದು ಎರಕ ಹೊಯ್ದಿಟ್ಟಂತೆ ಅರುಣವರ್ಣಳಾಗಿ ಮಂಡಿಸಿದ್ದಾಳೆ. ಸತ್ವಗುಣವು ರಜೋಗುಣವನ್ನು ಗೆಲ್ಲುವ ನುಡಿ ನಿಜವೇ ಎಂದು ಸಂದೇಹಿಸುವಂತೆ ಮುದ್ದಾದ ಬಲಿತ ದಂತದ ಛಾಯೆಯಂತೆ ಮನೋಹರವಾದ ಗೌರವರ್ಣವುಳ್ಳ ದೇವಿಯು ದೀಪಮಾಲೆಗಳ ಬೆಳಕಿನಲ್ಲಿ ಎಳಚಿಗಿರಿನಂತೆ ಚಂದನದ ಗಂಧದ ಮುದ್ದೆಯಂತೆ ಇರುವ ನಂದಿನಿಯನ್ನು ಆರಾಧಿಸುತ್ತಿದ್ದಾಳೆ. ಎಷ್ಟು ಕಲರ್ಗಳು ಬಂದಿವೆ ನೋಡಿ. ಅರುಂಧತಿ ಧವಳ ಶರೀರೆ, ಧವಳ ವಸ್ತ್ರಧಾರಿಣಿ. ನಂದಿನಿ ಕೆಂಪು ಬಣ್ಣದ ಹಸು. ರಜೋಗುಣಕ್ಕೆ ಸತ್ವಗುಣ ಮಾಡುವ ಪೂಜೆಯಂತೆ ಕಾಣಿಸ್ತಾ ಇದೆ. ರಜೋಗುಣವನ್ನು ಸತ್ವಗುಣ ಗೆಲ್ಲೋದಕ್ಕೆ ಸಾಧ್ಯವಾ ಅನ್ನುವ ಪ್ರಶ್ನೆ ಬರುವಂತೆ ಇದೆ. ಅಂದರೆ ವಿಶ್ವಾಮಿತ್ರ ರಜೋಗುಣ ವಿಜೃಂಭಿತ ಅವನಾಗಿ ಬರ್ತಾ ಇದ್ದಾನೆ, ಅವನನ್ನು ವಸಿಷ್ಠ ಗೆಲ್ಲೋಕ್ಕಾಗುತ್ತಾ? ವಸಿಷ್ಠನ ಬ್ರಹ್ಮ ತೇಜಸ್ಸು ಗೆಲ್ಲಬಲ್ಲುದಾ ಅನ್ನುವ ಧ್ವನಿ ಇರುವಂತೆ ಮಾಡಿದ್ದಾರೆ. ಅದಕ್ಕೆ ಈ ಬಣ್ಣಗಳನ್ನು ಬಳಸ್ಕೊಳ್ತಕ್ಕಂಥದ್ದು ಮತ್ತು ಆಭಿಜಾತ್ಯ ಕ್ಲಾಸಿಕ್ಯಾಲಿಟಿಯನ್ನು ಸರ್ವತ್ರ ಉಳಿಸಿಕೊಳ್ತಕ್ಕಂಥದ್ದು ಎಷ್ಟು ಚೆಂದ ನೋಡಿ. ಆಗ ನಂದಿನಿ ಹೇಳ್ತಾಳೆ, ಹೋಗೋ ಮುನ್ನ ಅಮ್ಮ, ನಾಳೆ ಅಗ್ನಿಗೆ ಒಂದು ಅಧಿಕಾಹುತಿಯನ್ನು ಕೊಡು ಅಂತ, ಮತ್ತು ಆಶ್ರಮದ ರಕ್ಷಣೆಯ ಭಾರ ನಿನಗೆ ಸೇರಿದ್ದು ಅಂತ ಯಜ್ಞೇಶ್ವರನಿಗೆ ವಹಿಸಿಕೊಡು ಅಂತ. ಇವರು ಯಜ್ಞೇಶ್ವರ, ವೀತಿಹೋತ್ರ, ಧನಂಜಯ, ಜಾತವೇದ ಈ ಥರ ಶಬ್ದಗಳನ್ನು ಅರ್ಥಪೂರ್ಣವಾದ ರೀತಿಯಲ್ಲಿ ಬಳಸ್ತಾರೆ. ಒಂದೊಂದು ಶಬ್ದಕ್ಕೂ ಒಂದೊಂದು ಸ್ವಾರಸ್ಯ ಉಂಟು. ಅದನ್ನು ಹಾಗೆಯೇ ದೇವಡವರು ಬಳಸ್ತಾರೆ. ಅವಳು ಯಾಕೆ ಅಂತ ಕೇಳಬೇಕು ಅನಿಸುತ್ತೆ. ಆದರೆ ಆ ಗೋವಿನ ಪ್ರೀತಿ, ಸ್ನೇಹ, ವಿಶ್ವಾಸಗಳ ಮುಂದೆ ಯಾಕೆ ಅಂತ ಪ್ರಶ್ನೆ ಕೇಳದೆ ಆಗಲಮ್ಮ ಅಂತ ಅನ್ನಿಸಿದುವಂತೆ ಆ ಪ್ರೀತಿ ವಿಶ್ವಾಸವೆಲ್ಲ ಕೂಡ. ಆಮೇಲೆ ಅವಳು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾಳೆ, ಕಣ್ಣು ಮುಚ್ಚಿಕೊಂಡಿದ್ದು ಕಣ್ಣು ತೆಗೆಯುವಾಗಲೇ ಚಿಜ್ಯೋತಿ, ಜ್ಞಾನಜ್ಯೋತಿ ಕಾಣಿಸ್ಬೇಕಾಗಿರುತ್ತೆ. ಅದು ಧವಲ ಸ್ವರೂಪಿಯಾಗಿ ಕಾಣಿಸೋಕ್ಕೆ ಬದಲಾಗಿ ಕೆಂಪಿಗೆ ಕಾಣಿಸುತ್ತೆ. ಅಂದರೆ ರಜೋಗುಣದಿಂದ ಏನೋ ಒಂದು ತೊಡಕಾಗುತ್ತೆ ಎನ್ನುವ ಸೂಚನೆ ಬರುತ್ತೆ. ಇದು ಯಾರಿಗೂ ಕೂಡ ಹೇಳುವಾಗ ಕಣ್ಣು ಮುಚ್ಚಿಕೊಂಡು ಎದ್ದಾಗ, ಕಣ್ಣು ಮುಚ್ಚಿದಾಗ ಒಂದು ಕಾಂತಿ ಕಾಣಿಸುತ್ತೆ. ಆ ಕಾಂತಿಯನ್ನು ಕುರಿತು ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಎಡಹೊಳ್ಳೆಯನ್ನು ಚಂದ್ರನಾಡಿ ಅಂತ, ಬಲಹೊಳ್ಳೆಯನ್ನು ಸೂರ್ಯನಾಡಿ ಅಂತ ಕರೀತಾರೆ. ಪ್ರತಿ ವಾರದಲ್ಲಿ ಸೋಮವಾರದಿಂದ ಭಾನುವಾರದವರೆಗಿನ 7 ದಿವಸಗಳಲ್ಲಿ ಒಂದೊಂದು ಹೊಳ್ಳೆಯಲ್ಲಿ ಒಂದೊಂದು ರೀತಿಯಾಗಿ ಗಾಳಿಯ ಸಂಚಾರ ಆಗಿ ಸ್ವರ, 7 ಸ್ವರಗಳು, ಷಡ್ಜದಿಂದ ನಿಷಾದದವರೆಗಿನ 7 ಸ್ವರಗಳು ಇದಕ್ಕೆ ಕ್ರಮವಾದ ರೀತಿಯಲ್ಲಿ ಸ್ಪಂದಿಸಬೇಕು ಅಂತ ಕೂಡ ಉಂಟು. ಅದು ಸ್ವರಶಾಸ್ತ್ರದಲ್ಲಿ ಬರತಕ್ಕಂಥ ವಿವರ. ನಮಗೆ ಗೊತ್ತಿದೆ, ನಾವು 2 ಹೊಳ್ಳೆನಲ್ಲಿ ಒಟ್ಟಿಗೆ ಉಸಿರಾಡ್ತಾ ಇದ್ದೀವಿ ಅಂತ ಅಂದುಕೊಳ್ತೀವಿ. ಆದರೆ ಆಲ್ಟರ್ನೇಟಿವ್ ಆಗಿ ಬದಲಾಗ್ತಾ ಇರುತ್ತೆ. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಬದಲಾಗ್ತಾ ಇರುತ್ತೆ. ದಿನದ ಆರಂಭದಲ್ಲಿ ಯಾವ ಹೊಳ್ಳೆಯಿಂದ ಉಸಿರು ತಗೋತೀವಿ ಅಂತ ಅನ್ನೋದನ್ನು ನೋಡಿಕೊಂಡು ಆ ವಾರಕ್ಕೆ ತಕ್ಕಂತೆ ಉಸಿರಿನ ಮೂಲಕ ಶ್ರುತಿನ ಸರಿ ಮಾಡಿಕೊಳ್ಳಬೇಕು ಅಂತ. ಆ ಶ್ರುತಿ ಸರಿಯಾಗಬೇಕು, ಸ್ವರ ಸರಿಯಾಗಬೇಕು. ಸರಿಯಾಗುವವರೆಗೆ ಮಲಗಿದ್ದು ಸರಿಯಾಗ್ತಿದ್ದಂತೆ ಏಳಬೇಕು ಅಂತ, ಏಳೋ ಹೊತ್ತಿಗೆ ಅದು ಸರಿಯಾಗಿರಬೇಕು ಅಂತ. ನಮ್ಮಲ್ಲಿ ನೆಗಡಿ ಎಲ್ಲ ಬಂದರೆ ಸ್ವಲ್ಪ ಹೊತ್ತು ಮಲಗಿ ಸರಿಯಾಗುತ್ತೆ ಅಂತೆ. ಅದು ಮತ್ತೆ ಅದೇ ಇರುವಂಥದ್ದು ಅಲ್ಲಿಯ ಸ್ವಾರಸ್ಯ. ಶಾಸ್ತ್ರಗಳಲ್ಲಿ ಬರುತ್ತದೆ, ವಾರಕ್ಕೆ ತಕ್ಕಂತೆ ಸ್ವರ ಇರಬೇಕು. ಆ ಸ್ವರ ಇದ್ದು ಆ ಸ್ವರದಲ್ಲಿ ಮಾತಾಡಿ ಆ ಸ್ವರದಲ್ಲಿ ವೇದವನ್ನು ಹೇಳಿದ್ರೆ ಅದು ಆ ಫಲವನ್ನು ಕೊಡುತ್ತದೆ ಅಂತೆಲ್ಲ ಬರುತ್ತೆ. ಪ್ರತಿ ವೇದ ಮಂತ್ರಗಳಿಗೆ ನೀವು ಋಗ್ವೇದದ ಕೆಲವು ಎಡಿಷನ್ಸ್ ನೋಡಿ, ಇಂತಿಂಥ ಋಕ್ಕುಗಳಿಗೆ ಇಂತಿಂಥ ಸ್ವರ ಅಂತ ಉಂಟು. ಈ ನಿಷಾದ ಸ್ವರದಲ್ಲಿ ಋಕ್ಕನ್ನು ಹೇಳೋದು ಅಂದರೆ ಹೇಗೆ ಅಂತಂದರೆ, ಆ ಉಸಿರಾಟದಲ್ಲಿ ನಿಷಾದದ ಸ್ಪಂದನ ಇಟ್ಟುಕೊಂಡು ಹೇಳುವಂಥದ್ದು ಅಂತ ಹೀಗೆಲ್ಲ ಬರುತ್ತೆ. ಆ ಸ್ವರ ದೀರ್ಘವಾಗಿ ಪ್ರಸನ್ನವಾಗಿ ಕ್ಷೇಮವನ್ನು ತೋರಿಸುತ್ತಿದೆ. ಸ್ವರವು ಸೂರ್ಯವಾಗಿದ್ದರೂ ಸಂಕರವಾಗಿ ಆಸನ್ನವಾದ ವಿಪತ್ತನ್ನು, ದೀರ್ಘ ಪ್ರಸನ್ನವಾಗಿದ್ದು ಕ್ಷೇಮವನ್ನು ತೋರಿಸುತ್ತಿದೆ. ಸೂರ್ಯನಾಗಿ ಬರಬೇಕು ಅಂತ. ಸೋಮವಾರ ಚಂದ್ರ, ಮಂಗಳವಾರ ಸೂರ್ಯ, ಬುಧವಾರ ಚಂದ್ರ, ಗುರುವಾರ ಸೂರ್ಯ, ಈ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಬದಲಾಗ್ತಾ ಇರುತ್ತೆ. ಅವತ್ತು ಶನಿವಾರ,
ಅಂದರೆ ಸೂರ್ಯ ಬರಬೇಕು. ಸೋಮ ಅನ್ನೋದು ಚಂದ್ರ, ಮಂಗಳ ಸೂರ್ಯ, ಬುಧ ಚಂದ್ರ, ಗುರು ಸೂರ್ಯ, ಶುಕ್ರ ಚಂದ್ರ, ಶನಿ ಸೂರ್ಯ. ಲೆಕ್ಕ ನೋಡಿ ಸರಿಯಾಗಿ ಇಟ್ಟಿದ್ದಾರೆ. ನಿನ್ನೆ ದಿವಸ ಶುಕ್ರವಾರದ ಸಂಜೆ ಗೋಪೂಜೆ ಆಯಿತು ಅಂತಂದರೆ ಇಂದು ಬೆಳಗ್ಗೆ ಶನಿವಾರ ಸ್ವರ ಸೂರ್ಯವಾಗಿರಬೇಕು. ಅದು ಚಾಂದ್ರವಾಗಲಿಲ್ಲ. ಆದರೆ ಆದಂಥದ್ದು ಸಂಕರವಾಗಿತ್ತು, ಹೊಯ್ದಾಟ ಇತ್ತು ಅಲ್ಲಿ. ಹಾಗಾಗಿ ವಿಪತ್ತಿದೆ ಅಂತ. ಆದರೆ ಅದು ದೀರ್ಘವಾಗಿ ಬರ್ತಾ ಇದ್ದಿದ್ದರಿಂದ ಕ್ಷೇಮವನ್ನು ತೋರಿಸ್ತಾ ಇದೆ. ಅಂದರೆ ಸ್ವರ ತುಂಡಾಗಬಾರ್ದು, ಅಖಂಡವಾಗಿ ಬರಬೇಕು ಅಂತ. ಅವಳಿಗೆ ಆಶ್ಚರ್ಯ. ಗಂಡ ಇಲ್ಲ, ಸ್ವರವೂ ಜ್ಯೋತಿಯು ಚಿಜ್ಯೋತಿಯು ಆಪತ್ತು ಬಂದು ಪರಿಹಾರ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇನ್ಯಾವ ಕೌಶಿಕ ಬರ್ತಾನೋ, ಇನ್ಯಾರೋ ಅಂತ ಹೇಳಿಬಿಟ್ಟು ನಿನ್ನೆ ಅಂತೂ ಹೇಳಿದಳು ನಂದಿನಿದೇನು ಈ ಆಹುತಿಯನ್ನು ಕೊಡಬೇಕು, ಅಧಿಕಾಹುತಿ ಅಂತ. ಹಾಗಾಗಿ ಅವಳು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನಕ್ಕೆ ಹೋಗಿ ಬಂದ ಮೇಲೆ ನಿತ್ಯದಂತೆ ಅಗ್ನಿ ಪರಿಚರ್ಯೆ ನಡೆಯುತ್ತದೆ. ವೈಶ್ವಾನರ, ಇಲ್ಲಿ ನೋಡಿ ಅಗ್ನಿಯನ್ನು ವೈಶ್ವಾನರ ಅನ್ನುವ ಶಬ್ದ. ವಿಶ್ವಾನರ ಮಹರ್ಷಿಯ ಮಗನಾಗಿ ವೈಶ್ವಾನರ ಅಂತ ಅನಿಸಿಕೊಂಡು ಸಕಲ ಜೀವಜಾಲದಲ್ಲಿ ಜಠರಾಗ್ನಿ ರೂಪದಲ್ಲಿರ್ತಕ್ಕಂಥವನು ಅಂತ. ಅವನು ಭಯಂಕರನಾದಂತೆ ಇದ್ದಾನೆ. ಜ್ವಾಲೆಗಳ ಕೆಂಪಿನ ಜೊತೆಗೆ ಹೊಗೆಯ ಕಪ್ಪು ಸೇರಿ ಏನೋ ಒಂದು ಅನಿರ್ವಚನೀಯ ರೌದ್ರತೆ ಬಂದಂತೆ ಇದೆ. ಇಂದು ಎಂದಿನಂತೆ ಧನಂಜಯನು ಪ್ರಜ್ವಲಿಸುತ್ತಿಲ್ಲ. ಮತ್ತೊಂದು ಪರ್ಯಾಯ ಶಬ್ದ ಅಗ್ನಿಗೆ, ಧನಂಜಯ ಅಂತ. ಎಷ್ಟು ಬೀಸಿದರೂ ಹೊಗೆ ಸುತ್ತಿಕೊಂಡೇ ಇದೆ. ಕೊನೆಗೆ ಆ ಸ್ಥಿತಿಯಲ್ಲೇ ಒಂದು ಕಡೆ ಜ್ವಾಲೆ, ಒಂದು ಕಡೆ ಧೂಮ ಇರುವಾಗಲೇ ನಿತ್ಯಾಹುತಿಗಳನ್ನು ಕೊಟ್ಟು ಮುಗಿಸಿದ್ದಾಳೆ. ಅಧಿಕಾಹುತಿ ಕೊಟ್ಟದ್ದಾಯಿತು. ಥಟ್ಟನೆ ಯಜ್ಞೇಶ್ವರನು ಎಂದಿನಂತೆ ಸುವರ್ಣಮಯನಾಗಿ ನಯನ ಸುಖಕರವಾದ ಜ್ವಾಲೆಗಳನ್ನು ವಿಸ್ತರಿಸುತ್ತಾ ಹವಿಸ್ಸನ್ನು ಸ್ವೀಕರಿಸಿದ ಅಂತ. ಮತ್ತು ಯಜ್ಞೇಶ್ವರ ಅನ್ನೋ ಶಬ್ದ. ಈ ಶಬ್ದಗಳು ಇವೇ ಬಳಸಬೇಕು. ಆಗ ಇಂಥ ಕಾದಂಬರಿಗೆ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಇರೋದು ಒಂದೇ ಅಗ್ನಿ 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 ಅಂತಲೋ ಬೆಂಕಿ 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 ಅಂತಲೋ ಬಳಸಿದ್ರೆ ಏನಂತ ಅರ್ಥವಾಗುತ್ತೆ? ಈ ಪದಸಂಪದ ಇರೋದು ಯಾತಕ್ಕೆ? ಅದನ್ನು ನಾವು ನೋಡ್ತೀವಿ ಇಂಥವರಲ್ಲಿ. ಅಧಿಕಾಹುತಿ ಕೊಟ್ಟ ತಕ್ಷಣ ಅಗ್ನಿಗೆ ಪ್ರಸನ್ನತೆ ಬಂದುಬಿಡುತ್ತೆ. ಆಮೇಲೆ ಅವಳು ಹೊರಗೆ ಬರ್ತಾಳೆ. ಅಗ್ನಿಗ್ರಹದಿಂದ ಆಚೆಗೆ ಒಂದು ಭೂರ್ಜಪತ್ರ ಕಟ್ಟಿರುವ ಬಾಣ ಅವಳ ಕಾಲಿಗೆ ಬೀಳುತ್ತೆ. ಅದು ವಿಶ್ವಾಮಿತ್ರ ಅಂದರೆ ಕೌಶಿಕ ಕಳಿಸಿಕೊಟ್ಟಿರ್ತಾನೆ. ನಿಮಗೆ ಪ್ರಾಣಭೀತಿ ಇದ್ದರೆ ಬಿಟ್ಟು ಓಡೋಗಿ, ನಾನು ಧ್ವಂಸ ಮಾಡ್ತೀನಿ. ಇನ್ನು ಸೂರ್ಯ ನಡುನೆತ್ತಿಗೆ ಬರೋ ಹೊತ್ತಿಗೆ ಈ ಮಾರಣ ಹೋಮ ಆರಂಭವಾಗುತ್ತೆ ಅಂತ. ಅದನ್ನು ನೋಡಿದ ತಕ್ಷಣ ಅರುಂಧತಿಗೇನು ಭಯ ಇಲ್ಲ. ಅಯ್ಯೋ ಕೌಶಿಕ, ನಿನಗೇಕೆ ದುರ್ಬುದ್ಧಿ ಬಂತು ಅಂತ ಅಂದುಕೊಂಡು ಕಡೆಗೆ ಆಶ್ರಮವಾಸಿಗಳಿಗೆ ಅದನ್ನು ತಿಳಿಯಪಡಿಸ್ತಾಳೆ. ನಿಮಗೆ ಭೀತಿ ಇದ್ದರೆ ಬೇರೆ ಕಡೆ ಹೋಗಿ ಅಂತ. ಆಮೇಲೆ ಒಳಗೆ ಬಂದು ಧ್ಯಾನ ಮಾಡ್ತಾಳೆ. ಪ್ರಜ್ಞಾನ ಘನ ಅಂತ ಒಂದು ಶಬ್ದ ಬಳಸ್ತಾರೆ. ಆ ಪ್ರಜ್ಞಾನ ಘನ ಸಂವಿತ್ ಸಮಾಧಿ ಅಂತ ಕೂಡ ಕರೀತಾರೆ ಯೋಗಶಾಸ್ತ್ರದಲ್ಲಿ. ಅಲ್ಲಿ ಅವಳು ಇದ್ದು ಈ ವಿಪತ್ತಿಗೆ ಪ್ರತಿಕ್ರಿಯೆ ಹೇಗೆ ಅಂತ ತಿಳ್ಕೊಳ್ತಾಳೆ. ಅಂದರೆ ವ್ಯಷ್ಟಿ ಚೈತನ್ಯದಿಂದ ಸಮಷ್ಟಿ ಚೈತನ್ಯಕ್ಕೆ ಶ್ರುತಿ ಮಾಡಿಕೊಂಡಾಗ ಭೂತ ಭವ್ಯ ಎಲ್ಲ ಗೊತ್ತಾಗುತ್ತೆ. ಹಿಂದು ಮುಂದು ಎಲ್ಲ ಗೊತ್ತಾದಾಗ ಏನು ಮಾಡಬೇಕಾದದ್ದು ಅಂತ ಗೊತ್ತಾಗುತ್ತೆ, ಏನು ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಏನು ಮಾಡಬೇಕು ಅನ್ನೋದಕ್ಕೆ ಜಗತ್ತಿನ ಜ್ಞಾನವೆಲ್ಲ ನನ್ನ ಜ್ಞಾನವಾದಾಗ ನನ್ನ ಮಿತಿಯ ಜ್ಞಾನವಲ್ಲದೆ ಅಮಿತ ಜ್ಞಾನವಾಗುವುದರಿಂದ ಅದಕ್ಕೆ ಪರಿಹಾರವೂ ಗೋಚರವಾಗುತ್ತೆ. ಅದು ಆಲ್ಫಾ ರಿದಮ್ ಸ್ಟೇಟ್ ಅಂತ ಸಾಮಾನ್ಯವಾಗಿ ಯಾವುದನ್ನು ಹೇಳ್ತಾರೆ, ಆ ವಿಶ್ರಾಂತಿ ಕಾಲ ಇದು ತತ್ಸದೃಶವಾದಂಥದ್ದು. ಆಮೇಲೆ ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡಿ ಈಗ ಬ್ರಹ್ಮದಂಡಕ್ಕೆ ಹೇಳಬೇಕು ಅಂತ ಬ್ರಹ್ಮದಂಡದ ಕಡೆಗೆ ಹೋಗ್ತಾಳೆ. ಅಗ್ನಿಗ್ರಹದ ಆಗ್ನೇಯ ಮೂಲೆಯಲ್ಲಿದ್ದ ಬ್ರಹ್ಮದಂಡದ ಕಡೆಗೆ ಹೋಗಿ ಅದನ್ನು ಪೂಜಿಸಿದಳು. ಬ್ರಹ್ಮದಂಡ ಅದು ಯಾವುದು ಯಾವ ರೀತಿ ಯಾವ ಗ್ರಂಥಗಳಲ್ಲಿಯೂ ಅದರ ಲಕ್ಷಣಗಳು ಬರೋಲ್ಲ. ಇವರು ಹೇಳ್ತಾರೆ ಅದೊಂದು ಬಿದಿರುಗಳು ಅಂತ. ಅದು ಸಾಂಕೇತಿಕ. ವಸ್ತುತಃ ಬ್ರಾಹ್ಮವು ಕೋಪ ಮಾಡಿಕೊಂಡಾಗ ಕೊಡುವ ದಂಡನೆ, ಪನಿಷ್ಮೆಂಟನ್ನೇ ಬ್ರಹ್ಮದಂಡ ಅಂತ ಕರೀತಕ್ಕಂಥದ್ದು. ಅದರ ಒಂದು ಸಂಕೇತವಾಗಿ ಒಂದು ದೊಣ್ಣೆ ಎಷ್ಟಿ ಬಂದಂಥದ್ದು. ಅದು ಆ ದಂಡವನ್ನು ಅವಳು ಪೂಜೆ ಮಾಡಿ ಸಾತ್ವಿಕವಾದಂಥ ಈ ಆಶ್ರಮ ಭೂಮಿಯಲ್ಲಿ ಸತ್ವದ ಮೇಲೆ ರಜಸ್ಸು ದಾಳಿ ಮಾಡೋಕ್ಕೆ ಬರ್ತಾ ಇದೆ. ನೀನು ಯಾರಿಗೂ ತೊಂದರೆ ಆಗದಂತೆ, ಸಾಧ್ಯವಾದರೆ ಕೌಶಿಕನಿಗೂ ಉಪದ್ರವವಾಗದೆ, ಅವನು ಮತ್ತೆ ಆಶ್ರಮಕ್ಕೆ ಬರದಂತೆ ಅವನಿಗೆ ಸದ್ಬುದ್ಧಿ ಆಗುವಂತೆ ಅನುಗ್ರಹ ಮಾಡು ಅಂಥೇಳಿ ಅಥರ್ವದಲ್ಲಿರುವ ಕೆಲವು ಋಕ್ಕುಗಳನ್ನು ತೆಗೆದುಕೊಂಡು, ಅದು ನಮಗೆ ಗೊತ್ತಿರುವಂಥ ಶಾಂತಿಕ, ಪೌಷ್ಟಿಕ, ಭೈಷಜ, ಆಭಿಚಾರಿಕ ಈ ಥರ ಬೇರೆ ಬೇರೆ ವರ್ಗದ್ದುಂಟು. ಇಲ್ಲಿ ಆ ರೀತಿಯಾದಂಥ ಅಥರ್ವದ ಪ್ರಯೋಗಗಳು ಸ್ವರಕ್ಷಣೆಗೆ, ಪರದಂಡನೆಗೆ ಎಲ್ಲ ಬಳಸ್ತಕ್ಕಂಥದ್ದು. ಅದನ್ನು ಸಾಮವಾಗಿ ಹಾಡ್ತಾಳೆ ಅಂತ. ಯಾವ ಮಂತ್ರವನ್ನು ಸಾಮವಾಗಿ ಹಾಡಬಹುದು. ಆದರೆ ನಮಗಿವತ್ತು ಸಿಗತಕ್ಕಂಥ ಮಂತ್ರಗಳು ಸಾಮವೇದದಲ್ಲಿ ಇರುವಂಥವಷ್ಟು ಸೋಮಯಾಗಕ್ಕೆ ಬಳಕೆ ಆಗಬಲ್ಲಂಥ ಮಂತ್ರಗಳು ಸಾಮಾನ್ಯವಾಗಿ.
ಹಾಗಾಗಿ ಸಾಮ ಅನ್ನೋದು ಸೋಮಯಾಗಕ್ಕೆ ಮಾತ್ರ ಅನ್ನುವಂತೆ ಆಗಿಬಿಟ್ಟಿದೆ. ಆದರೆ ಯಾರು ನಿಜವಾಗಿ ವೇದದ ಹೃದಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ಯಾವ ಋಕ್ಕನ್ನು ಸಾಮವಾಗಿ ಹಾಡಬಲ್ಲವರಾಗಿರ್ತಾರೆ. ಅದರ ಸಾಮ ಸ್ವರೂಪ ಅವರಿಗೆ ಗೊತ್ತಾಗುತ್ತೆ. ಊಹ್ಯಗಾನ ಅಂತಂದರೆ ಅದೇ ನಿಜವಾಗಿ. ಅವಳು ಆ ತರಹ ಅಥರ್ವದ ಋಕ್ಕನ್ನು ಸಾಮವಾಗಿ ಹಾಡ್ತಾಳೆ. ವಸ್ತುತಃ ಇವತ್ತು ನಮಗೆ ಸಿಗುವ ಸಾಮವೇದದಲ್ಲಿ ಇರುವ ಋಕ್ಕುಗಳೆಲ್ಲ ಋಗ್ವೇದದ್ದೇನೆ. ಒಂದು 50ರಷ್ಟು ಬಿಟ್ಟು ಇನ್ನೆಲ್ಲವೂ ಕೂಡ ಋಗ್ವೇದದ್ದೇ ಋಕ್ಕುಗಳು. ಆದರೆ ಅಥರ್ವವೇದದ ಋಕ್ಕನ್ನು ಇವಳು ತೆಗೆದುಕೊಂಡು ಸಾಮವಾಗಿ ಹಾಡ್ತಾಳೆ ಎನ್ನುವಂಥ ಒಂದು ಸ್ವಾರಸ್ಯವನ್ನು ತೋರ್ಪಡಿಸ್ತಾರೆ. ಆಗ ಉಪಬ್ರಹ್ಮಣ ಮಾಡ್ತಾಳೆ. ಉಪಬ್ರಹ್ಮಣ ಅಂದರೆ ಚಿಕ್ಕದನ್ನು ದೊಡ್ಡದು ಮಾಡ್ತಕ್ಕಂಥದ್ದು. ಇದು ಯೋಗಶಾಸ್ತ್ರದ ಪರಿಭಾಷೆ. ದೊಡ್ಡದಾಗುತ್ತೆ. ಅದು ದೊಡ್ಡದಾಗಿ ಸೌಮ್ಯವಾದರೂ ಭಯಂಕರವಾದ ತೇಜಸ್ಸು ಮೂಡಿ ಪ್ರಜ್ವಲಿಸಿ ಸಚೇತನವಾದಂತೆ ನರ್ತಿಸಲಾರಂಭಿಸಿತು. ನಿರ್ಧೂಮ ತೇಜೋರಾಶಿಯಾಗಿ ಕಣ್ಣು ಕುಕ್ಕುವ ರತ್ನದೀಪದಂತಿರುವ ಆ ದಂಡ ನೋಡುವವರ ಕಣ್ಣು ಕುಕ್ಕುವಂತೆ ಬೆಳೆಯಿತು. ಇನ್ನು ಆ ಗುರುತಿನಿಂದ ಆಶ್ರಮಕ್ಕೆ ರಕ್ಷಣೆಯಾಯಿತು ಎಂದ ನಂಬಿಕೆ ಬರಲು ದೇವಿ ಅದನ್ನು ಮತ್ತೆ ನಮಸ್ಕಾರಗಳಿಂದ ಅರ್ಚನೆ ಮಾಡಿ ಆಗ್ನೇಯ ಮೂಲೆಯಿಂದ ಈಶಾನ್ಯ ಮೂಲೆಯಲ್ಲಿ ಇಟ್ಟಳುವಂತ. ಈಶಾನ್ಯ ಯಾತಕ್ಕೆ? ಅಗ್ನಿಗ್ರಹದಲ್ಲಿ ಅಗ್ನಿಯ ಸುಪರ್ದಿನಲ್ಲಿರಬೇಕಾದ ಬ್ರಹ್ಮದಂಡ ಇನ್ನು ಈಶಾನ್ಯ ದಿಕ್ಕಿಗೆ ಬಂದು ರುದ್ರನ ದಿಕ್ಕದು. ರುದ್ರ ವರಪ್ರಸಾದಿಯಾಗಿ ಬರ್ತಾ ಇದ್ದಾನೆ ವಿಶ್ವಾಮಿತ್ರ. ಅದಕ್ಕೆ ರುದ್ರನಿಗೆ ಒಪ್ಪಿಸೋದು, ನಿನ್ನ ದಿಕ್ಕಲ್ಲೇ ಇದ್ದು ನಿನ್ನ ಆಯುಧಗಳನ್ನು ಪ್ರಯೋಗ ಮಾಡ್ತಕ್ಕಂಥವನ್ನು ನೋಡಿಕೊಳ್ಳಿ ಅಂತ ಅಲ್ಲಿಗಿಡ್ತಾಳೆ. ಆಮೇಲೆ ಅವಳು ಅಗ್ನಿಮಂಡಲವನ್ನು ಬಂದು ಅಲ್ಲಿ ಮಂತ್ರಗಳನ್ನು ಮನಸ್ಸಿನಲ್ಲಿಯೇ ಉಪಾಂಶವಾಗಿ ಜಪ ಮಾಡ್ತಾ ಮತ್ತೆ ಒಂದು ಆಹುತಿಯನ್ನು ಕೊಡ್ತಾಳೆ. ಆಗ ಅಗ್ನಿಯೂ ಕೂಡ ಆಶ್ರಮದ ರಕ್ಷಣೆಯನ್ನು ನಿರ್ವಾಹ ಮಾಡಿಕೊಳ್ತಾನೆ. ವಸ್ತುತಃ ರುದ್ರನ ಒಂದು ಮುಖವೇ ಅಗ್ನಿ. ರುದ್ರನ ಘೋರ ರೂಪ, ಅಗ್ನಿಯ ಘೋರ ರೂಪ ರುದ್ರ ಆದರೆ ಶಾಂತ ರೂಪ ಶಿವ ಅಂತ ವೇದಗಳಲ್ಲಿ ಪ್ರಸಿದ್ಧ. ಹೀಗಾಗಿ ಅಗ್ನಿಯೇ ರುದ್ರ. ಹೊರಗೆ ಬಂದ ತಕ್ಷಣ ನಂದಿನಿ ಕಾಣಿಸ್ತಾಳೆ. ಅಮ್ಮ, ಇವತ್ತು ನಿಮ್ಮ ಜೊತೆ ಇರ್ತೀನಿ ನಾನು ಅಂತ. ಆಯ್ತಮ್ಮ, ದೇವತೆಗಳು ಕೊಟ್ಟ ರಕ್ಷಣೆಯನ್ನು ಬೇಡ ಅಂತ ನಾವು ಹೇಳೋದಿಲ್ಲ ಅಂತ ಇರ್ತಾಳೆ ಅಂತ. ಅಂದರೆ ಇದು ರಾಮಾಯಣದಲ್ಲಿ ಎಲ್ಲಿಯೂ ಬರುವಂಥದ್ದಲ್ಲ. ಇಷ್ಟು ವಿಸ್ತರಿಸ್ತಾ ಇರೋದಕ್ಕೆ ಕಾರಣ ದೇವರು ಅವರ ಆ ವಿವಿಡ್ನೆಸ್ ಎಂಥದ್ದು, ಮೆಟಿಕ್ಯುಲಸ್ ಆಗಿ ಒಂದು ಚಿತ್ರಣವನ್ನು ಹೇಗೆ ಮಾಡ್ತಾರೆ ಅಂತ. ವಸ್ತುತಃ ಇದನ್ನು ಓದಿದ ಮೇಲೆ ಹೀಗೇ ನಡೆದದ್ದು ಅಂತ ಅನ್ನಿಸಬೇಕು. ಆ ತರಹ ಮಾಡಿದ್ದಾರೆ. ಅವನು ಬರ್ತಾನೆ ಕೌಶಿಕ. ಅವನಿಗೆ ಕೋಪವೋ ಕೋಪ. ಮೊದಲಿಗೆ ನಾನು ಆಗ್ನೇಯಾಸ್ತ್ರ ಬಿಟ್ಟು ಎಲ್ಲ ಬೂದಿ ಮಾಡಿ ಮತ್ತೆ ಪರ್ಜನ್ಯಾಸ್ತ್ರ ಬಿಟ್ಟು ಆ ಬೂದಿನೆಲ್ಲ ನೀರಲ್ಲಿ ಕದರಿ ಆಮೇಲೆ ವಾಯುವ್ಯಾಸ್ತ್ರ ಬಿಟ್ಟು ಅದೆಲ್ಲ ಗಾಳಿಗೆ ತೂರಿ ಮತ್ತೆ ವ್ಯೋಮಾಸ್ತ್ರ ಬಿಟ್ಟು ಅದನ್ನು ಶೂನ್ಯ ಮಾಡಿಬಿಡಬೇಕು ಅಂತಂದುಕೋತಾನೆ ಅಂತ. ಈ ರೀತಿ ಒಂದೊಂದು ಅಸ್ತ್ರಗಳನ್ನು ಬಳಸಿ ಏನೇನು ಮಾಡಬೇಕು ಅಂತ ಅನ್ನೋದು ಮತ್ತೆ ನೋಡಿ ದೇವರು ಅವರ ವ್ಯುತ್ಪತ್ತಿಗೆ ಸಂಬಂಧಪಟ್ಟಿದ್ದು. ಅವನು ಇನ್ನು ಅಸ್ತ್ರಗಳನ್ನು ಕರೆಯಬೇಕು ಅಂತ ಅಂದುಕೋತಾನೆ. ಆಗ ನೀರು ಬೇಕಲ್ಲ ಆಚಮನಕ್ಕೆ. ನದಿ ಬತ್ತೋಗುತ್ತೆ, ನಾನು ನಿನಗೆ ಸಹಾಯ ಮಾಡೋಲ್ಲ ಅಂತ. ದರ್ಭೆಯಿಂದ ಅಭಿಮಂತ್ರಿಸೋಣ ಅಂತ ನೋಡಿದ್ರೆ ದರ್ಭೆ ಕಿತ್ತು ಎಳೆಯೋದಕ್ಕೆ ಹೋದರೆ ಅದು ಬರೋದಿಲ್ಲ. ನಾನು ಈ ಅಕಾರ್ಯಕ್ಕೆ ಸಹಕಾರ ಮಾಡೋಲ್ಲ ಅನ್ನುತ್ತೆ. ಅವನಿಗೆ ರೇಗ ಹೋಗುತ್ತೆ. ಆಕರ್ಷಣ ಮಂತ್ರಗಳನ್ನು ಬಳಸಿ ನೀರನ್ನು ಆಕರ್ಷಣೆ ಮಾಡಿಕೊಳ್ತಾನೆ. ಮತ್ತೆ ನೀರಿನಿಂದ ಅಭಿಮಂತ್ರಣ ಮಾಡಿಬಿಟ್ಟು ಅಸ್ತ್ರಗಳನ್ನು ಬಿಡ್ತಾನೆ. ಯಾವುದು ಬಿಟ್ಟು ಏನಾಗುತ್ತೆ ಅಂತ ಅಂದುಕೊಳ್ತಾನೆ. ಮೊದಲು ಆಗ್ನೇಯವನ್ನು ಬಳಸ್ತಾನೆ. ಇಡೀ ಆಶ್ರಮ ಭೂಮಿ ಸುಟ್ಟು ಹೋಗಲಿ ಅಂತ ನೋಡ್ತಾ ಇದ್ದಂತೆ ಆಕಾಶದ ಎತ್ತರಕ್ಕೆ ಒಂದು ದಂಡ ಎದ್ದಿರುತ್ತೆ, ಒಂದು ಒಣಗಿದ ಬಿದಿರಿನ ಗಳು. ಅದು ಅಗ್ನಿಯ ಈ ದಿವ್ಯಾಸ್ತ್ರವನ್ನು ತಾನೇ ಅದಾಗಿ ನುಂಗುತ್ತಾ ಇರುತ್ತೆ. ಇದೇನಿದು ವಿಚಿತ್ರ ಅಂತ ಅಂದ್ಕೊಂಡು ಮತ್ತಷ್ಟು ಇನ್ನಷ್ಟು ಅಸ್ತ್ರಗಳನ್ನು ಬಳಸ್ತಾನೆ. ಯಾವುದು ಬಿಟ್ಟರೆ ಅದಕ್ಕೆ ಪ್ರತಿರೋಧಿಯಾಗಿ ಅದು ನುಂಗುತ್ತೆ. ಅದನ್ನು ತುಂಬ ದೊಡ್ಡದಾಗಿ ಬಿಟ್ಟರೆ ಇದು ಅದಕ್ಕಿಂತ ದೊಡ್ಡದಾಗಿ ನುಂಗುತ್ತೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಬಿಟ್ಟರೆ ಅದಕ್ಕಿಂತ ಸೂಕ್ಷ್ಮವಾಗಿ ಅದನ್ನು ಒಳಗೆ ಹೋಗಕ್ಕೂ ಭೇದಿಸುತ್ತೆ. ಇವನು ಕಡೆಗೆ ತನ್ನ ಶಕ್ತಿಯಿಂದ ಕೃತಕಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಸೃಷ್ಟಿ ಮಾಡಿ. ಅದನ್ನೂ ಅದು ನುಂಗೋಕ್ಕೆ ಶುರು ಮಾಡುತ್ತೆ. ಇದುವರೆಗೂ ಕಂಡು ಕೇಳದೇ ಇರತಕ್ಕಂಥ ಅಸ್ತ್ರಗಳನ್ನು ಬಿಟ್ಟರು. ಕಡೆಗೆ ಒಂದು ಸಂಮೋಹನಾಸ್ತ್ರ ಬಿಡ್ತಾನೆ. ಎಲ್ಲವೂ ಕೂಡ ಜಡವಾಗಿಬಿಡಬೇಕು, ಮೂರ್ಛಿತವಾಗಬೇಕು ಅಂಥದ್ದು. ಇದು ಇವನ ಕೃತಕವಾಗಿ ನಿರ್ಮಿತವಾದ ಅಸ್ತ್ರ. ಅದನ್ನು ಬ್ರಹ್ಮದಂಡ ಬೆಂಬತ್ತಿ ಬಂದಾಗ ಅದು ನಿರಪಾಯವಾಗಿ ಇವನನ್ನೇ ಘಾತಿಸಿಬಿಡುತ್ತೆ. ಆಗ ಇವನು ಮೂರ್ಛಿತನಾಗ್ತಾನೆ. ಬ್ರಹ್ಮದಂಡ ಇವನನ್ನು ಕೊಲ್ಲಬೇಕು ಅಂತ ನೋಡೋ ಹೊತ್ತಿಗೆ ವಾಮದೇವ ಬರ್ತಾನೆ. ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಹೇಳ್ತಾನೆ, ಬ್ರಹ್ಮದಂಡವೇ ಇನ್ನು ಶಾಂತನಾಗು, ಈತನಿಗಿನ್ನೂ ಕಾಲ ಬಂದಿಲ್ಲ, ಮಹತ್ತರ ಕಾರ್ಯಗಳಿಂದ ಆಗಬೇಕೆಂಬ ಬ್ರಹ್ಮ ಸಂಕಲ್ಪವಿದೆ ಅಂತ. ವಸಿಷ್ಠ ಶಿಷ್ಯ ವಾಮದೇವನ ಪ್ರಾರ್ಥನೆ ಇದು ಅಂತ. ಆಗ ಬ್ರಹ್ಮದಂಡ ಶಾಂತವಾಗಿ ನಿಂತದ್ದಲ್ಲದೆ ಈ ಪ್ರಜ್ಞೆ ತಪ್ಪಿ ಬಿದ್ದ ಕೌಶಿಕನ ಮೇಲೆ ಅಪಸವ್ಯವಾಗಿ ಸುತ್ತಿತು ಅಂತ. ಅಪಸವ್ಯವಾಗಿ ಸುತ್ತೋದು ದೃಷ್ಟಿ ತೆಗೆಯೋದಿಕ್ಕೆ, ಯಾವುದಾದ್ರು ಒಂದು ಕೆಡಕಾಗಿದ್ದರೆ ವಿಡ್ರಾ ಮಾಡೋದಿಕ್ಕೆ. ಈ ಪ್ರಾಣಿಕ್ ಹೀಲಿಂಗ್ ಅಂತ ಮಾಡ್ತಾರಲ್ಲ, ದೃಷ್ಟಿ ತೆಗೆಯೋದೇ ಅವ್ರು ಮಾಡೋದು, ಇನ್ಯಾವುದೂ ಅಲ್ಲ.
ಆ ದೃಷ್ಟಿ ತೆಗೆಯುವಾಗ ಅಪಸವ್ಯವಾಗಿ ಮಾಡ್ತಾರೆ. ಕೆಲವೊಮ್ಮೆ ಆರತಿ ಎತ್ತುವಾಗಲೂ ಅಷ್ಟೇ ಅಪಸವ್ಯವಾಗಿ ಮಾಡೋದುಂಟು, ಯಾವುದಾದ್ರು ದೋಷ ಪ್ರಾಯಶ್ಚಿತ್ತಕ್ಕಾಗಿ ಅಂತ. ಆ ಥರ ಮಾಡಿದ ತಕ್ಷಣ ಅವನೊಳಗಿಂದ ವಸಿಷ್ಠ ದ್ವೇಷ ಅಕರಾಳ ವಿಕರಾಳವಾದಂಥ ಕರ್ರನೆಯ ಕಪ್ಪಗಿರುವ ಕಾಲರೊಳಗಿಂತ ಕಪ್ಪಾದ ಮನುಷ್ಯಾಕಾರವು ತೋರ್ತಿದ್ದರೂ ಕಣ್ಣು ಮೂಗುಗಳೊಂದೂ ಕಾಣದೆ ಹಿಂದು ಮುಂದೋ ತಿಳಿಯಲಾಗದ ಅರೆಗೆಲಸದ ಶಿಲಾಮೂರ್ತಿಯಂತಿರುವ ಅಂಜಿಸುವಂತಹ ನೆರಳೊಂದು ಮೇಲಕ್ಕೆ ಎದ್ದು. ಎಷ್ಟು ಡಿಸ್ಕ್ರಿಪ್ಷನ್ಸ್ ಕೊಡ್ತಾರೆ ನೋಡಿ. ದಂಡವನ್ನು ಮುಟ್ಟಲು ಹೋಗಿ ಅದರ ತೇಜಸ್ಸಿಗೆ ಸಿಕ್ಕಿ ತೀವ್ರಾಗ್ನಿ ಜ್ವಾಲೆಗೆ ಸೋಕಿದ ತರಗಲೆಯಂತೆ ಸುಟ್ಟು ಬೂದಿಯಾಗಿ ಹಾರಿ ನಿರ್ನಾಮವಾಯಿತು ಅಂತ. ಆಮೇಲೆ ಅವನನ್ನು ವಾಮದೇವ ಹೊತ್ಕೊಂಡು ಹೋಗ್ತಾನೆ. ಅದು ಮುಂದೆ ಕಥೆ ಬರುತ್ತೆ. ಇತ್ತ ವರುಣಲೋಕದಿಂದ ವಸಿಷ್ಠರು ಬರುವಾಗ ದಾರಿಯಲ್ಲಿ ಕಲಿಪುರುಷ ಚಂಡಾಲ ವೇಷಧಾರಿಯಾಗಿ ಕಾಣಿಸ್ಕೊಳ್ತಾನೆ. ಕಾಣಿಸ್ಕೊಂಡು ನನಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಅವಕಾಶ ಬೇಕು, ನನ್ನ ಜೊತೆ ಮಾತಾಡುವಾಗ ನೀವೊಂದು ಹುಲ್ಲು ಕಡ್ಡಿ ಅಡ್ಡ ಇಟ್ಕೊಂಡು ಮಾತಾಡಬೇಕು ಅಂತಾನೆ. ಏನು ಅಂತಂದರೆ, ಏನಿಲ್ಲ, ನನಗೆ ಒಂದು ವರ ನೀವು ಕೊಡಬೇಕು ಅಂತ. ಏನದು ಅಂತನ್ನುವಾಗ ಹೇಳ್ತಾನೆ, ಇದೀಗ ಕೃತಯುಗ. ಆ ಕೃತಯುಗದ ಒಂದು ಪಾದ ಕಳೆದು ಮತ್ತೊಂದು ಪಾದಕ್ಕೆ ಬರುತ್ತೆ. 4 ಯುಗಗಳಲ್ಲಿ ಒಂದೊಂದು ಕಲೆ ಕಳೆಯುತ್ತೆ. 4 ಯುಗಕ್ಕೆ 4 ಪಾದಗಳು, ಒಂದೊಂದು ಯುಗಕ್ಕೆ 4 ಕಲೆಗಳು. ಕಲಾ ಅಂದರೆ 1/60 ಅಂತಂತ, 16ನೇ ಒಂದು ಭಾಗ. ಈಗ ಒಂದು ಪಾದ ಕಳೆದು ಮತ್ತೊಂದು ಪಾದ ಬರುವಾಗ ಒಂದು ಕಲೆ ಕಡಿಮೆ ಆಗುತ್ತೆ. ಒಂದು ಯುಗ ಕಳೆದು ಮತ್ತೊಂದು ಯುಗ ಬಂದಾಗ 4 ಕಲೆಗಳು ಅಂದರೆ ಒಂದು ಪಾದ ಕಡಿಮೆ ಆಗುತ್ತೆ. ಯಾವುದರೊಳಗೆ? ಧರ್ಮ, ಮೌಲ್ಯ, ತತ್ವ ಇತ್ಯಾದಿಗಳಲ್ಲಿ. ಆ ಒಂದು ಈ ತತ್ವಹ್ರಾಸ, ಧರ್ಮಹ್ರಾಸ, ಸತ್ವಹ್ರಾಸವನ್ನು ಪಂಚಭೂತಗಳು ಶೋಕಿಸತ್ವೆ. ಅಯ್ಯೋ, ಇಷ್ಟು ಚೆನ್ನಾಗಿದೆ ಪ್ರಪಂಚ, ಹೀಗಾಯ್ತಲ್ಲ ಅಂತ. ಅದನ್ನು ಯುಗಪುರುಷರು ವಹಿಸಿಕೊಳ್ಬೇಕು. ಆ ದುಃಖ, ಈ ಜಗತ್ತಿನ ದುಃಖ ಜಗತ್ತಲ್ಲಿ ಹೇಗೆ ತೋರುತ್ತೆ? ಜಗತ್ತಿನ ದೊಡ್ಡ ವ್ಯಕ್ತಿಗಳ ಮೂಲಕ ತೋರುತ್ತೆ. ಹಾಗಾಗಿ ಈ ಕೃತಯುಗಕ್ಕೆ ಯುಗಪುರುಷರು ನೀವು ನಿಮ್ಮ ದುಃಖವಾಗಿ ಅದು ವ್ಯಕ್ತಿತ್ವ ತಾಳಬೇಕು. ತ್ರೇತಾಯುಗದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ. ಹೀಗಾಗಿ ಒಂದೊಂದು ಯುಗದ ಯುಗಪುರುಷರ ದುಃಖ ಅದು. ಅಂದರೆ ಪಂಚಭೂತಗಳು, ಜಗತ್ತು ತನಗೆ ಕೊರತೆ ಆಯಿತು ಅಂತ ಸಂಕಟ ಪಡುತ್ತಲ್ಲ. ಷೋಡಶಕಲಾ ಪರಿಪೂರ್ಣವಾದದ್ದು ದ್ವಾದಶಕಲ, ಅಷ್ಟಕಲ, ಚತುಷ್ಕಲ, ಈ ರೀತಿಯಾಗಿ ಆಗ್ತಾ ಬರುತ್ತೆ ಆ ದುಃಖ. ಹಾಗಾಗಿ ಧರ್ಮವನ್ನೇ ಹಿಡಿದು ಕುಳಿತಿರುವ ಶಕ್ತಿಯು ಮನುಷ್ಯ ಅಂತಃಕರಣಕ್ಕೆ ಈಗಿರುವಷ್ಟು ಶಕ್ತಿಯನ್ನು ಮುಂದೆ ಇರೋದಿಲ್ಲ. ತಾವು ನನ್ನ ಅಧಿಕಾರ ಆರಂಭಿಸಿದುದರ ಗುರುತಾಗಿ ಶೋಕ, ಮೋಹ, ದೈನ್ಯಗಳನ್ನು ಅವಲಂಬಿಸಬೇಕು. ಲೋಕದ ಜನಕ್ಕೆ ಕಾಣುವಂತೆ ತಾವು ಅದಕ್ಕೆ ವಶರಾಗಬೇಕು. ಇದು ನನಗೆ ವರ ಬೇಕು ಅಂತ. ಆಯಿತು, ನನ್ನನ್ನು ಯಾತಕ್ಕೆ ಕೇಳೋದು ಅಂತ ಅಂದುಕೋತೀರೋ? ಇಲ್ಲ, ದೇವರು ನೀವು ಸ್ಪರ್ಶಮಣಿ ಮುಟ್ಟಿದ ಕಬ್ಬಿಣವನ್ನೆಲ್ಲ ಬಂಗಾರ ಮಾಡುವಂತೆ ತಮ್ಮ ಪ್ರಭಾವದಿಂದ ತಮ್ಮನ್ನು ತಗುಲಿದ ಶೋಕ ಮೋಹಗಳು ಜೀರ್ಣವಾಗಿ ಆನಂದವಾಗುವು. ಹಾಗಾಗಿ ಯಾವ ಭಾವವೇ ಆಗಲಿ ತಮ್ಮನ್ನು ಮುಟ್ಟಿದರೆ ತಮ್ಮ ತುಂಬಿದ ಅಂತಃಕರಣದ ಸಂತೋಷ ಧರ್ಮವೇ ಅದಕ್ಕೆ ಬರುವುದು. ಏನು ಮಾಡೋದು? ಹೀಗಾಗಿ ನಿಮ್ಮ ಸಹಜ ಧರ್ಮವನ್ನು ಸ್ವಲ್ಪ ಕಾಲ ಪಕ್ಕಕ್ಕೆ ಇಟ್ಟು ನೀವು ಈ ಶೋಕ ಮೋಹ ದೈನ್ಯಗಳನ್ನು ಕೃತಕವಾಗಿ ಆರೋಪ ಮಾಡಿಕೊಳ್ಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಬಂದಿರೋದು. ಮತ್ತು ಇದು ನಿಮಗೆ ಪುತ್ರಶೋಕ ರೂಪವಾಗಿ ಬರಬಹುದು ಅಂತೆಲ್ಲ ಹೇಳಿಬಿಟ್ಟು ತೋರ್ಪಡಿಸ್ತಾರೆ. ಮತ್ತು ನೀವು ಅದನ್ನು ಚೆನ್ನಾಗಿ ನಿರ್ವಾಹ ಮಾಡಬೇಕು, ಇದೊಂದು ನಾಟಕ ತಾನೆ ಅಂತ ಕೇಳಿಕೊಂಡು, ನಾನೇನು ಬರ್ತೀನಿ, ಹೆಚ್ಚು ಹೊತ್ತು ನಿಮ್ಮ ಸಾನ್ನಿಧ್ಯದಲ್ಲಿದ್ದರೆ ನಾನು ಸತ್ವೋನ್ನತ ಮೂರ್ತಿ ಆಗಿಬಿಡ್ತೀನಿ, ಅದು ಕಷ್ಟ. ದೇವರು ತಮ್ಮ ಸನ್ನಿಧಾನದಲ್ಲಿ ನಾನು ಬಹುಕಾಲ ಇರಲಾರೆ, ಇದ್ದರೆ ನನ್ನ ಪ್ರಕೃತಿ ಕೆಡುವುದು. ವಾದನಕ್ಕೆಂದು ತೆಗೆದುಕೊಂಡ ಕೊಳಲು ಚಿಗುರಿದರೆ ಅದು ವೇಣುವಾಗಿರುವುದಾದರೆ ಹೇಗೆ? ವೇಣುವಾಗುವುದಾದರೂ ಹೇಗೆ? ಅದಕ್ಕಾಗಿ ನಾನು ತಮ್ಮ ಸನ್ನಿಧಾನದಲ್ಲಿದ್ದು ಬೆಂಕಿಗೆ ಬಿದ್ದ ಕಡ್ಡಿಯಂತಾಗುವ ಮುನ್ನ ಹೊರಡಲು ಅಪ್ಪಣೆ ಆಗಬೇಕು. ತಮ್ಮ ಪ್ರಭಾವದಿಂದ ನನ್ನ ವ್ಯಕ್ತಿತ್ವ ಅಳಿಸಿ ಹೋದರೆ ನನ್ನನ್ನು ಸೃಷ್ಟಿಸಿರುವ ನಿಯತಿಯ ಉದ್ದೇಶ ವಿಫಲವಾಗುತ್ತದೆ. ಇದು ತಮ್ಮ ಅಪ್ಪಣೆಯಾಗಲಿ. ನನ್ನ ಮೇಲೆ ಬಿದ್ದಿರುವ ತಮ್ಮ ಪ್ರಭಾವ ಮಹಿಮೆಯನ್ನು ಇಲ್ಲಿಯೇ ಕೊಡೆದುಕೊಂಡು ಹೋಗುವನು. ಕಲಿಯು ಎದ್ದು ತಾನು ಹೊತ್ತಿದ್ದ ಕಂಬಳಿಯನ್ನು ಒದರಿದನು. ಧೂಳು ಹಾರಿ ಹೋಗುವಂತೆ ಪ್ರಕಾಶದ ಕಿಡಿಗಳು ಹಾರಿದವು. ಎಂಥ ಅದ್ಭುತವಾದ ಸೀನ್ ಕ್ರಿಯೇಟ್ ಮಾಡ್ತಾರೆ. ಇದು ನೋಡಿ, ಒಂದು ತಾತ್ವಿಕವಾದಂಥದ್ದು, ಇಟ್ಸ್ ಪ್ಯೂರ್ಲಿ ಫಿಲಸಾಫಿಕಲ್, ಸ್ಪಿರಿಚುವಲ್ ಆದದ್ದನ್ನು ಅವರು ಒಂದು ಮೈಥಾಲಜಿಕಲ್ ಲೆವೆಲ್ಗೆ ತರ್ತಾರೆ. ಕಲೆ ಆಗಬೇಕಾದ್ರೆ ಹಾಗೆ ಮೈಥಾಲಜಿ ಇಲ್ಲದೆ, ಪುರಾಣ ಇಲ್ಲದೆ ಕಲೆ ಆಗೋದಿಲ್ಲ. ಪುರಾಣ ಕಲೆಗೆ ರಾ ಮೆಟೀರಿಯಲ್, ಕಚ್ಚಾ ಸಾಮಗ್ರಿ. ಅದನ್ನು ಕಾವ್ಯವಾಗಿ ಮಾಡಬೇಕು ಅಂದರೆ ಭಾವನಾ ವ್ಯಾಪಾರ ಬರಬೇಕು. ಚಿತ್ತವೃತ್ತಿ ವ್ಯಾಪಾರ ಇದ್ದಾಗ, ಅದು ಪುರಾಣ ಕಥೆಗೆ ಮಾಡಿದಾಗ ಅದು ಆಗುತ್ತೆ. ಅಂದರೆ ಒಂದು ತತ್ವ, ಫಿಲಾಸಫಿ, ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ನಮಗೆ ಪುರಾಣ ಕಥೆಯ ರೂಪಕ್ಕೆ ಬರಬೇಕು. ಆ ಪುರಾಣ ಕಥೆಯ ರೂಪದಲ್ಲಿದ್ದದ್ದು ಕಾವ್ಯಕ್ಕೆ ಬರಬೇಕು ಅಂದರೆ ಚಿತ್ತವೃತ್ತಿ ವಿಶೇಷ ಬರಬೇಕು. ಅಂದರೆ ತತ್ವ ತರ್ಕನಿಷ್ಠವಾಗಿ ನಮಗೆ ಒಂದು ಶಾಸ್ತ್ರಾಭಿವ್ಯಕ್ತಿಗೆ ಸಿಕ್ಕಿದಾಗ ಅದು ದರ್ಶನ, ಫಿಲಾಸಫಿ ಅಂತ ಅನಿಸಿಕೊಳ್ಳೋದು. ಸಂವೇದನೆಗೆ ಸಿಕ್ಕಿದಾಗ
ತತ್ವ ತಾನಾಗಿಯೇ ಸಂವೇದನೆಗೆ ಸಿಕ್ಕಿದಾಗ ಸ್ಪಿರಿಚುಯಾಲಿಟಿ ಅಧ್ಯಾತ್ಮ ಅಂತ ಆಗುತ್ತೆ. ಅಂಥದ್ದಕ್ಕೆ ಒಂದು ಸಾಂಕೇತಿಕವಾದಂಥ ಆಯಾಮವನ್ನು ಕೊಟ್ಟಾಗ ಅದು ಪುರಾಣ ಆಗುತ್ತೆ. ಆ ಸಾಂಕೇತಿಕ ಆಯಾಮಕ್ಕೆ ಅನುಭಾವ ವಿಭಾವ ಸಾಮಗ್ರಿಯ ಚಿತ್ತವೃತ್ತಿ ವಿಶೇಷಗಳನ್ನು ಒದಗಿಸಿದಾಗ ಕಾವ್ಯ ಆಗುತ್ತೆ. ಹೀಗೆ ಅಧ್ಯಾತ್ಮದ ಅನುಭವವನ್ನು ಕಾವ್ಯಾನುಭವ ಮಾಡುವ ಪ್ರೋಸೆಸ್ ಇಷ್ಟಿದೆಯಲ್ಲ, ಇವರಷ್ಟನ್ನು ಒಂದೇ ಕಡೆ ಮಾಡಿದ್ದಾರೆ. ಈ ಪುರಾಣ ಕಥೆ ಅವರು ಸೃಷ್ಟಿ ಮಾಡಿರೋದು. ಈ ಚಂಡಾಲನ ರೂಪದಲ್ಲಿ ಕಲಿ ಬಂದು ಮಾತಾಡುವುದು ಎಲ್ಲನೂ ಅದು ಎಷ್ಟು ಮಟ್ಟಿಗೆ ಅದನ್ನು ಅವರು ಮೆಟಮಾರ್ಫಸೈಸ್ ಮಾಡ್ತಾರೆ ಅಂದರೆ ಆ ಪ್ರಭಾವ ಕಂಬಳಿ ಮೇಲೆ ಕೊಡುಕೊಂಡು ಹೋದಾಗ ಧೂಳು ಏಳುವ ಥರ ಕಿಡಿಗಳು ಏಳ್ತು ಅನ್ನೋವರೆಗೂ ಮಾಡಿದ್ದಾರೆ. ಇಷ್ಟು ಕಲಾ ಕೌಶಲ ಇದೆ, ಅದರೊಳಗೆ ಅತ್ಯುಜ್ವಲವಾದ ಅಧ್ಯಾತ್ಮ ಕೂಡ ಕಾಣಿಸುತ್ತೆ. ಯಾವುದು ಬೇರೆ ಬೇರೆಯಾಗಿ ನೋಡೋದಕ್ಕೆ ಅಸಾಧ್ಯವಾಗುವುದಿಲ್ಲ. ರಸಾನಂದ ಬ್ರಹ್ಮಾನಂದಗಳ ಸಮೀಕರಣವೇ ಕಾಣುವಂತೆ ತೋರುತ್ತೆ. ಇತ್ತ ವಾಮದೇವ ತಾನು ವಿಶ್ವಾಮಿತ್ರನ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಸಂಕಟ, ಆದರೆ ವಸಿಷ್ಠನ ಮೇಲೆ ಕೋಪ ಇರೋದಿಲ್ಲ. ತನಗೇನೇ ಆಗಲಿ ಸರ್ವಶಕ್ತಿ ಸಂಪನ್ನತೆಯೂ ಬೇಕು, ನಾನು ಇನ್ನೊಬ್ಬ ವಸಿಷ್ಠ ಆಗಬೇಕು ಅಂತಂತಾನೆ. ಈಗ ನೋಡಿ, ವಸಿಷ್ಠನ ನಾಶ ಮಾಡೋದಕ್ಕೆ ಬದಲಾಗಿ ಜಗತ್ತಿಗೆ ಮತ್ತೊಬ್ಬ ವಸಿಷ್ಠನ ಕೊಡಬೇಕು ಅಂತ. ಎಲ್ಲಿಂದ ಎಲ್ಲಿಗೆ ಮೆಚ್ಯೂರಿಟಿ ಬಂದಂಥದ್ದು ಇದು ಬೇಕಿತ್ತು ಅಂತ. ಇದಕ್ಕಾಗಿ ಇಷ್ಟು ಅನರ್ಥ ಮಾಡಬೇಕು, ಇಷ್ಟು ರಕ್ತಪಾತ ಆಗಬೇಕು ಅಂತ ನೋಡಿದ್ದು. ಆಮೇಲೆ ಬಹಳ ಚೆನ್ನಾಗಿದೆ ಈ ಮಾತುಗಳೆಲ್ಲ ಕೂಡ. ತಾವುಗಳು ಓದ್ಕೊಳ್ಬೇಕಷ್ಟೇ ಹೊರತುವೆ ನಾನು ಅದನ್ನು ಈ 3 ದಿವಸಗಳಲ್ಲಿ ಸಂಗ್ರಹ ಮಾಡಿಕೊಡೋದಕ್ಕೆ ಆಗೋದಿಲ್ಲ. ಇಂದ್ರಿಯಗಳನ್ನು ಬಿಟ್ಟು ವ್ಯಾಪಾರ ಮಾಡುವುದನ್ನು ಕಲಿತುಕೊಂಡರೆ ಅದು ಸರ್ವಶಕ್ತಿ ಸಂಪನ್ನವಾಗುವುದು ಅಂತ. ಇಂದ್ರಿಯ ದ್ವಾರಗಳ ಮೂಲಕ ಅಂತಃಶಕ್ತಿ ಹೊರಗಡೆಗೆ ಹೋಗಿ ಹೋಗಿ ಬಸ್ತುಕೊಳ್ತಾ ಇರುತ್ತೆ. ಅದನ್ನು ಅಂತರ್ಮುಖ ಮಾಡಬೇಕಾಗುತ್ತದೆ. ವಸಿಷ್ಠರಿಗೆ ಸಿದ್ಧಿ ಪ್ರಭಾವ 2 ವಿಶೇಷವಾಗಿದೆ ಅಂತಾರೆ. ಸಿದ್ಧಿ ಅಂದರೆ ಏನು? ಸಿದ್ಧಿ ಹೊಸದಾಗಿ ಸಂಪಾದಿಸಿದರೆ ಸಿದ್ಧಿ, ಹುಟ್ಟುವಾಗಲೇ ಬಂದರೆ ಪ್ರಭಾವ. ಮೀನು ಹುಟ್ಟುವಾಗಲೇ ಈಜು ಕಲಿತಿರುತ್ತದೆ, ಮಣಿ ಹುಟ್ಟುವಾಗಲೇ ತೇಜಃಪುಂಜವಾಗಿರುವುದು, ಇವೆಲ್ಲ ಪ್ರಭಾವಗಳು. ಮನುಷ್ಯ ಈಜು ಕಲಿಯುವವನು, ಅದು ಸಿದ್ಧಿ ಅಂತಾರೆ. ಈ ಸಣ್ಣ ಸಣ್ಣ ಶಬ್ದಗಳನ್ನು ಅವರು ಎಷ್ಟು ಅರ್ಥಮಯವಾದ ರೀತಿಯಲ್ಲಿ ಅದನ್ನು ಬಳಸ್ತಾರೆ, ಮತ್ತು ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ದೇವಡವರ ಬರವಣಿಗೆಯ ಶೈಲಿಯೇ ಆ ರೀತಿಯಾದದ್ದು. ಮತ್ತು ನಾನು ಯಾತಕ್ಕೆ ವಸಿಷ್ಠನ ಗೆಲ್ಲೋಕ್ಕಾಗಲಿಲ್ಲ ಅಂತ ಕೇಳಿದ್ರೆ, ಸಿದ್ಧಿ ಪ್ರಭಾವಗಳು 2 ಅವರಿಗೆ ಅಸಾಮಾನ್ಯವಾಗಿರೋದ್ರಿಂದ. ಆಮೇಲೆ ನೀನು ನಿನ್ನ ವೈರಿ ಅಂತ ಯಾರು ಡಿಕ್ಲೇರ್ ಮಾಡ್ತಾನೋ ಅವನನ್ನು ನೀನು ಗೆಲ್ಲಬಹುದು, ಹಗೆ ಮಾಡಿದವನನ್ನು ಗೆಲ್ಲಬಹುದು. ನಿನ್ನನ್ನು ಹಗೆಯೆಂದೇ ಒಪ್ಪಿಕೊಳ್ಳದವರ ಮೇಲೆ ನೀನೇನು ಮಾಡಬಲ್ಲೆ? ಕಮಲದ ಎಲೆಯನ್ನು ನೀರಿನಲ್ಲಿಯೇ ಎಷ್ಟು ಮುಳುಗಿಸಿದರೂ ಅದು ಒದ್ದೇ ಆದೀತೆ. ಹಾಗಾಗಿ ಅವರಿಗೆ ವೈರವೇ ಇಲ್ಲ. ಅವರು ಯಾವುದನ್ನೂ ಕಠೋರವಾದ ರೀತಿಯಲ್ಲಿ ತೆಗೆದುಕೊಳ್ಳಲಾರರು. ಅವರಿಗೆ ಹೇಗೆ ಮಾಡೋದು? ಆ ಹಗೆ ಹಿಂದಿರುಗಿ ಬಂದು ನಿನ್ನನ್ನು ಹೊಡೆಯುವುದು. ಅದರಂತೆ ಆಗಿದ್ದು ಅಂತ. ಇವನು ಬಿಟ್ಟ ಅಸ್ತ್ರ ಇವನಿಗೆ ಬಂತಲ್ಲ. ಅವನು ಹೇಳ್ತಾನೆ, ಮೊದಲು ನನಗೆ ವಸಿಷ್ಠನ ಮೂರ್ತಿ ನನ್ನ ಮನಸ್ಸಿನಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಅದು ಉಗ್ರವಾಗಿರುವಂತೆ ಕ್ರೂರವಾಗಿರುವಂತೆ ಕಾಣಿಸ್ತಾ ಇತ್ತು. ಈಗ ಅದು ಶಾಂತವಾಗಿದೆ ಅಂತ. ಅಯ್ಯೋ ಹುಚ್ಚ, ಅದು ನಿನ್ನ ಮನಸ್ಸೇ ಹೊರತು ವಸಿಷ್ಠರ ರೂಪ ಅಲ್ಲ. ನಿನ್ನ ಮನಸ್ಸು ಮುಂಚೆ ಅವರ ಮೇಲೆ ಕೋಪದಿಂದ ಇತ್ತು, ಅದಕ್ಕೆ ಉಗ್ರ ರೂಪದಲ್ಲಿ ಕಾಣಿಸ್ತಾ ಇತ್ತು. ನಿನಗೀಗ ಹಾಗಿಲ್ಲ. ಅದು ಆಗಿದ್ದಕ್ಕೆ ಕಾರಣ ಏನು ಗೊತ್ತಾ? ನೀನು ನಂಬುವೆಯೋ ಇಲ್ಲವೋ, ನಾನಂತೂ ಹೇಳುವೆನು, ಆ ಮಹಾಬ್ರಾಹ್ಮಣಿಯ ಅನುಗ್ರಹದಿಂದ ಅದು ನಿನ್ನನ್ನು ಬಿಟ್ಟು ಹೋಯಿತು. ಬಟ್ಟೆಗೆ ಹತ್ತಿದ್ದ ಕೊಳೆಯೊಂದನ್ನು ಒಗೆದು ತೆಗೆದಂತಾಯಿತು. ಅಷ್ಟೇನು ಆಕೆ ಬ್ರಹ್ಮದಂಡ ರಕ್ಷಣೆಗೆ ವಿನಿಯೋಗಿಸುವಾಗ ಸಾಧ್ಯವಾದರೆ ಕೌಶಿಕನ ವೈರ ಕಳೆಯಲಿ ಎಂದರು. ಆದ್ದರಿಂದ ನೀನು ಮೂರ್ಛೆಗೆ ಬಿದ್ದಾಗ ಬ್ರಹ್ಮದಂಡ ನಿನ್ನ ವೈರವನ್ನು ಆಕರ್ಷಿಸಿ ಹೊರಕ್ಕೆಳೆದು ಸುಟ್ಟುರುಹಿತು. ಕೊಳೆಬಟ್ಟೆಯನ್ನು ಕಿತ್ತೆಸದಂತಾಗಿ ನೀನು ನಿರ್ವೈರನಾದೆ. ಆಗ ಅವನು ಅಂದುಕೊಳ್ತಾನೆ, ನಾನು ಅವರಿಗೆ ಒಂದು ಬೆಟ್ಟದಷ್ಟು ಅನ್ಯಾಯ ಮಾಡಕ್ಕೆ ಹೋದರೆ ಅವರು ನನಗೆ ಒಂದು ಲೋಕದಷ್ಟು ಉಪಕಾರ ಮಾಡಿಬಿಟ್ರು. ಇದು ಏನು ಮಾಡೋದು ಅಂತ ಸಂಕಟವಾಗಿ, ಇಲ್ಲ ಇನ್ನೆಂದಿಗೂ ಕೂಡ ನಾನು ವಸಿಷ್ಠರ ಮೇಲೆ ಕೈ ಮಾಡೋದಿಲ್ಲ ಅಂತಂದುಕೊಳ್ತಾನೆ. ಮತ್ತೊಬ್ಬ ವಸಿಷ್ಠ ಆಗಬೇಕು. ಆಗ ಅದನ್ನು ಒಪ್ಪಕ್ಕಾಗೋದಿಲ್ಲ ವಾಮದೇವನಿಗೆ. ಖಂಡಿತ ಇಲ್ಲ, ನಿನ್ನ ಕೈಯಲ್ಲಿ ಆಗೋದಿಲ್ಲ ಅಂತ. ಏನು, ನಾನು ಮಹಾಬ್ರಾಹ್ಮಣನಾಗುವುದಿಲ್ಲವೇ? ಬ್ರಾಹ್ಮಣರ ಬ್ರಾಹ್ಮಣ ಆಗ್ತೀನಿ ಅಂತಾನೆ. ಅದು ಹೇಗಯ್ಯ ಸಾಧ್ಯವಾಗುತ್ತೆ? ನಿನ್ನ ರಕ್ತವೆಲ್ಲ ಬ್ರಾಹ್ಮವಾಗಿ ರಕ್ತ ಬೀಜವೇ ಬ್ರಾಹ್ಮಣವಾದರೆ ಸಾಧ್ಯ. ಅದು ಆಗುತ್ತದೆಯಾ ಅಂತ. ಇಲ್ಲೇನು ರಕ್ತ ಬೀಜ ಅಂತಂದರೆ ಏನು ದೇಹಕ್ಕೆ ಸಂಬಂಧಪಟ್ಟಿದ್ದ? ಅಲ್ಲ, ದೇಹದ ಪೋಷಕ ದ್ರವ್ಯ, ಜೀವಾಳ ಅನ್ನುವ ಅರ್ಥದಲ್ಲಿ ತತ್ವವೇ ಬ್ರಾಹ್ಮವಾಗಬೇಕು, ತನ್ನ ಸಂಪೂರ್ಣ ಸತ್ವವೇ ಬ್ರಹ್ಮವಾಗಬೇಕು ಅಂತ. ಬ್ರಹ್ಮವಾಗುವುದು ಅಂದ್ರೇನು? ಮತ್ತೆ ಮತ್ತೆ ಅವರು ಹೇಳ್ತಾರೆ, ಅವರ ಮಹಾದರ್ಶನದಲ್ಲೂ ಬರುತ್ತೆ, ಬುಡಿಲರ ಬಾಯಲ್ಲಿ ಹೇಳಿಸ್ತಾರೆ, ಶ್ರೇಯಸ್ಸು ಪ್ರೇಯಸ್ಸು ಅಂತ 2 ಉಂಟು. ಶ್ರೇಯಸ್ಸು ಅಂತಂದರೆ ಆತ್ಯಂತಿಕವಾಗಿ ಯಾವುದು ಒಳ್ಳೆಯದು ಅದು. ಪ್ರೇಯಸ್ಸು ಅಂತಂದರೆ ಈ ದೇಹಕ್ಕೆ ಎಷ್ಟು ನೆಮ್ಮದಿ ಕೊಡುತ್ತೋ ಅದು ಅಂಥದ್ದು ಅಂತ. ಅರ್ಥಕಾಮಗಳನ್ನು ಪ್ರೇಯಸ್ಸು ಅಂತ, ಧರ್ಮ ಮೋಕ್ಷಗಳನ್ನು ಶ್ರೇಯಸ್ಸು ಅಂತ ಕರಿತೀವಿ.
ಪ್ರೇಯಸ್ಸಿಗಿಂತ ಶ್ರೇಯಸ್ಸು ದೊಡ್ಡದು ಅಂತ ಇದ್ದು ಅದಕ್ಕೆ ಬದ್ಧವಾಗಿ ನಡ್ಕೊಳ್ತಕ್ಕಂಥವನು. ಅಸುರ ಮಾರ್ಗ ಅಂದರೆ ಭೋಗ ಪಾರಮ್ಯದ ಮಾರ್ಗಕ್ಕಿಂತ ದೈವ ಮಾರ್ಗ, ಭೋಗವನ್ನು ಈ ಯೋಗದ ಹಂತದಲ್ಲಿ ಹತೋಟಿಯಲ್ಲಿ ಇಟ್ಟು ನೋಡಬೇಕು ಅನ್ನುವುದನ್ನು ಮಾಡಿಕೊಂಡು ಜಗತ್ತಿನಲ್ಲಿ ಸದಸತ್ತುಗಳ ನಡುವೆ ಸದಾ ಸಂಘರ್ಷ ನಡೀತಾ ಇದೆ. ಇಟ್ಸ್ ಎಟರ್ನಲ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗುಡ್ ಆ್ಯಂಡ್ ಈವಿಲ್. ಆಗ ಸದಾಕಾಲ ದೈವ ಪಕ್ಷದಲ್ಲಿದ್ದು ಒಳಿತಿನ ಪಕ್ಷದಲ್ಲಿದ್ದು ನಾನು ಪ್ರತಿಭಟನೆ ಮಾಡ್ತೀನಿ ಅಂತಿರಬೇಕು. ಇಡೀ ಕೌರವ ಸಮೂಹದಲ್ಲಿ ಇವರೆಲ್ಲ ಯಾರು? ಕಲಿಯ ಸ್ವರೂಪವೇ ತಾನೇ ದುರ್ಯೋಧನ, ದ್ವಾಪರನಾಗಿ ಬಂದಂಥವನೇ ಇವನು ಶಕುನಿ. ಇವರಿಬ್ಬರೂ ಹಾಗೆ ಬಂದಾಗ ರಾಕ್ಷಸ ಸ್ವಭಾವದಿಂದ ಕಾಲನೇಮಿ ಮೊದಲಾದ ರಾಕ್ಷಸರೆಲ್ಲ ಹುಟ್ಟಿದ್ರು ಅಂತ ಮಹಾಭಾರತದಲ್ಲಿ ಘೋಷಯಾತ್ರೆಯ ಸಂದರ್ಭದಲ್ಲಿ ಕೂಡ ರಾಕ್ಷಸರು ಪಾತಾಳಕ್ಕೆ ದುರ್ಯೋಧನ ಕರೆಸ್ಕೊಂಡು ನಮ್ಮ ರೆಪ್ರೆಸೆಂಟೇಟಿವ್ ನೀನು ಹೋದರೆ ಗತಿ ಏನು ಅಂತೆಲ್ಲ ಕೇಳಿದ್ರು. ಆ ರೀತಿಯಾಗಿ ಅವರ ಕ್ಯಾಂಡಿಡೇಟ್ ಆಗಿ ಅವನು ಎಲೆಕ್ಷನ್ಗೆ ನಿಂತಿರೋವಂಥದ್ದು. ಹೀಗಾಗಿ ಅವರಿಗೆ ಅಂಡರ್ಗ್ರೌಂಡ್ ಮಾಫಿಯಾ ಇಂದ ಸಪೋರ್ಟ್ ಇರ್ತಕ್ಕಂಥದ್ದು ದುರ್ಯೋಧನಾದಿಗಳಿಗೆ. ಅವರೆಲ್ಲರಿಗೂ ಕೂಡ ಭೀಷ್ಮ ದ್ರೋಣಾದಿಗಳೆಲ್ಲ ಒಪ್ಪಿಕೊಂಡು ಸಹಕಾರ ಕೊಟ್ಟರು, ಒಬ್ಬ ವಿದುರನ್ನು ಬಿಟ್ಟು. ಕೌರವರ ಪಾಳಯದಲ್ಲಿ ಒಬ್ಬ ವಿದುರ ಮಾತ್ರ ವ್ಯತಿರಿಕ್ತವಾಗಿ ನಿಲ್ಲೋಕ್ಕಾಯ್ತು ಅಂದರೆ ಎಷ್ಟು ಕಷ್ಟ. ಹಾಗೆ ಎಲ್ಲ ಆಸುರಿ ಶಕ್ತಿಗಳ ವಿಜೃಂಭಣೆ ಇದ್ದಾಗಲೂ ಸುರಶಕ್ತಿಗಳ ಕಡೆಗೆ ನಾನು ನಿಲ್ತೀನಿ ಎನ್ನುವ ಸ್ಥೈರ್ಯ ತ್ರಾಣ ಇದ್ದವನು ಬ್ರಾಹ್ಮಣ. ಹಾಗಲ್ಲದೆ ಪರವಾಗಿಲ್ಲ, ಇವತ್ತು ಈ ಪಾರ್ಟಿನವರು ನನಗೆ ಪ್ರೆಸಿಡೆಂಟ್ ಸರ್ಟಿಫಿಕೇಟ್ ಮೆರಿಟ್ ಅವಾರ್ಡ್ ಕೊಡ್ತಾರೆ ಅಂತಂದರೆ ಈ ಕಿವಿಯಿಂದ ಆ ಕಿವಿಗೆ ಭಸ್ಮ ಹಾಕ್ಕೊಂಡವರು, ಈ ಮೂಗಿನ ತುದಿಯಿಂದ ಆ ಕಿವಿ ಹಿಂದಿನ ತಲೆವರೆಗೂ ನಾಮ ಹಾಕ್ಕೊಂಡವರು ಎಲ್ಲರೂ ಹೊರಟೋಗ್ಬಿಟ್ಟಾಗ ಅಲ್ಲಿ ಬ್ರಾಹ್ಮಣ್ಯ ಜನಿವಾರದಲ್ಲಿ ಮಾತ್ರ ಇದೆ ಅಷ್ಟೇ. ಅವರು ವಿದ್ವಾಂಸರು, ಬ್ರಾಹ್ಮಣರಲ್ಲ. ಬ್ರಾಹ್ಮಣ್ಯ ಅಂದರೆ ನೀನು ಮಾಡ್ತಾ ಇರೋದು ತಪ್ಪು, ನಿನ್ನ ಪ್ರಶಸ್ತಿಯೇನೋ ಪುರಸ್ಕಾರವೋ ನನಗೆ ಬೇಡ ಅಂತ ಅನ್ನಬೇಕಾಗುತ್ತದೆ. ಶಿವರಾಮ್ ಕಾರಂತರು ಎಮರ್ಜೆನ್ಸಿ ಕಾಲದಲ್ಲಿ ಇಂದಿರಾ ಗಾಂಧಿ ಕೊಟ್ಟಂಥ ಪದ್ಮಭೂಷಣವನ್ನು ತಿರಸ್ಕರಿಸಿದ್ರಲ್ಲ, ಆ ಮಟ್ಟಕ್ಕೆ ಇರಬೇಕಾಗುತ್ತದೆ. ರವೀಂದ್ರನಾಥ್ ಟ್ಯಾಗೂರರು ಬ್ರಿಟಿಷರ್ಸ್ ಕೊಟ್ಟಂಥ ಸರ್ ಪದವಿಯನ್ನು ತಿರಸ್ಕಾರ ಮಾಡಿದ್ರಲ್ಲ, ಆ ರೀತಿ ಮಾಡಬೇಕಾಗುತ್ತದೆ. ಅಂದರೆ ಬ್ರಾಹ್ಮ ಇರುವಂಥದ್ದು ಈ ದೃಷ್ಟಿಯಲ್ಲಿ ಅದು ಬೇಕಾಗುತ್ತದೆ. ಅದು ನಿನಗೆ ಸಾಧ್ಯವಾ? ಈ ಮಟ್ಟದ ರಾಗದ್ವೇಷಗಳಿದ್ದಾಗ ಆಗುತ್ತದೆಯಾ ಅಂತ. ಮತ್ತೆ ಹೇಳ್ತಾರೆ ತಪಸ್ಸು ಬಿಟ್ಟು ಇನ್ಯಾವುದೂ ಇಲ್ಲ. ತಪಸ್ಸೆಂದರೆ ಬಾಹ್ಯಾಭ್ಯಂತರ ಪ್ರಯತ್ನ ರಾಶಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಈ ಥರದ ಮಾತುಗಳು ನೂರಾರು ಸಾವಿರಾರು ಪುಂಖಾನುಪುಂಖವಾಗಿ ಅಲ್ಲಲ್ಲಿ ಬರುತ್ತೆ. ಸಾಧಕರಾಗುವವರಿಗೆ ಇದು ತುಂಬ ಬೇಕಾದಂಥ ಅಮೂಲ್ಯವಾದ, ಇಟ್ಸ್ ಇಂಡಿಸ್ಪೆನ್ಸಿಬಲ್ ವರ್ಕ್. ದೇವಡುವರ ಈ 3 ಕೃತಿಗಳು ತತ್ವಜಿಜ್ಞಾಸುಗಳಾಗುವವರಿಗೆ, ವೇದ ರಹಸ್ಯಗಳನ್ನು ತಿಳಿಯುವಂಥವರಿಗೆ, ಅಧ್ಯಾತ್ಮ ವಿದ್ಯೆಯ ಪ್ರಗತಿ ನಿರೀಕ್ಷೆ ಮಾಡುವವರಿಗೆಲ್ಲ ಬಹಳ ಬಹಳ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಹೇಳ್ತಾರೆ ತಪಸ್ಸೆಂದರೆ ಬೀಜವು ವೃಕ್ಷವಾಗುವ ಕೆಲಸ ಅಂತ. ಆಮೇಲೆ ಹೇಳ್ತಾರೆ ನೀನು ಹೇಳಿದ್ದು ತಪಸ್ಸಲ್ಲ, ಸ್ಥಿತಿಗಾಗಿ ಹೆಣಗುವಿಕೆ ಅಂತ. ನೀರಲ್ಲಿ ಬಿದ್ದವನು ಮುಳುಗಿ ಸಾಯಿದರಲು ಏನೇನೋ ಪ್ರಯತ್ನ ಮಾಡುವನು, ಅದು ಈಜಲ್ಲ. ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಕೈಯನ್ನು ಹಿಂಗಿಂಗೆ ಬಡಿತಾ ಇದ್ರೆ ನೀರಲ್ಲಿ ತೇಲ್ತಾ ಇರ್ತಾನೆ, ದಡ ಕಾಣೋದಿಲ್ಲ. ಕೈ ಸೋತ್ರೆ ಮುಳುಗೋಗ್ತಾನೆ. ಹಾಗಾಗದೆ ಕೈ ಸೋಲಕ್ಕೆ ಮುನ್ನ ದಡ ಸೇರುವಂತೆ ಮಾಡೋದಕ್ಕೆ ಒಂದು ರೆಗ್ಯುಲರ್ ಆಗಿ ಸ್ಟ್ರೋಕ್ಸ್ ಹಾಕಿಕೊಂಡು ಒಂದು ಡೈರೆಕ್ಷನಲ್ಲಿ ಹೋಗಬೇಕು. ಬರೀ ಮ್ಯಾಗ್ನಿಟ್ಯೂಡ್ ಇದ್ರೆ ಸಾಕಾಗೋಲ್ಲ, ಡೈರೆಕ್ಷನ್ನು ಬೇಕು. ತಪಸ್ಸು ಸ್ಕೇಲಾರ್ ಕ್ವಾಂಟಿಟಿ ಅಲ್ಲ, ವೆಕ್ಟಾರ್ ಕ್ವಾಂಟಿಟಿ ಅಂತ. ಈ ರೀತಿಯಾದ ಒಂದು ದೃಷ್ಟಿಕೋನ ಬಹಳ ಚೆನ್ನಾಗಿ ಇಲ್ಲಿ ತೋರ್ಪಡಿಸ್ತಾರೆ. ಮತ್ತೆ ಅದು ಶಾಸ್ತ್ರೀಯವಾದ ರೀತಿಯಲ್ಲಿ ಹೇಗಾಗಬೇಕು, ಏನು ಎತ್ತ ಅಂತೆಲ್ಲ ಹೇಳ್ತಾ ವಸಿಷ್ಠರ ಗುಟ್ಟು ಏನು ಹೇಳು ಅಂತ ಹೇಳ್ಬಿಟ್ಟಂತಾನೆ. ವಸಿಷ್ಠರ ಗುಟ್ಟು ಏನೂ ಇಲ್ಲ. ನಿರ್ಮಲವಾದ ನೀರಿಗೆ ಬಣ್ಣ ವಾಸನೆ ಏನೂ ಇಲ್ಲದಂತೆ ಅವರ ಮನಸ್ಸಿನಲ್ಲಿ ಯಾವ ಸಂಕಲ್ಪವೂ ಇಲ್ಲ, ಅಷ್ಟೆ. ಅದು ವಸಿಷ್ಠರ ಗುಟ್ಟು. ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗೀ ಭವತಿ ಕಶ್ಚನ ಅಂತ ಗೀತೆಯಲ್ಲಿ ಹೇಳಿದನಲ್ಲ, ಅದು ಸಂಕಲ್ಪ ತ್ಯಾಗ. ಅದನ್ನು ಮಾಡುವುದಂತ, ಅದನ್ನು ಕಲಿಯಬೇಕು ಅಂತಾನೆ. ಇತ್ತ ಕಡೆ ಅವನು ತ್ರಿಶಂಕು ವಸಿಷ್ಠರ ಹತ್ರಕ್ಕೆ ಬರ್ತಾನೆ, ಸ್ವರ್ಗಕ್ಕೆ ಹೋಗಬೇಕು ಸಶರೀರವಾಗಿ ಅಂತ. ಅದು ಆಗೋಲ್ಲ ಅಂತಾನೆ. ವಸಿಷ್ಠರ ಮಕ್ಕಳೊಬ್ಬರು ಇದು ಆಗುವಂಥದ್ದಲ್ಲ ಅಂತಾನೆ. ನನಗೆ ಇನ್ಯಾರಾದರೂ ಮಾಡಿಸ್ಕೊಡ್ತಾರಾ ಅಂತ ಕೇಳ್ತಾರೆ. ನಾವಂತೂ ಪುರೋಹಿತರಾಗಿದ್ದೀವಿ, ನಮ್ಮ ಕೈಲಾಗೋಲ್ಲ, ನಿಮಗೆ ಬೇಕು ಅಂದರೆ ಯಾರನ್ನಾದರೂ ಇಟ್ಟುಕೊಳ್ಳಿ ಅಂತ ಅಂತಾನೆ. ಹಾಗಿದ್ರೆ ಇಟ್ಕೊಳ್ಬಹುದಾ ಅಂತ, ಈಗಿರುವ ಗುರುವನ್ನು ಬಿಡಬಹುದಾ ಅಂತಾನೆ. ಬಿಟ್ಟರೆ ಏನು ಗತಿ ಅಂತ. ಆಗ ವಸಿಷ್ಠ ಪುತ್ರರೊಬ್ಬರು ಚಂಡಾಲರಾಗ್ತಾರೆ ಅಂತಾನೆ. ಗುರುವನ್ನು ಬಿಟ್ಟೇ ಎನ್ನುವ ಸಂಕಲ್ಪ ಮಾಡಿಕೊಂಡ ತಕ್ಷಣವೇ ಚಂಡಾಲತ್ವ ಬಂತು ಅಂತ ಇವರು ಕಲ್ಪನೆ ಮಾಡ್ತಾರೆ. ಅಂದರೆ ಪುರಾಣ ಕಥೆಗಳಲ್ಲಿ ವಸಿಷ್ಠರೇ ಶಾಪ ಕೊಟ್ಟು ಚಂಡಾಲತ್ವ ಬಂತು ಅಂತ. ಇವರು ಹಾಗೆ ಮಾಡೋದಿಲ್ಲ. ವಸಿಷ್ಠ ಪುತ್ರರೊಬ್ಬರು ಅಂದಿದ್ದೇ ಚಂಡಾಲತ್ವ ಬಂದದ್ದಾಯಿತು. ವಾಸಿಷ್ಠರಿಂದ ಬಂದದ್ದು ಚಂಡಾಲತ್ವವೇ ಹೊರತುನುವೆ ವಸಿಷ್ಠರ ಬಾಯಿಂದ ಬಂದದ್ದಲ್ಲ ಅಂತ ಮಾಡ್ತಾರೆ. ಅಂದರೆ ಮುಖ್ಯ ಪಾತ್ರಧಾರಿಗಳ
ಆ ಒಂದು ಗೌರವವನ್ನು ಘನತೆಯನ್ನು ಕಾಪಾಡಬೇಕು ಅಂತ ಅಷ್ಟು ಚೆನ್ನಾಗಿರುವಂಥ ಕಲ್ಪನೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಚಿಂತೆ ಇಲ್ಲ, ಇನ್ನೊಬ್ಬ ಪುರೋಹಿತನನ್ನು ಭರಿಸುವವರೆಗೂ ಈ ಚಂಡಾಲತ್ವ ಮುಟ್ಟೋದಿಲ್ಲ. ದಕ್ಷಿಣಾಪಥದಲ್ಲಿ ಒಬ್ಬ ರಾಜರ್ಷಿ ಇದ್ದಾನೆ, ಆತ ನಿನಗೆ ಮಾಡಿಕೊಡ್ತಾನೆ ಅಂತ ವಸಿಷ್ಠರು ಕಳಿಸ್ಕೊಡ್ತಾರೆ. ಎಲ್ಲಿಗೆ? ನರ್ಮದಾ ತೀರದಲ್ಲಿದ್ದಂಥ ವಿಶ್ವಾಮಿತ್ರನ ಹತ್ತಿರಕ್ಕೆ. ವಿಶ್ವಾಮಿತ್ರನ ಹತ್ತಿರಕ್ಕೆ ವಸಿಷ್ಠನ ಆಜ್ಞೆ ಅಂತಂದುಕೊಂಡು ತ್ರಿಶಂಕು ಬರ್ತಾನೆ. ಇತ್ತ ಕಡೆ ವಿಶ್ವಾಮಿತ್ರನಿಗೆ ಆಪೋದೇವಿಯರ ಸಾಕ್ಷಾತ್ಕಾರವಾಗುತ್ತೆ. ಬಹಳ ಚೆನ್ನಾಗಿದೆ, ಈ ವಿವರಗಳೆಲ್ಲ ತುಂಬ ಸೊಗಸಾಗಿದೆ. ಆಪೋದೇವಿಯರು ಬಹಳ ಕಾರುಣ್ಯಶಾಲಿಗಳಾದಂಥ ದೇವತೆಗಳು. ಆಪೋಹಿಷ್ಟಾಮಯೋ ಭುವಸ್ಥಾನ ಊರ್ಜೇದ ಧಾತನ ಮಹೇರಣಾಯ ಚಕ್ಷಸೆ ಯೋವಶಿವತಮೋರಸಸ್ತಸ್ಯ ಭಾಜೇತೇನ ಉಷತೀರೇವ ಮಾತರಃ ತಸ್ಮಾ ಅರಂಗ ಮಾಮವೋ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನೇತಾಚನ. ಈ ಮಂತ್ರ ಇದನ್ನು ಅವನು ಇಟ್ಕೊಳ್ತಾನೆ ಅಂತ ಬರುತ್ತೆ. ಆ ಮಂತ್ರದ ತಾತ್ಪರ್ಯ ಅವರು ಬರೀತಾರೆ, ನಾವು ಊಹೆ ಮಾಡಿಕೊಳ್ಬಹುದು ಯಾವ ಮಂತ್ರ ಅಂತ. ತಕ್ಷಣವೇ 24 ದಿವಸ ಆ ಮಂತ್ರವನ್ನು ಋಕ್ಕಾಗಿರುವುದನ್ನು ಸಾಮವಾಗಿ ಮಾಡಿ ಆ ಜಲವೇ ಎಲ್ಲಕ್ಕೂ ಅಂತ. ಈ ನೀರನ್ನು ಉಪಾಸನೆ ಮಾಡಿದ್ರೆ ಏನು ಬರುತ್ತೆ ಅಂತಂದರೆ, ಛಾಂದೋಗ್ಯದಲ್ಲಿ ತಜ್ಜಲ ನಿತ್ಯುಪಾಸೀತ ಅಂತ ಬರುತ್ತೆ. ಏನ ಜಾಯಂತೆ ಯಸ್ಮಿನ್ ಲೀಯಂತೆ ತಜ್ಜಲಂ ತಾನಿ ಜಲಾನಿ ತಂ ಜಲಂ ಇತ್ಯುಪಾಸೀತ, ತಾನ್ ಜಲಾನ್ ಇತ್ಯುಪಾಸೀತ ಅಂತ ತಜ್ಜಲಾನ್ ಇತ್ಯುಪಾಸೀತ ಅನ್ನುವುದಕ್ಕೆ ಅರ್ಥ. ಅಂದರೆ ಆಪೋದೇವಿಯರ ಸಾಕ್ಷಾತ್ಕಾರ ಅನ್ನೋದು ಬ್ರಹ್ಮ ಸಾಕ್ಷಾತ್ಕಾರದಂತೆಯೇ ಮಾಡಬೇಕಾದದ್ದು. ಎಲ್ಲಿಂದ ಎಲ್ಲವೂ ಬಂದು ಎಲ್ಲಿ ಎಲ್ಲವೂ ಲಯಿಸುತ್ತದೆಯೋ ಅದು ಅಂತ. ಮತ್ತು ಜಲ ಸರತಿ ಸರಣ ಪ್ರವಾಹ ಇರತಕ್ಕಂಥದ್ದು ಗತ್ಯರ್ಥಕವಾದ ಜ್ಞಾನಾರ್ಥಕ ಸ್ವರೂಪವಾದದ್ದು ಅಂತ. ಜಲದ ಬಗ್ಗೆನೇ ಬೇಕಾದಷ್ಟಿದೆ. ಈಚೆಗೆ ಇಂಗ್ಲೆಂಡಿನ ಒಬ್ಬರು ಮಹಿಳೆ, ಸುಮಾರು 65-70 ವರ್ಷದವರು, ಸ್ವತಂತ್ರವಾಗಿ ಸಂಸ್ಕೃತ ಕಲಿತು ಈ ವೇದಗಳ ಆಪಸ್ತತ್ವ ಯಾವುದಿದೆ ಅದರ ಬಗ್ಗೆನೇ ಒಂದು 700-800 ಪೇಜಿನ ಒಂದು ಮಹಾಗ್ರಂಥ ಬರೆದಿದ್ದಾರೆ. ಅದು ಮುನ್ನುಡಿ ಬರ್ಕೊಡಿ ಅಂತ ಕಳಿಸಿದ್ದಾರೆ. ಎಷ್ಟು ಡೀಟೇಲ್ ಆಗಿ ಆಕೆ ವರ್ಕೌಟ್ ಮಾಡಿದ್ದಾರೆ ಅಂತಂದರೆ, ಎಲ್ಲ ವೇದವಾಂಗ್ಮಯವನ್ನು ನೋಡಿ ಜಾಲಾಡಿ ಆ ಒಂದು ಜಲತತ್ವ ಎಷ್ಟು ವ್ಯಾಪಕವಾದದ್ದು ಅಂತ. ನಮ್ಮ ಪ್ರೊಫೆಸರ್ KS ನಾರಾಯಣಾಚಾರ್ಯರು ಕೂಡ ವೇದ ಸಂಸ್ಕೃತಿಯ ಪರಿಚಯದಲ್ಲಿ 6ನೇ ಸಂಪುಟ ಉದಕ ತತ್ವ ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಲ್ಲಿ ಆ ಉದಕ ತತ್ವದ ವ್ಯಾಪ್ತಿ ಏನು ಅಂತ ತೋರಿಸ್ತಾರೆ. ಜೊತೆಗೆ ಅವರು ಇಂಗ್ಲಿಷ್ ಪ್ರೊಫೆಸರ್ ಕೂಡ ಆಗಿರೋದ್ರಿಂದ TS ಎಲಿಯಟ್ ಬರೆದಂಥ ವೇಸ್ಟ್ಲ್ಯಾಂಡ್ ಅನ್ನುವ ಮಹಾಕೃತಿ ಇದೆಯಲ್ಲ, ಅಲ್ಲಿ ಬರುವಂಥದ್ದು ಏನು ಅಂತ ಅದರ ಸಮೀಕರಣವನ್ನು ಮಾಡಿ ತೋರಿಸ್ತಾರೆ. ಬಹಳ ಚೆನ್ನಾಗಿದೆ, ತುಂಬ ಒರಿಜಿನಲ್ ಆದಂಥ ಅಧ್ಯಯನ ಅಲ್ಲಿರುವಂಥದ್ದು. ಅಲ್ಲಿ ಕಡೆಗೆ 5ನೇ ಅಧ್ಯಾಯದಲ್ಲಿ ವಾಟ್ ದಿ ಥಂಡರ್ ಸೆಡ್ ಅಂತ ಬರುತ್ತೆ. ಮೇಘ ಸಂದೇಶ ಏನು ಅಂತಂದರೆ ದ ದ ದ ಅಂತ ಹೇಳ್ತು ಅಂತ ಎಲಿಯಟ್ ಹೇಳ್ತಾನೆ. ಅದು ದಾಮ್ಯತ ದತ್ತ ದಯಧ್ವಂ ಅಂತ. ಅದೇ ಆಧುನಿಕ ಕಾಲದಲ್ಲಿ ಬರಡು ವೇಸ್ಟ್ಲ್ಯಾಂಡ್, ಎಲ್ಲ ಬಂಜರು ಭೂಮಿಯಾಗಿದೆ. ಅದಕ್ಕೆ ಬದುಕು ಹೇಗಾಗುವಂಥದ್ದು? ದಮನ, ಇಂದ್ರಿಯ ದಾಹದ ದಮನ, ಇಂದ್ರಿಯ ನಿಗ್ರಹ, ಮತ್ತೆ ದಯೆ ಕಾರುಣ್ಯ, ದತ್ತ ದಾನ, ದಾನ ಕೊಡುವಿಕೆ, ದಯೆ ತೋರುವಿಕೆ ಮತ್ತು ತಮ್ಮ ಕೋರಿಕೆಗಳನ್ನು ದಮಿಸಿಕೊಳ್ಳುವಿಕೆ. ದಾನ ಕೊಡಬೇಕಾದ್ರೆ ಮೊದಲು ತನಗೆ ಹೆಚ್ಚಿನ ಬಯಕೆಗಳಿರಬಾರ್ದು. ನನಗೆ ಸಾಲ್ತಾ ಇಲ್ಲ ನಿನಗೇನು ಕೊಡಲಿ ಅಂತ ಆಗುತ್ತೆ. ಹಾಗಾಗಿ ತನ್ನ ಬಯಕೆಗಳನ್ನು ಕಡಿಮೆ ಮಾಡಿಕೊಳ್ಳದೆ ದಾನ ಗುಣ ಬರೋದಿಲ್ಲ. ಮತ್ತು ತನ್ನ ಬಯಕೆ ಕಡಿಮೆ ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೆ ಅದು ಬೇಕಿದೆ ಅಂತ ಬೇರೆಯವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ದಯೆ, ಎಂಪತಿ ಅದು ಬೇಕಾಗುತ್ತೆ. ಹೀಗಾಗಿ ದಾನಕ್ಕೆ ಬೇಕಾದ ಮೆಟೀರಿಯಲ್ ಸಾಮಗ್ರಿ ಸಿದ್ಧವಾಗುವುದು ದಮನದಿಂದ, ದಾನಕ್ಕೆ ಬೇಕಾದ ಮನೋಧರ್ಮ ಸಿದ್ಧವಾಗುವುದು ದಯೆಯಿಂದ. ಹೀಗೆ ದಾನ ಅನ್ನುವ ನಾಣ್ಯಕ್ಕೆ ಒಂದು ಕಡೆ ದಯೆ, ಮತ್ತೊಂದು ಕಡೆ ದಮ, ಈ 2 ಗುಣಗಳು ಉಂಟು. ಇದು ಬೇಕು ಜಗತ್ತಿಗೆ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಹೇಳಿದ್ದಾನಲ್ಲ. ಕಾಮಕ್ಕೆ ಪ್ರತಿಕೋಟಿಯಲ್ಲಿರುವುದು ದಮ, ಕಾಮದ ಆಂಟಿಡೋಟ್ ದಮ. ಹಾಗೆಯೇ ಕ್ರೋಧದ ಆಂಟಿಡೋಟ್ ದಯೆ, ಲೋಭದ ಆಂಟಿಡಾಟ್ ಅದು ದಾನ. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಕಾಮ ಕ್ರೋಧ ಲೋಭಗಳು ನರಕದ 3 ಬಾಗಿಲುಗಳು, ಸರ್ವನಾಶನಕಾರಿಯಾದದ್ದು ಅಂತ. ಇದನ್ನು ಮುರಿಬೇಕು. ಈ 3 ರೀತಿಯಾದ ಬೆಂಕಿ ಉರಿತಾ ಇದೆ. ಭೂಮಿಯನ್ನು, ಆಕಾಶವನ್ನು, ಅಂತರಿಕ್ಷವನ್ನು ಎಲ್ಲ ಹಾನಿ ಮಾಡ್ತಾ ಇದೆ. ಅದು ನಾಶನವಾಗಬೇಕಾದ್ರೆ ಈ 3 ಸತ್ವಗಳಿರ್ತಕ್ಕಂಥ ದ ದ ದ ಅನ್ನುವ ಮೋಡದ ಗರ್ಜನೆಯ ರೂಪದಿಂದ ಬರುವ ಆಪೋದೇವಿಯರ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂಥದ್ದು ತತ್ವ.
ಅದು ಟಿ.ಎಸ್. ಎಲಿಯಟ್ ಕಂಡುಕೊಡೋದು. ಅವನು ಅಮೆರಿಕದಲ್ಲಿ 2 ವರ್ಷ ಹಾರ್ವರ್ಡಲ್ಲಿ ಇದ್ದುಕೊಂಡು ಸಂಸ್ಕೃತ ಅಭ್ಯಾಸ ಮಾಡಿದ್ದ. ನಮ್ಮ ಚಂದ್ರಶೇಖರ್ ಕಂಬಾರ್ ಇಲ್ಲಿ ಕೂತ್ಕೊಂಡು ಬೈತಾರೆ. ಅವರು ಒಂದು ಕನ್ನಡ ವಿಶ್ವವಿದ್ಯಾಲಯಕ್ಕೆ 2 ಟರ್ಮು ಕುಲಪತಿಗಳಾಗಿದ್ದರು. ಕುಲಪತಿಗಳೋ ನಕುಲಪತಿಗಳೋ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ವಿದೇಶದ ಮಹಾಕವಿಗೆ ಸಂಸ್ಕೃತದ ಬೆಲೆ ಏನು ಅಂತ ಗೊತ್ತಾಯಿತು. ಇವ್ರಿಗೆ ಎಲ್ಲ ಅನುಕೂಲ ಇದೆ, ಏನು ಮಾಡೋದಕ್ಕೆಲ್ಲ ಮೈಗಳ್ಳತನ, ಅಸೂಯೆ, ಇನ್ನೇನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅದಕ್ಕೆ ಬಂದಂಥ ಈ ಒಂದು ಹೊಟ್ಟೆ ಕಿಚ್ಚು, ಜಲಸಿ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಯಾರೇ ಆಗಲಿ ಯಾವುದೇ ಒಂದು ವಿಚಾರ ತಿಳಿದ ಮೇಲೆ ಅದರ ಬಗ್ಗೆ ಏನೇ ಆಕ್ಷೇಪ ಮಾಡಬಹುದು, ನಡೆಯುತ್ತೆ. ಪಾಯಿಂಟ್ಸ್ ಇರದೆ ಅಂತ ಗೊತ್ತಾಗುತ್ತೆ. ಅಜ್ಞಾನದಿಂದ ಬಂದಂಥದ್ದು 2 ದಾರಿ ಇರೋದಕ್ಕೆ ಸಾಧ್ಯ. ಒಂದು ಫ್ರಸ್ಟ್ರೇಷನಿಂದ ಬಂದಿರಬೇಕು, ಇಲ್ಲದ್ರೆ ಮತ್ತೊಂದು ಅಸೂಯೆ, ಈಗೋ ಅಲ್ಲಿಂದ ಬಂದಿರಬೇಕಷ್ಟೇ ಇರಲಿ. ಇಂಥ ಅಪೋದೇವಿಯರ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ. ಆಗ ಅವನಿಗೆ ಈ ವಿಶ್ವದ ಬ್ರಹ್ಮಾಂಡದ ರಹಸ್ಯ ಗೊತ್ತಾಗುತ್ತೆ ಅಂತ. ಇದಕ್ಕೆ ಅವರಿಲ್ಲಿ ಒಂದು ಬಂಗಾರದ ಮೊಟ್ಟೆ ಕಾಣಿಸುತ್ತೆ ಅಂತ ಬರೀತಾರೆ. ನೋಡುವುದಕ್ಕೆ ಅದು ರೊಟ್ಟಿ ಆಕಾರ ಇದ್ದದ್ದು, ಬಂಗಾರದ ಬಣ್ಣದ್ದು, ಬೆಳೆಯಿತು ಹಿಡಿಯಷ್ಟಿದ್ದದ್ದು, ಮುಡಿಯಷ್ಟಾಗಿ, ಮುಡಿ ಮಲೆಯಷ್ಟಾಗಿ, ತಾನಾಗಿ ಕೊನೆಗೆ ಒಡೆಯುತ್ತದೆ. ಅದರೊಳಗೆ ದೇವ ಮಾನವ ತಿರಿಯ ಸೃಷ್ಟಿಯೆಲ್ಲ ಇದೆ. ಕಲ್ಲು ಮಣ್ಣು ಗಿಡ ಬಳ್ಳಿ ಹಕ್ಕಿ ಹಾವು ಮೊದಲಾಗಿ ಗಾಜಿನ ಗೊಂಬೆಗಳಂತೆಯೂ ನೀರು ಗಾಳಿಗಳ ಗೊಂಬೆಯಂತೆಯೂ ಕಾಣುವ ದೇವತೆಗಳವರೆಗೆ ಎಲ್ಲವೂ ಇದೆ. ಕೌಶಿಕನ ಮನಸ್ಸು ಇದೇನು ಅನ್ನುತ್ತಿದೆ. ಅಲೌಕಿಕ ಅಶರೀರವಾಣಿ, ಇದು ಅಪೋರಸ, ಇದು ಬ್ರಹ್ಮಾಂಡ, ಇದನ್ನು ಮನುವು ತಪಸ್ಸಿನಿಂದ ಕಂಡಿದ್ದ, ಇದನ್ನು ನೀನು ಕಂಡೆ ಎನ್ನುತ್ತದೆ. ಹೀಗೆ ಆ ಬ್ರಹ್ಮಾಂಡ ಜಲದಲ್ಲಿ ಓತಪ್ರೋತ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುತ್ತೆ. ಅದಕ್ಕೆ ನಾವು ರಿಲೇಟ್ ಮಾಡಿಕೊಳ್ಬೇಕು. ಇದು ಮತ್ತೆ ಋಗ್ವೇದದ ದಶಮ ಮಂಡಲದಲ್ಲಿ ಬರುವ ಹಿರಣ್ಯ ಗರ್ಭ ಸೂತ್ರದಲ್ಲಿ ಬರುತ್ತೆ. ಆ ಸೂಕ್ತದಲ್ಲಿ, ಹಿರಣ್ಯ ಗರ್ಭ ಸೂಕ್ತದಲ್ಲಿ, ಬಂಗಾರದ ಒಂದು ಮೊಟ್ಟೆ ಒಡೆದು ಕೆಳಗಿನದೆಲ್ಲ ಭೂಮಿಯಾಗಿ ಮೇಲಿನದೆಲ್ಲ ದ್ಯಾವ ಆಕಾಶವಾಯಿತು, ನಡುವೆ ಎಲ್ಲ ಆಪೋಮಯವಾಗಿದ್ದದ್ದು ವಿಶ್ವ ಅಂತ. ಅದರಿಂದಲೇ ಅದೇ ದಶಮ ಮಂಡಲದಲ್ಲಿ ನಾ ಸದಾಸೀನ್ನೋ ಸದಾಸೀತ್ತದಾನೀಂ ತಮ ಆಸೀತ್ ತಮಸಾ ಗುಳ್ಹಮಗ್ರೆ ಅಂಬ ಪ್ರಕೇತಂ ಸಲಿಲಂ ಅಂತೆಲ್ಲ ಬರುತ್ತೆ. ನೀರೇ ಇದ್ದದ್ದು ಮೊದಲು ಅಂತ. ಕಾಳಿದಾಸ ಯಾ ಸೃಷ್ಟು ಸೃಷ್ಟಿರಾದ್ಯ ಅಂತನ್ನುವಲ್ಲಿ ಆಪಸ್ ಅನ್ನುವಂಥದ್ದು, ದಿ ಕಾಸಲ್ ವಾಟರ್ಸ್ ಅಂತ ಕರಿತೀವಲ್ಲ, ಈ ಎಲ್ಲ ಸಮನ್ವಯ ಮಾಡಿಕೊಂಡು ಆಪೋದೇವಿಯರ ಸಾಕ್ಷಾತ್ಕಾರ ಮೊದಲು ವಿಶ್ವಾಮಿತ್ರ ಮಾಡಿಕೊಂಡ ಅಂತ. ಕಾರಣ ಇಷ್ಟೇ, ಋಗ್ವೇದದಲ್ಲಿ ಆಪೋದೇವಿಯರನ್ನು ಮೊದಲಿಗೆ ಸಾಕ್ಷಾತ್ಕಾರ ಮಾಡಿಕೊಂಡು ಆಪೋಹಿಷ್ಟಾಮಯೋ ಬಹುಸ್ಥಾನ ಇತ್ಯಾದಿ ಮಂತ್ರಗಳನ್ನು ಕೊಟ್ಟವರು ಸಿಂಧುದ್ವೀಪ ಮಹರ್ಷಿಗಳು. ಸಿಂಧುದ್ವೀಪ ಮಹರ್ಷಿಗಳು ವಿಶ್ವಾಮಿತ್ರನ ಪೂರ್ವಜರು. ಹೀಗಾಗಿ ತನ್ನ ಪೂರ್ವಜರು ಕಂಡುಕೊಂಡ ಮಂತ್ರದಿಂದಲೇ ತಾನು ಅದೇ ದೇವಿಯರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅನ್ನುವಂಥದ್ದು. ಇದು ದೇವಡವರು, ಇದು ವ್ಯಾಸಂಗದಿಂದ, ಅಧ್ಯಯನದಿಂದ, ತಪಸ್ಸಿಂದ ಬರುವಂಥದ್ದು. ಇದಕ್ಕೆಲ್ಲ ಸುಮ್ಮನೆ ನಾನು ಪೌರಾಣಿಕ ಕಾದಂಬರಿ ಬರೀತೀನಿ ಅಂತ ಕೂತ್ಕೊಂಡು ಬರೆದರೆ ಆಗುವಂಥದ್ದಲ್ಲ. ಎಷ್ಟು ವ್ಯಾಸಂಗ, ಅದಕ್ಕಷ್ಟು ಅಡಕ ಎಲ್ಲ ಮಾಡಿದ್ದಾರೆ. ಆಮೇಲೆ ಅವನಿಗೆ ಅವನ ಪೂರ್ವಜರಾದ ಸಿಂಧುದ್ವೀಪ ಮಹರ್ಷಿ ಮತ್ತು ಅವನ ಹುಟ್ಟಿಗೆ ಕಾರಣರಾದಂಥ ಋಚಿಕ ಮಹರ್ಷಿ, ಅದು ಪುರಾಣದ ಕಥೆ ಒಂದು ಇದೆಯಲ್ವ. ವಿಶ್ವಾಮಿತ್ರನ ತಾಯಿಯ ಒಂದು ಬಯಕೆ ಇರುತ್ತೆ, ಮತ್ತು ತಂದೆಗೂ ಬಯಕೆ ಇರುತ್ತೆ, ತಮ್ಮ ಮಗ ಬ್ರಾಹ್ಮಣನಾಗಬೇಕು, ಬ್ರಾಹ್ಮಣೋತ್ತಮ ಆಗಬೇಕು ಅಂತೆಲ್ಲ ಇರುತ್ತೆ. ಅದಕ್ಕಾಗಿ ಗಾದಿ ಬೇಕಾದಷ್ಟು ಆರಾಧನೆ ಮಾಡಿರ್ತಾನೆ. ಆದರೂ ನಿನ್ನ ಮಗ ಆಗ್ತಾನೆ, ನೀನು ಆಗೋದಿಲ್ಲ ಅಂತಂದಿರ್ತಾರೆ. ಮತ್ತು ಸತ್ಯವತಿ ಅಂತ ಅವರಿಗೊಬ್ಬ ಮಗಳು ಋಚಿಕನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆ ಋಚಿಕ ಮಹರ್ಷಿ ತನ್ನ ಅತ್ತೆಗೆ ಹೆಂಡತಿಗೆ ಒಳ್ಳೆ ಸಂತಾನವಾಗಲಿ ಅಂತ 2 ಚರುಗಳನ್ನು ಮಾಡಿಟ್ಟು ಔದುಂಬರ ವೃಕ್ಷವನ್ನೊಬ್ಬರು, ಅಶ್ವತ್ಥ ವೃಕ್ಷವನ್ನೊಬ್ಬರು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿರ್ತಾನೆ. ನೋಡಿದರೆ ಅತ್ತೆ, ಏನೇ ಆಗಲಿ ಅತ್ತೆ ಅಂದರೆ ಅತ್ತೇನೆ, ಅಳಿಯನಿಗೆ ತನ್ನ ಹೆಂಡತಿಗೆ ಸ್ಪೆಷಲ್ ಆದ ಚೆರು ಮಾಡಿಟ್ಟಿರ್ತಾನೆ. ಅದಕ್ಕೆ ಅದನ್ನು ತಾನು ತೆಗೆದುಕೊಳ್ಬೇಕು ಅಂತ ಮಗಳಿಗೆ ಹೇಳ್ತಾಳೆ, ಅಮ್ಮ ನಿನಗಂತೂ ಗಂಡ ಮಹರ್ಷಿ ಬ್ರಹ್ಮರ್ಷಿ, ಎಡವಟ್ಟು ಮಕ್ಕಳು ಹುಟ್ಟಿದ್ರು ರಿಪೇರಿ ಮಾಡಬಲ್ಲ, ನನಗೆ ಆ ಥರದ್ದಿಲ್ಲ ಶಕ್ತಿ, ನಿನಗಾಗಿ ಮಾಡಿಕೊಟ್ಟಿದ್ದು ನನಗೆ ಕೊಟ್ಟುಬಿಡು, ನನ್ನದು ನಿನಗೆ ಟ್ರಾನ್ಸ್ಫರ್ ಮಾಡೋಕು ಅಂತ ತಾಯಿ ದಾಕ್ಷಿಣ್ಯ ಪಾಪ ಒಪ್ಕೊಳ್ತಾಳೆ. ಹಾಗೆ ಆಗಿಬಿಡುತ್ತೆ. ಕಡೆಗೆ ರುಚಿ ಕೇಳ್ತಾನೆ, ಎಂಥ ಅನ್ಯಾಯವಾಯಿತು, ನಿನಗೆ ನಾನು ಬ್ರಹ್ಮರ್ಷಿಯೊಬ್ಬ ಹುಟ್ಟಲಿ ಅಂತ, ನಿನ್ನ ತಾಯಿಗೆ ಒಬ್ಬ ಮಹಾರಾಜ ಸಾರ್ವಭೌಮನ ಆಗುವನು, ಕ್ಷತ್ರಿಯರ ಮೇಲೆಲ್ಲ ಆಧಿಪತ್ಯ ಸಂಪಾದಿಸೋನು ಹುಟ್ಟಲಿ ಅಂತ ಮಾಡಿದರೆ ಇದು ಈ ಥರ ಆಗಿಬಿಡುತ್ತಲ್ಲ ಅಂತ. ಆಗ ಸತ್ಯವತಿ, ಅಯ್ಯೋ ನನ್ನ ಮಗನಂತೂ ಹಾಗೆ ಆಗೋದು ಬೇಡ ಅಂತ, ಮೊಮ್ಮಗನಾಗಲಿ ಪರವಾಗಿಲ್ಲ ಅಂತ. ಹಾಗಾಗಿ ಸತ್ಯವತಿಯ ಮಗ ಜಮದಗ್ನಿ ಹುಟ್ಟಿದ. ಜಮದಗ್ನಿಯ ಮಗ ಪರಶುರಾಮ ಸಕಲ ದುಕ್ಷತ್ರಿಯ ಅಂತ ಮಾಡೋದಕ್ಕೆ ಜನಿಸಿದ ಅಂತ ನಮಗೆ ಗೊತ್ತಿದೆ, ಆ ಕಥೆಯ ಹಿನ್ನೆಲೆ. ಹೀಗಾಗಿ ಆ ದೃಷ್ಟಿಯಿಂದ ಋಚಿಕ ಈತನಿಗೆ ಈ ವಿಶಿಷ್ಟವಾದಂಥ ಜನ್ಮ ಬರೋಕ್ಕೆ ಕಾರಣನಾದವನು. ಮತ್ತು ವಾಮದೇವ, ಈ 3 ಮಹರ್ಷಿಗಳ ತೇಜಸ್ಸು ವಿಶ್ವಾಮಿತ್ರನ ಕಾಪಾಡ್ತಾ ಇರುತ್ತೆ ಅಂತ ಬರುತ್ತೆ. ಆಗಲೇ
ಈ ಆಪೋದೇವಿಯರ ಮೂಲಕ ಅವನಿಗೆ ಆಪೋಜ್ಯೋತಿಯ ದರ್ಶನವಾಗುತ್ತದೆ. ಬಹಳ ಚೆನ್ನಾಗಿದೆ. ಸೃಷ್ಟಿ, ನೀನು ಸಮಾಧಿಯಲ್ಲಿ ಕಂಡದ್ದು ಆಪೋಜ್ಯೋತಿ. ಸೃಷ್ಟಿಯ ಪೂರ್ವ ರೂಪವಾದರೆ ಅದು ಆಪೋಜ್ಯೋತಿ, ಸೃಷ್ಟಿಯ ಉತ್ತರ ರೂಪವಾದರೆ ಅದು ಅಪಾಮ್ನಪಾತ್ ಅಂತ. ಅಪಾಮ್ನಪಾತ್ ಅಂದರೆ ನೀರಿನೊಳಗೆ ಉದಯಿಸ್ತಕ್ಕಂಥ ಅಗ್ನಿ ಅಂತ. ಈ ಆಪೋಜ್ಯೋತಿಯನ್ನು ಕಾಣತಕ್ಕಂಥವನೇ ಬ್ರಾಹ್ಮಣ. ಬ್ರಾಹ್ಮಣನಾಗಬೇಕಾದವನು ಸರ್ವ ಪ್ರಯತ್ನದಿಂದ ಆಪೋಜ್ಯೋತಿಯನ್ನು ಕಾಣಬೇಕು ಅಂತ. ಆಪೋಜ್ಯೋತಿ ಎಂದರೆ ಏನು? ತಣ್ಣಗಿರುವ ಬೆಳಕು. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುತ್ತದೆ, ಆರ್ದ್ರಂ ಜ್ಯೋತಿರ್ಜ್ವಲತಿ ಜ್ಯೋತಿರಹಮಸ್ಮಿ. ಒದ್ದೆಯಾದ ಬೆಳಕಿದೆ, ಜ್ಯೋತಿ ಇದೆ, ಅದು ನಾನು ಅಂತ. ಅಂದರೆ ಲೈಟ್ ವಿತೌಟ್ ಹೀಟ್, ಬ್ರಾಹ್ಮಣ್ಯದ ಲಕ್ಷಣ ಅದು. ಅವನಲ್ಲಿ ಲೈಟ್ ಇರಬೇಕು, ಅದು ಡಿಲೈಟ್ ಆಗಬೇಕು ಅಂತಂದರೆ ಹೀಟ್ ಇಲ್ಲದೆ ಇದ್ದಾಗಲೇ. ಸತ್ವ ಇರಬೇಕು. ಸತ್ವ ಅಂದರೆ ತುಂಬ ಜನ ತುಂಬ ಸಾತ್ವಿಕರು ಅಂದರೆ ಕೈಲಾಗದವರು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸಾತ್ವಿಕ ಅಂದರೆ ಕೈಲಾಗದ್ದು ಅಂತ ಅಲ್ಲವೇ ಅಲ್ಲ. ಆದರೆ ರಜೋಗುಣವಲ್ಲದೆ ಇರತಕ್ಕಂಥದ್ದು. ರಜೋಗುಣ ತುಂಬಿಕೊಂಡಾಗ ಅದು ಕಾವು ಇರುವಂಥ ಬೆಳಕಾಗುತ್ತೆ. ಕಾವಿಲ್ಲದ ತಮೋಗುಣ, ಕಾವು ಇಲ್ಲ ಬೆಳಕು ಇಲ್ಲ, ಆ ರೀತಿಯಾದದ್ದು. ರಜೋಗುಣದಲ್ಲಿ ಕಾವು ಬೆಳಕೆರಡೂ ಇರುವಂಥದ್ದು, ಸತ್ವಗುಣದಲ್ಲಿ ಬರಿಯ ಬೆಳಕಿರತಕ್ಕಂಥದ್ದು. ಈ ಬಯೋಲಾಜಿಕಲ್ ಲೈಟ್ ಅಂತೀವಲ್ಲ, ಜೈವಿಕ ಕಾಂತಿ ಆ ಥರದ್ದು. ಈಗ ಗ್ಲೋವರ್ಮ್ ಅನ್ನುವ ಮಿಂಚು ಹುಳವನ್ನು ಮುಟ್ಟಿ ನೋಡಿ, ತಂಪಾಗಿರುತ್ತೆ, ಅದೇನು ಬಿಸಿಯಾಗಿರೋದಿಲ್ಲ. ಆ ರೀತಿಯಾದದ್ದು. ಅಂದರೆ ಸಜೀವವಾದ ಚೈತನ್ಯಮಯವಾದ ಬೆಳಕಿಗೆ ಆ ಒಂದು ತಂಪುತನ ಇರುತ್ತೆ ಅಂತ. ಜಡಕ್ಕೆ ಪ್ರಾಶಸ್ತ್ಯ ಬಂದರೆ ರಜೋಗುಣ, ಚೈತನ್ಯಕ್ಕೆ ಪ್ರಾಶಸ್ತ್ಯ ಬಂದರೆ ಸತ್ವಗುಣ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಈ ಆಪೋಜ್ಯೋತಿಯ ದರ್ಶನ ಆದಮೇಲೆ ಬಲ ಅತಿಬಲ ಮಂತ್ರಗಳು ಬಂದು ಅವನನ್ನು ಉಪಾಸನೆ ಮಾಡುತ್ತವೆ. ಆಪೋದೇವಿಯರ ಕೃಪೆಯಿಂದ ಬಂದದ್ದು, ಹಸಿವು ಬಾಯಾರಿಕೆಗಳು, ನಿದ್ರೆ ಇತ್ಯಾದಿಗಳ ತೊಂದರೆ ಇಲ್ಲದಂತೆ ಅಂತ. ಆಮೇಲೆ ಅವನು ಪ್ರಾಣೋಪಾಸನೆ ಮಾಡ್ತಾನೆ. ತುಂಬ ಮುಖ್ಯವಾದದ್ದು ಪ್ರಾಣೋಪಾಸನೆ. ಎಲ್ಲ ಸಂದರ್ಭಕ್ಕೂ ಅಷ್ಟೇ, ಪ್ರಾಣನಿಂದಲೇ ಜಗತ್ತು ಎಲ್ಲ ನಡೀತಕ್ಕಂಥದ್ದು. ಹೊರಗೆ ಅನ್ನವಾಗಿ, ಒಳಗೆ ಅನ್ನಾದನಾಗಿ. ಅನ್ನಮತ್ತೀತಿ ಅನ್ನಾದಹ, ಅನ್ನಂ ಆಸಮಂತಾತ್ ಅತ್ತಿ ಇತಿ ಅನ್ನಾದಹ ಅಂತ ಸರಿಯಾಗಿ ನಿರ್ವಚನ. ಅನ್ನವನ್ನು ಎಲ್ಲ ಕಡೆಯಿಂದಲೂ ಸ್ವೀಕರಿಸ್ತಕ್ಕಂಥವನು ಅನ್ನಾದನಾಗಿ, ಒಳಗಡೆಗೆ ವೈಶ್ವಾನರ ಅನ್ನುವ ಹೆಸರಿನಿಂದ ಇರತಕ್ಕಂಥ ಮುಖ್ಯ ಪ್ರಾಣ. ಹೊರಗಡೆ ಆ ಪ್ರಾಣನೇ ಸೋಮರೂಪಿಯಾಗಿ ಅನ್ನವನ್ನು ತಂದು ಕೊಡ್ತಾ ಇರ್ತಾನೆ. ಹೀಗಾಗಿ ಒಳಗಡೆ ಅಗ್ನಿಯ ಹೊರಗಡೆ ಸೋಮವಾಗಿರುವಂಥ ಈ ವ್ಯೂಹವನ್ನು ಅಗ್ನಿಶೋಮೀಯವಾದ ವ್ಯೂಹ ಅಂತ ಕರೀತಾರೆ. ವೇದಗಳಲ್ಲಿ ಬರುತ್ತೆ, ಯೋಗ ವಾಸಿಷ್ಠದಲ್ಲಿ ವಿಸ್ತಾರವಾಗಿ ಚೂಡಾಲ ಪ್ರಕರಣದಲ್ಲಿ ಬರುತ್ತೆ. ಇದೆಲ್ಲದರ ಹಿನ್ನೆಲೆ ಇಟ್ಟುಕೊಂಡು ಅವರು ಪ್ರಾಣಪುರುಷನನ್ನು ಆರಾಧನೆ ಮಾಡ್ತಾನೆ. ಪ್ರಾಣದ ಸಂಕಲ್ಪದಿಂದ ಪ್ರಾಣಶಕ್ತಿ ಜಾಗೃತವಾದರೆ ಸಂಕಲ್ಪ ಮಾತ್ರದಿಂದ ಎಲ್ಲಿಯ ಪ್ರಾಣವನ್ನು ಆಕರ್ಷಣೆ ಮಾಡಬಹುದು ಮತ್ತು ಎಲ್ಲಿಯೂ ಪ್ರಾಣವನ್ನು ವಿತರಣೆ ಮಾಡಬಹುದು ಅಂತ ಗೊತ್ತಾಗುತ್ತೆ. ಮುಂದೆ ಬರುತ್ತೆ, ವಿಶ್ವಾಮಿತ್ರ ಹಸಿವಾದಾಗ ಒಂದು ಒಣಕಲ ಗಡ್ಡೆಯನ್ನು ತೆಗೆದುಕೊಂಡು ಅದರೊಳಗೆ ತನ್ನ ಪ್ರಾಣವನ್ನು ತುಂಬಿ ಅದನ್ನೇ ತಿಂದು ತಾನು ತನ್ನ ಹಸಿವನ್ನು ತುಂಬಿಕೊಳ್ತಾನೆ ಅಂತ. ಆಮೇಲೆ ಯೋಚನೆ ಮಾಡ್ತಾನೆ, ಇದೇನು ತನ್ನನ್ನೇ ತಾನು ತಿಂದು ಬದುಕೋದಲ್ವಾ ಅಂತ. ಈ ಪರ್ಪೆಚುವಲ್ ಮಿಷನ್ ಅನ್ನುವ ಕಾನ್ಸೆಪ್ಟ್ ಇಂಜಿನಿಯರಿಂಗದಲ್ಲಿ ಇದೆಯಲ್ಲ, ಆ ರೀತಿಯಾದದ್ದು. ನನ್ನಿಂದಲೇ ನಾನು ಬದುಕುವಂಥದ್ದು, ನನ್ನಿಂದಲೇ ನಾನು ಇರುವಂಥದ್ದು ಸಾಧ್ಯವಾ? ಪ್ರಾಣಶಕ್ತಿ ಜಾಗೃತವಾದಾಗ ಸಾಧ್ಯವಾಗುತ್ತದೆ. ಆ ಮಟ್ಟಕ್ಕೆ ಅದೇ ಮೇಂಟೈನ್ ಮಾಡ್ತಾ ಇರುತ್ತದೆ ಅನ್ನುವಂಥದ್ದು. ಇದು ಹೇಗೆ? ವಿಜ್ಞಾನ ಇದಕ್ಕೆ ಉತ್ತರ ಕೊಡಲಾರದು. ಅಧ್ಯಾತ್ಮ ಏನು ಹೇಳುತ್ತೆ ಅಂತಂದರೆ, ಯಾವಾಗ ನಮಗೆ ಹೊರಗಿನ ಬಯಕೆಗಳ ಕಡಿಮೆ ಆಗುತ್ತೋ ಆಗ ತನ್ನಂತೆ ತಾನೇ ಆ ವ್ಯವಸ್ಥೆ ಇರುತ್ತದೆ. ಹೊರಗಿನ ಬಯಕೆಗಳು ಅಂತಂದರೆ, ಹೊರಗಿನಿಂದ ನಾವು ಬದುಕ್ತೀವಿ ಅಂದರೆ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಎಂಟ್ರೋಪಿ, ವಿಶ್ವದ ಅವ್ಯವಸ್ಥೆಯ ಸೂಚ್ಯಾಂಕ, ಮೆಜರ್ ಆಫ್ ಡಿಸಾರ್ಡರ್. ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ನಮಗೆ ಬ್ರಾಹ್ಮಣ್ಯ ಇಲ್ಲ. ಯಾರು ವಿಶ್ವದ ಅವ್ಯವಸ್ಥೆಗೆ ಒಂದು ಸ್ವಲ್ಪವೂ ಕೂಡ ತನ್ನ ಕೊಡುಗೆ ಅಂತ ಸಲ್ಲಿಸೋದಿಲ್ವೋ ಅವನು ಬ್ರಾಹ್ಮಣ. ಎಷ್ಟೆಷ್ಟು ಕಡಿಮೆ ಸಲ್ಲಿಸ್ತಾನೋ ಅಷ್ಟೆಷ್ಟು ಮಟ್ಟಿಗೆ ಬ್ರಾಹ್ಮಣನಾಗ್ತಾನೆ ಅನ್ನುವ ದೃಷ್ಟಿ. ತುಂಬ ಜಾಸ್ತಿ ಅವನು ಕೊಡ್ತಾನೋ ಅವನೇ ಚಂಡಾಲ. ಬಸವಣ್ಣನವರು ಹೇಳ್ತಾರಲ್ಲ, ಯಾವನು ಬ್ರಾಹ್ಮಣ ಯಾವನು ಹೊಲಿಯ ಅಂತ. ಎಲ್ಲೆಲ್ಲಿಯೂ ಎಲ್ಲ ಜ್ಞಾನಿಗಳು ಇದನ್ನೇ ಹೇಳ್ತಾ ಬಂದಿದ್ದಾರೆ. ಜನ್ಮ ಅನ್ನೋದು ಕೇವಲ ಉಪಲಕ್ಷಣ, ದೇಶ ಕಾಲಗಳಲ್ಲಿ ಅದು ಮಾಡಲ್ ವ್ಯತ್ಯಾಸ ಆಗಿ ಹೋಗುತ್ತೆ. ಆದರೆ ಇದು ಪರಮಾರ್ಥವಾಗಿ ನಿಲ್ತಕ್ಕಂಥದ್ದು. ಆ ಒಂದು ಪ್ರಾಣಶಕ್ತಿ ಅವನಿಗೆ ಗೋಚರವಾಗುತ್ತೆ. ಅವನು ಹೇಳ್ತಾನೆ, ಇಷ್ಟೇನೆ, ಬೇಕಾದರೆ ಕೊಡಬಹುದು, ಬೇಡವಾದರೆ ತೆಗೆದುಕೊಳ್ಳಬಹುದು. ಇದಕ್ಕಾಗಿ ಲೋಕ ಇಷ್ಟು ಒದ್ದಾಡುತ್ತದೆಯಾ? ಪ್ರಾಣವೆನ್ನುವುದು ಪಾತ್ರೆಗೆ ನೀರು ಹೊಯ್ದಂತೆ, ಅದರಿಂದ ಬಕ್ಕಿಸಿಕೊಂಡಂತೆ. ಇಷ್ಟೇನಾ ಬದುಕು ಅಂತ. ಅಂದರೆ ಅಲ್ಲಿದ್ದಲ್ಲಿ ಇಲ್ಲಿದ್ದಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಪ್ರಾಣದ ಪರ್ಸೆಂಟೇಜ್ ಪ್ರಪೋರ್ಷನ್ಸನ್ನು ವ್ಯತ್ಯಾಸ ಮಾಡೋದೇ ಸೃಷ್ಟಿ. ಈಗ ಬಜೆಟಿಂಗ್ ಅಂತ ಮಾಡ್ತಾರಲ್ಲ, ಏನು ಮಾಡೋದು ಮಹಾ.
ಅಲ್ಲಿದ್ದು ಕತ್ತರಿಸಿದ್ದಿಲ್ಲಿ, ಇಲ್ಲಿ ಕತ್ತರಿಸಿದ್ದಲ್ಲಿ, ಈ ಥರ ಮಾಡುವಂಥದ್ದಷ್ಟೇ ತಾನೇ ವರ್ಷ ವರ್ಷ ಬಜೆಟಿಂಗ್ ಅಂತ ಮಾಡುವಂಥದ್ದು. ಅದೇ ವಿಶ್ವ ವ್ಯವಸ್ಥೆ ಅಂದರೆ ನಾವೀಗ ಸೃಷ್ಟಿ ಅಂತೀವಲ್ಲ, ಸೃಷ್ಟಿ ಪರಮಾರ್ಥದಲ್ಲಿ ಸೃಷ್ಟಿಯಾಗಿಲ್ಲ. ಈಗ ಚೇಂಜ್ ಆಫ್ ಫಾರಮ್ ಅಷ್ಟೇ ಹೊರತು ಅದು ಸೃಷ್ಟಿ ಅಲ್ಲ. ಇಟ್ಸ್ ನಾಟ್ ನ್ಯೂ ಕ್ರಿಯೇಷನ್, ಇಟ್ ಇಸ್ ಚೇಂಜ್ ಇನ್ ಫಾರಮ್. ಅದನ್ನು ಮಾತ್ರ ನಾವು ಸೃಷ್ಟಿ ಅಂತ ಕರೀತಾ ಇರೋದು. ನಾನು ಇದನ್ನು ಸೃಷ್ಟಿ ಮಾಡಿದೆ, ನಾನು ಇದನ್ನು ಸೃಷ್ಟಿ ಮಾಡಿದೆ ಅಂದರೆ ಇಲ್ಲದ್ದ ಮಾಡಿದ್ದು, ಇರುವಂಥದ್ದನ್ನೇ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದು. ಈಗ ಅಡಿಗೆ ಮಾಡಿದ್ದು ಅಂದರೆ ಶೂನ್ಯದಿಂದ ತಂದು ಕೊಟ್ಟಿದ್ದಲ್ಲವಲ್ಲ. ಅಕ್ಕಿಯನ್ನು ಅನ್ನ ಮಾಡಿದ್ದು ಪರಿಣಮಿಸಿದ್ದಷ್ಟೇ ಹೊರತು ಅದು ಪರಿಣಾಮವೇ ಹೊರತು ಸೃಷ್ಟಿ ಅಂತ ಆಗುವಂಥದ್ದಲ್ಲ. ಅದು ಉತ್ಪತ್ತಿಯಲ್ಲ, ಪರಿಣಾಮ. ಆ ರೀತಿಯಲ್ಲೇ ಈ ಜಗತ್ತಿರುವುದಲ್ವಾ ಅಂತ ಪ್ರಾಣ ಸ್ವರೂಪವನ್ನು ಅವನು ಅರ್ಥ ಮಾಡಿಕೊಡ್ತಾನೆ. ಅಷ್ಟು ಹೊತ್ತಿಗೆ ತ್ರಿಶಂಕು ಬರ್ತಾನೆ. ಬಂದು ನನ್ನನ್ನು ಉದ್ಧಾರ ಮಾಡಿ ಅಂತಾನೆ. ಆಗ ಜಮದಗ್ನಿಯ ಜೊತೆಗೆ ಸೇರಿ ಅವನು ಮಾಡ್ತಾನೆ. ಇಬ್ಬರು ಯೋಚನೆ ಮಾಡ್ತಾರೆ, ಇವನಿಗೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತಿದೆಯಲ್ಲ ಅಂತ. ಇದು ನೋಡಿ, ಇವನು ಇದೇ ಜನ್ಮದಲ್ಲಿ ಬ್ರಾಹ್ಮಣನಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಅವನು ಇದೇ ದೇಹದಲ್ಲೇ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ದಾನೆ. ಇಬ್ಬರಿಗೂ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅಂತ ಅಂದುಕೊಳ್ತಾನೆ. ವಸಿಷ್ಠರು ಹೇಳಿರ್ತಾರೆ, ನಿನಗೆ ಬೇಕಾದರೆ ಒಮ್ಮೆ ದೇವಲೋಕಕ್ಕೆ ಕಳಿಸಿ ಮತ್ತೆ ವಾಪಸ್ ತಂದು ಕೊಡ್ತೀನಪ್ಪ, ದೇವತೆಗಳ ಕರೀದೆ ಹೋಗಬಾರದು, ಅದು ಪಾಸ್ಪೋರ್ಟ್ ವೀಸಾ ಇಲ್ಲದೆ ಬೇರೆ ವಿದೇಶ ಪ್ರಯಾಣ ಮಾಡದಂತೆ ಅಂತ. ಒಪ್ಪಲ್ಲ ಇವನು, ಹಠ ಮಾಡ್ತಾನೆ. ಮತ್ತೊಂದು ದೇಹ ಬಂದಾಗ ನಾನೇ ತ್ರಿಶಂಕವಾಗಿದ್ದೇನೆ ಎಂಬ ನೆನಪು ಇದ್ದು ಇಲ್ಲಿನ ಭೋಗಗಳೆಲ್ಲ ಮರೆಯದೇ ಇದ್ದರೆ ಆಯ್ತಲ್ಲ, ಅದಕ್ಕಾಗಿ ಇಷ್ಟು ಆಯಾಸ ಪಡಬೇಕೆ ಅಂತೆಲ್ಲ ಬಂದಾಗ, ಇಲ್ಲ ನೋಡಿ ತತ್ವ ಇಷ್ಟು, ನನಗೆ ನನ್ನ ದೇಹದ ಮೇಲೆ ಅಭಿಮಾನ ಇದೆ, ಈ ದೇಹದ ಮೂಲಕವೇ ಎಲ್ಲ ಕಾಣಬೇಕು ಅಂತ. ಅದಷ್ಟೇನೆ, ಇದು ಕ್ಷತ್ರಿಯರಿಗೆ ಗೊತ್ತಾಗುತ್ತೆ, ವಸಿಷ್ಠರಂಥ ಬ್ರಾಹ್ಮಣರಿಗೆ ಗೊತ್ತಾಗೋಲ್ಲ ಅಂತ ಅವನಂತಾನೆ ತ್ರಿಶಂಕು ವಿಶ್ವಾಮಿತ್ರ ಹತ್ರ. ನೀವು ಹೇಗೂ ಕ್ಷತ್ರಿಯರು, ಅದಕ್ಕೆ ಹೇಳ್ತೀನಿ ಇರೋ ವಿಷಯ ಅಂತ. ತುಂಬ ಜನಕ್ಕೆ ಒಳ್ಳೆ ಕೆಲಸ ಆಗಬೇಕು ಅಂತ ಅಷ್ಟಕ್ಕೆ ಇರೋದಿಲ್ಲ, ನನ್ನಿಂದಲೇ ಆಗಬೇಕು ಅಂತಿರುತ್ತೆ. ಅದರಿಂದಲೇ ಎಷ್ಟೋ ಬಾರಿ ನಾವು ಮಾಡದೇ ಇದ್ದರೆ ಬೇರೆಯವರು ಆ ಕೆಲಸವನ್ನು ನಮ್ಮಷ್ಟೇ ಅಥವಾ ನಮಗಿಂತ ಚೆನ್ನಾಗಿ ಮಾಡಿದರೂ ನಮಗೆ ಸಂತೋಷವಾಗೋದಿಲ್ಲ. ಅಂದರೆ ನಾನೇ ಮಾಡಬೇಕಿತ್ತು ಅನ್ನುವ ಭಾವ ಇರುತ್ತೆ. ಇದು ಅಭಿಮಾನದಿಂದ ಬರುವಂಥದ್ದು, ರಜೋಗುಣದ ಕಾಮಕ್ರೋಧಗಳ ಲಕ್ಷಣದಿಂದ ಆಗುವಂಥದ್ದು. ಆಮೇಲೆ ಇವರುಗಳು ವಿಶ್ವಾಮಿತ್ರ ಜಮದಗ್ನಿಗಳು ಯೋಚನೆ ಮಾಡ್ತಾರೆ, ಈಗಿನ ದೇವತೆಗಳು ಅಸುರರೂ ಸಹ ಹೀಗೆ ಹೊಸದೊಂದು ಯಾಗವನ್ನು ಕಂಡುಹಿಡಿದು ತಾನೇ ಸ್ವರ್ಗವನ್ನು ಕಟ್ಟಿದ್ದು ಅಂತ ವೇದಗಳಲ್ಲಿ ಬರುತ್ತೆ, ಬ್ರಾಹ್ಮಣಗಳಲ್ಲಿ ವಿಶೇಷವಾಗಿ ಬರುತ್ತೆ. ದೇವತೆಗಳು ಮೊದಲು ಯಜ್ಞವನ್ನು ತಾವು ನಿರ್ಮಾಣ ಮಾಡಿಕೊಂಡು ಸ್ವರ್ಗವನ್ನು ತಾವು ಕಟ್ಟಿದರು, ಆಮೇಲೆ ಸ್ವರ್ಗಕ್ಕೆ ಹತ್ತಿ ಹೋದರು, ಮೊದಲು ಅವರು ನೆಲದ ಮೇಲೆ ಇದ್ದರು ಅಂತ. ಇದು ಯಜ್ಞ ಪ್ರಶಂಸಾ ರೂಪವಾದದ್ದು, ಅರ್ಥವಾದ ಅಂತ ಕೂಡ ಕರೀತಾರೆ ಭಾಷ್ಯಕಾರರುಗಳು. ಹೀಗೆ ಪ್ರತಿಯೊಂದು ಹಂತದಲ್ಲೂ ಅವರು ವೇದ ವಾಂಗ್ಮಯವನ್ನು ಎಷ್ಟು ಆಧರಿಸ್ತಾರೆ ಅಂತ ಗೊತ್ತಾಗುತ್ತೆ. ಅದೇ ವಿ ಕೆ ಗೋಕಾಕರು ನಾನು ಈ ವೇದ ನೋಡಿದ್ದೀನಿ, ಆ ವೇದ ನೋಡಿದ್ದೀನಿ ಅಂತ ಫುಟ್ನೋಟ್ಗಳು ಕೊಟ್ಟಿದ್ದೇ ಅಭ್ಯಾಸಿಯ ಟಿಪ್ಪಣಿಗಳು ಅಂತ ಕೊಟ್ಟಿದ್ದಾರೆ ಅಸಂಬದ್ಧವಾಗಿ. ಅವರ ಭಾರತ ಸಿಂಧುರಶ್ಮಿನಲ್ಲಿ ಮಧ್ಯೆ ಮಧ್ಯೆ ಬೇಕಾದಂಗೆ ವೇದ ಮಂತ್ರಗಳನ್ನೇ ದಬ 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 ಉದುರಿಸ್ತಾರೆ. ಇಲ್ಲಿ ಸ್ಯಾಂಪಲ್ಗೆ ಒಂದು ವೇದ ಮಂತ್ರ ಬರೋದಿಲ್ಲ. ಆದರೆ ಇವರು ಎಷ್ಟು ಅಧ್ಯಯನ ಮಾಡಿದ್ದಾರೆ, ಜೀರ್ಣಿಸಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಬರುತ್ತೆ. ಪೀಡೆ ಹರಿಕ್ಯುಲಮ್ ಅಂತ ಲ್ಯಾಟಿನ್ ಗಾದೆ. ಹರ್ಕ್ಯುಲಿಸನ ಹೆಜ್ಜೆ ನೋಡಿ ಅವನ ಆಳ್ತನ ಊಹೆ ಮಾಡ್ಕೊ ಅಂತ, ಭೀಮನ ಗದೆ ನೋಡಿ ಭೀಮ ಎಂಥವನು ತಿಳ್ಕೊಳ್ಬೇಕು ಹಾಗೆ. ಆಮೇಲೆ ಇವನಿಗೀಗ ಈ ಮನುಷ್ಯ ಶರೀರವನ್ನು ಇಟ್ಟು ಅಲ್ಲಿ ಕಳಿಸೋಕ್ಕಾಗೋಲ್ಲ. ಸ್ಪೇಸ್ ಒಳಗೆ ಒಬ್ಬ ಮನುಷ್ಯನನ್ನು ಸ್ಪೇಸ್ ಸೂಟ್ ಇಲ್ಲದೆ ಕಳಿಸಿದ್ರೆ ಏನಾಗುತ್ತೆ, ಹೆಣವಾಗಿ ವಾಪಸ್ ಬರ್ತಾನೆ. ದೇವ ಶರೀರ ಮಾಡಬೇಕು. ಮತ್ತೆ ಈ ಮನುಷ್ಯ ಶರೀರಕ್ಕೆ ದೇವಲೋಕದ ದೇವಭೋಗವನ್ನು ಅನುಭವಿಸಬಲ್ಲಂಥ ಶಕ್ತಿ ಇರೋದಿಲ್ಲ ಅಂತ. ಈಗ ಇಂಗ್ಲೀಷೇ ಬಾರದೇ ಇದ್ದವನು ಅಮೇರಿಕಕ್ಕೆ ಕಳಿಸ್ಬೋದು, ಏನು ಕಷ್ಟ ಇಲ್ಲ. ಅಲ್ಲಿ ಏನು ಮಾಡ್ತಾನೆ ಅವನು ಇಂಗ್ಲೀಷ್ ಬಾರದೆ. ನನ್ನಂಥವ್ರು ಇಂಗ್ಲೀಷು ಅಲ್ಲಿ ಪ್ರಯೋಜನಕ್ಕೆ ಬರೋಲ್ಲ, ನಾನು ಮಾತಾಡಿದ ಅವ್ರಿಗೆ ಅರ್ಥ ಆಗೋಲ್ಲ, ಅವ್ರ ಪ್ರೊನೌನ್ಸಿಯೇಷನ್ ನನಗೆ ಗೊತ್ತಾಗೋಲ್ಲ ಅನ್ನೋ ಸ್ಥಿತಿ ಇದ್ದರೆ ಎಂಥದ್ದು. ಹೀಗಾಗಿ ಆ ದೇಹ ಆ ಭೋಗಗಳನ್ನು ಪಡೋದಕ್ಕೆ ಅರ್ಹವಾಗುವಂಥ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ಅಥರ್ವನನ್ನು ಕೇಳ್ತಾರೆ. ಅಥರ್ವ ವೇದದ ದ್ರಷ್ಟಾರ, ಅಥರ್ವಾಂಗಿರಸ ವೇದ ಅಂತ ಕರೀತಾರೆ. ಅಥರ್ವ ಋಷಿಯಿಂದಲೇ ಅಥರ್ವೇದ ಇಡೀ ಬಂದದ್ದು. ಹೊಸದನ್ನು ಈ ಥರದ್ದೆಲ್ಲ ಮಾಡಬಹುದಾದಂಥ ಎಂಜಿನಿಯರಿಂಗ್ ಅಲ್ಲಿರುವಂಥದ್ದು. ಹಾಗಾಗಿ ಆತನ್ನೇ ಕೇಳ್ತಾರೆ. ಆತ ಹೇಳ್ತಾನೆ, ನೀನು ಮಾಡಿಕೊಡು ಅಂದರೆ ಇಲ್ಲ, ಅದು ಸಾಧ್ಯ ಇಲ್ಲ. ಆ ಥರ ಒಂದು ಯಜ್ಞ ಅಂತ ಮಾಡಿಕೊಟ್ಬಿಟ್ರೆ ಎಲ್ಲರೂ ಅದನ್ನು ಇಟ್ಕೊಂಡು ನುಗ್ತಾರೆ. ಇದು ರೂಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ಇದು ರೂಲ್ನ ವೈಲೇಷನ್ನು. ಹೀಗಾಗಿ ದಿಡ್ಡಿ ಬಾಗಿಲಿಂದ ಹೋಗಬೇಕೆ ಹೊರತು ಮೇನ್ ಡೋರನ್ನು ಓಪನ್ ಮಾಡೋದಕ್ಕೆ ಆಗುವಂಥದ್ದಲ್ಲ. ಮತ್ತು ದೇಹ ಹೇಗೆ ಮಾಡೋದು? ರುದ್ರ ಯಮ ವರುಣ ಪಾಶಗಳಿಂದ ಅದನ್ನು ಬಿಡಿಸಬೇಕಾಗುತ್ತೆ. ಮುಖ್ಯವಾಗಿ ಯಮಪಾಶ ವರುಣಪಾಶಗಳು. ಯಮಪಾಶವನ್ನು ನಾವು ಸಾವಿಗೆ, ವರುಣಪಾಶವನ್ನು ಮುಪ್ಪಿಗೆ ಸಂಕೇತ ಮಾಡ್ತೀವಿ.
ವರುಣಪಾಶ ಬಿಡಿಸಿದರೆ ಅವನು ಅಜರನಾಗ್ತಾನೆ, ಯಮಪಾಶ ಬಿಡಿಸಿದರೆ ಅಮರನಾಗ್ತಾನೆ. ಜೀವಿಗೆ ಇರತಕ್ಕಂಥ ಈ ಎರಡು ತೊಂದರೆಗಳು, ಅದನ್ನು ಬಿಡಿಸಿ ಮಾಡಬೇಕಾಗುತ್ತದೆ. ಹೀಗಾಗಿ ಆಮೇಲೆ ಆನಂದಾನುಭವ ಶಕ್ತಿ ಬರಬೇಕು ಇವನಿಗೆ. ಸುಮ್ಮನೆ ಹೋಗ್ಬಿಟ್ರೆ ಆಗೋದಿಲ್ಲ. ಈಗ ಮಕ್ಕಳಿಗೆ ಕೆಲವೊಮ್ಮೆ ಯಾವುದೋ ಒಂದು ದೊಡ್ಡ ಸಂಗೀತ ಕಚೇರಿಗೆ, ನೃತ್ಯಕ್ಕೆ ಬರಬೇಕು ಅಂತ ಬರ್ತಾರೆ. ಹಠ ಮಾಡಿಬಿಟ್ಟು ಅಪ್ಪ ಅಮ್ಮನ ಜೊತೆ ಬರ್ತಾರೆ. ಮುಂದಿನ ಸೀಟಲ್ಲೇ ಕೂತ್ಕೋತಾರೆ. ಅಲ್ಲಿ ಏನೋ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ದೊಡ್ಡವರು ಅಂದ್ಕೋತಾ ಇದ್ರೆ ಇವರು ಏನೂ ಗೊತ್ತಾಗೋಲ್ಲ. ಶುರು ಮಾಡ್ತಾರೆ, 5 ನಿಮಿಷ ಆದಮೇಲೆ ರಚ್ಚೆ ಹಿಡಿಯೋದು. ಯಾಕೆ? ಈ ಆನಂದದ ಅನುಭವ ಶಕ್ತಿ ಅವ್ರಿಗಿಲ್ಲವಾದ್ದರಿಂದ. ಹಾಗಲಕಾಯಿ ಗೊಜ್ಜು ಅವ್ರು ಯಾರೋ ದೊಡ್ಡವರು ಲೊಟಕೆ ಹಾಕ್ಕೊಂಡು ತಿಂತಾ ಇದ್ದಾರೆ ಅಂತ ಬಿಟ್ಟು ನನಗೂ ಬಡಿಸುವಂತ ಗಲಾಟೆ ಮಾಡಿ ತಟ್ಟೆ ತುಂಬ ಬಡಿಸ್ಕೊಂಡು ಕಹಿ ಅಂತ ಚೆಲ್ತಾರೆ. ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಮೆಣಸಿನಕಾಯಿ ಬೋಂಡ ತಿನ್ನಬೇಕು ಅಂತ ಆಸೆ ಪಟ್ಟು ಆಹಾ ಅಂತ ಹಾಕಾಕಾರ ಮಾಡಿ ಒಂದು ಪಾವು ಸಕ್ಕರೆಯನ್ನು ಬುಕ್ಕಬೇಕಾಗತ್ತೆ. ಇದು ಅಂದರೆ ಯಾವುದೇ ಲೋಕದ ಭೋಗಕ್ಕೂ ಕೂಡ ಒಂದು ಅಧಿಕಾರ ಬೇಕಲ್ಲ, ಆನಂದಾನುಭವ ಶಕ್ತಿ ಅನ್ನೋದು ಬೇಕಲ್ಲ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇವರಲ್ಲಿ ಹೇಳ್ತಾರೆ, ಈ ತ್ರಿಶಂಕುವಿಗೆ ದೇಹ ಕೊಟ್ಟು ದೇಹ ಮಾಡಿದ್ದಲ್ಲದೆ ಮನಸ್ಸಿಗೆ ಆ ಆನಂದವನ್ನು ಅನುಭವಿಸುವಂಥ ಶಕ್ತಿ ಕೊಡಬೇಕಲ್ಲ. ಇದಕ್ಕಾಗಿ ನಾವು ಜ್ಞಾಪಿಸಿಕೊಳ್ಬೇಕಾದದ್ದು ತೈತ್ರಿಯದ ಆನಂದವಲ್ಲಿ. ಅಲ್ಲಿ ಬರುತ್ತೆ, ಒಬ್ಬ ಮನುಷ್ಯನ ಆನಂದದಿಂದ ಬ್ರಹ್ಮಾನಂದದವರೆಗೂ ಬೇರೆ 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 ಮೆಟ್ಲುಗಳು ಹೇಗಿದೆ ಅಂತ ಹೇಳ್ಬಿಟ್ಟು, ಸ ಏಕೋ ಮಾನುಷ ಆನಂದ, ಸ ಏಕ ದೇವಗಂಧರ್ವಾಣಾಮಾನಂದ, ಮನುಷ್ಯ ಗಂಧರ್ವಾಣಾಮಾನಂದ ಅಂತ ಉತ್ತರೋತ್ತರವಾಗಿ ಬರುತ್ತಲ್ಲ. ಆ ಒಂದು ಹಿನ್ನೆಲೆಯನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗುತ್ತದೆ. ಅಂದರೆ ಇದು ನೋಡಿ ದೊಡ್ಡ ಪಾಠ ನಮಗೆ. ನಾವು ದೊಡ್ಡವರಾಗಬೇಕು ಅಂತಂದರೆ ನಮ್ಮ ಹೊರಗಿನ ವಸ್ತುಗಳು ಬೆಳೆಯೋದಲ್ಲ, ನಾವು ಬೆಳೆಯಬೇಕು ಅಂತ. ನಮ್ಮ ಆನಂದಾನುಭವ ಶಕ್ತಿ ಹೆಚ್ಚಾದರೆ ಸ್ವಲ್ಪದರಿಂದಲೂ ಅಪಾರವಾದ ಅನುಭವವನ್ನು ಪಡ್ಕೊಳ್ಬಹುದು, ಆನಂದ ಪಡ್ಕೊಳ್ಬಹುದು. ನಾನು ಇದನ್ನು ಎಷ್ಟು ಸಾರಿ ಬೇಕಾದರೂ ಒತ್ತಿ ಒತ್ತಿ ಹೇಳೋದಕ್ಕೆ, ಸಂತೋಷವಾಗಿ ಹೇಳೋದಕ್ಕೆ ಸಂಕೋಚ ಪಡೋದಿಲ್ಲ. ಐ ಆಮ್ ಅಂಟೈರಿಂಗ್ ಅಡ್ವೊಕೇಟ್ ಆಫ್ ದಿಸ್. ಕಾರಣ ಇಷ್ಟೇ, ಇವತ್ತು ಜಗತ್ತಿನ ಜನ ವಸ್ತುಜಾತದಿಂದ ಭೋಗ ಸುಖ ಪಡಬೇಕು ಅಂತ ನೋಡ್ತಾ ಇದ್ದಾರೆ. ಎಷ್ಟು ಮಾತ್ರದ ವಸ್ತುಗಳನ್ನು ಒದಗಿಸೋಕೆ ಸಾಧ್ಯ? ಕೊಡೋದೊಂದು ಕಾಸು, ಕೋಣೆ ತುಂಬ ಹಾಸು ಅಂದರೆ ಹೇಗೆ ಸಾಧ್ಯ? ಆಗುವಂಥದ್ದಲ್ಲ. ಅದಕ್ಕಾಗಿ ನಾವು ಆನಂದಾನುಭವ ಶಕ್ತಿ ಜಾಸ್ತಿ ಮಾಡಿಕೊಳ್ಳಬೇಕು. ಆನಂದಾನುಭವ ಶಕ್ತಿ ಜಾಸ್ತಿ ಮಾಡಿಕೊಂಡ್ರೆ ಒಬ್ಬ ಕಾಳಿದಾಸ, ಒಬ್ಬ ಭವಭೂತಿ, ಒಬ್ಬ ಭಾಸ, ಬಾಣ, ಒಬ್ಬ ಕುಮಾರವ್ಯಾಸ, ಒಂದು ಕಲ್ಯಾಣಿ ರಾಗ, ಒಂದು ಶಂಕರಾಭರಣ, ಒಂದು ಹಿಂದೋಳ, ಒಂದು ಪದ್ಮಾಸುಬ್ರಹ್ಮಣ್ಯಂ ಡಾನ್ಸು ಜನ್ಮ ಇಡೀ ಸಂತೋಷವನ್ನು ಕೊಡುತ್ತೆ. ಒಂದು ಚೆನ್ನಾಗಿ ಪಾಕದ ಪರಮಾವಧಿ ಸಿದ್ಧಿಗೆ ಬರುವಂತೆ ಒಂದು ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ಬಿಡಿ. ಅಲ್ಲಿ ಆನಂದಾನುಭವ ಶಕ್ತಿ ಜಾಸ್ತಿ ಮಾಡಿಕೊಳ್ಳಿ, ಚೆನ್ನಾಗಾಗುತ್ತೆ. ಉದಾಹರಣೆಗೆ ನನ್ನದೇ ಹೇಳಬೇಕು ಅಂತಂದರೆ, ದೋಸೆ ದಿನಕ್ಕೆ 3 ಸರ್ತಿ ನಾನು ತಿಂದರೂ ನನಗೇನು ಬೇಸರ ಆಗೋದಿಲ್ಲ. ಅಲ್ಲಿ ಆನಂದಾನುಭವ ಕಂಡುಕೊಂಡ ಮೇಲೆ ಆಯಿತು. ಮತ್ತೊಂದು ತಿಂಡಿ ಮಗದೊಂದು ತಿಂಡಿ ಬೇಕಾಗೋಲ್ಲ. ಒಮ್ಮೆ ನನ್ನ ಒಬ್ಬರು ಕಲೀಗ್ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಉದ್ಯೋಗ ಮಾಡ್ತಾ ಇದ್ದಾಗ, ಅವರು ಜನ್ಮ ಬ್ರಾಹ್ಮಣರು, ಜನಿವಾರ ಬ್ರಾಹ್ಮಣರು ಅಂತ ಕರೆಯೋಣ ಜನ್ಮ ಬ್ರಾಹ್ಮಣರನ್ನ, ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಅವರು ಹೇಳಿದ್ರು, ನೀವು ಚಿಕನ್ ತಿಂದಿಲ್ವಾ ಅಂತ. ಇಲ್ಲಪ್ಪ ಅಂದೆ. ದೆನ್ ಯು ಹ್ಯಾವ್ ಲಾಸ್ಟ್ ದಿ ಟೇಸ್ಟ್ ಆಫ್ ವರ್ಲ್ಡ್. ಆಲ್ಮೋಸ್ಟ್ 50% ಆಫ್ ಇಟ್ ಈಸ್ ಲಾಸ್ಟ್ ಫಾರ್ ಯು ಅಂದರು. ವೆಲ್, ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ 50%. ಇವನ್ ದೇರ್ ನನಗೆ ಈರುಳ್ಳಿ ಸೇರೋಲ್ಲ, ಬೆಳ್ಳುಳ್ಳಿ ಸೇರೋಲ್ಲ, ನುಗ್ಗೆಕಾಯಿ ಸೇರೋದಿಲ್ಲ, ಬೀಟ್ರೂಟ್ ಸೇರೋದಿಲ್ಲ, ನವಿಲುಕೋಸು ಸೇರೋದಿಲ್ಲ. ಇಲ್ಲ 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 ಅಂತ ನೇತಿ ಬೇಕಾದಷ್ಟಿದೆ. ಅರೆ ಇರೋದೊಂದು ಚೂರು ಸಾಕು, ಹುರುಳಿಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಗೋರಿಕಾಯಿ ಪಲ್ಯ, ಇದರೊಳಗೆ ಸಾಕು, ನನಗೆ ಬ್ರಹ್ಮಾನಂದ ಸಿಕ್ಕಿದೆ ಅಂತ. ಅಂದರೆ ವಸ್ತುಜಾತ ಕಡಿಮೆ ಇದ್ದರೂ ನಾವು ಅದರೊಳಗೆ ಯಾವ ಕೊರತೆ ಇಲ್ಲದೆ ವಿತೌಟ್ ರಿಗ್ರೆಟ್ಸ್ ಆನಂದ ಪಡಬಲ್ಲವಾದರೆ, ಮತ್ತೊಬ್ಬರು ತಿನ್ನೋದನ್ನು ನೋಡಿ ಕರುಬದೇ ಇರುವಂಥ ಸ್ಥಿತಿ ಇದ್ದರೆ ಇನ್ನೇನು ಬೇಕಾಗಿದೆ? ತೈತ್ರಿಯದ ಆನಂದವಲ್ಲಿಯನ್ನು ನಾವು ಹೀಗೆ ಬದುಕಿನಲ್ಲಿ ಅನ್ವಯಿಸಿಕೊಂಡ್ರೆ ರ್ಯಾಟ್ ರೇಸ್ ಅಂತ ಏನು ಹೇಳ್ತೀವಿ, ಎಲ್ಲದರ ಹಿಂದೆ ಓಡುವಂಥದ್ದು ತುಂಬ ಕಡಿಮೆ ಆಗುತ್ತೆ. ತ್ರಿಶಂಕುವಿಗೆ ಆ ಆನಂದಾನುಭವ ಕೊಡಬೇಕು. ಕೊಡದೆ ದೇವಲೋಕದಲ್ಲಿ ಅವನಿಗೆ ಯಾವ ಸ್ಥಿತಿಯೂ ಇಲ್ಲ. ಅಲ್ಲಿ ಯಕ್ಕಶ್ಚಿತನಾಗಿ ಬಾಳುವುದಕ್ಕಿಂತ ಚಕ್ರವರ್ತಿಯಾಗಿ ಇಲ್ಲಿಯೇ ಇರುವುದು ಉತ್ತಮ. ಇವನು ಸಾಮಾನ್ಯ ಮಾನವ ಆಗಿದ್ದರೆ ದೇವಲೋಕದಲ್ಲಿ ಒಂದು ಚಪ್ರಾಸಿ ಸ್ಥಾನ ಇದ್ದರೆ ಆಗ್ತಾ ಇತ್ತು. ಇಲ್ಲಿ ರಾಜ ಆಗಿದ್ದವನು, ಸಾರ್ವಭೌಮ ಆಗಿದ್ದವನು ದೇವಲೋಕದಲ್ಲಿ ಹೋಗ್ಬಿಟ್ಟಿದ್ರು ಪೇದೆ ಥರ ನಿಲ್ಲೋಕ್ಕಾಗೋಲ್ಲ. ಅಲ್ಲಿ ಪುಡಿ ಕಡಿ ಚಿಲ್ಲರೆ ದೇವತೆಗಳು ಆ ಸ್ಥಾನ ಅಲ್ಲ. ಇವನಿಗೆ ಕನಿಷ್ಠ ಒಂದು ಕರ್ಮಜ ದೇವತೆಯ, ಆಜಾನಜ ದೇವತೆಯ ಸ್ಥಾನವಾದರೂ ಬೇಡವಾ ಅಂತ. ಅಷ್ಟು ಮಾಡಬೇಕು ಅಂದರೆ ಇವನಿಗೆ ಎಷ್ಟು ಪಂಪ್ ಹೊಡಿಬೇಕು, ಎಷ್ಟು ಕಷ್ಟ ಇದೆ ಅದು. ಆಮೇಲೆ ಈ ಅಶ್ವಿನಿ ದೇವತೆಗಳಿಂದಲೇ ಇದು ಸಾಧ್ಯ ಅಂತ ಅಶ್ವಿನಿ ದೇವತೆಗಳು ಸಾಕ್ಷಾತ್ಕರಿಸ್ಕೊಳ್ತಾರೆ. ಅಶ್ವಿನಿ ದೇವತೆಗಳು ಇವರಿಗೆ ಅನುಗ್ರಹ ಮಾಡಿ ಸಹಕಾರ ಕೊಡ್ತಾರೆ. ಯಾಕೆ ಅಶ್ವಿನಿ ದೇವತೆಗಳು? ದೇವವೈದ್ಯರು. ಅವರು ಕಾಳಿನ ಬೋಳಿ ಮಾಡ್ತಾರೆ, ಬೋಳಿನ ಕಾಳಿ ಮಾಡ್ತಾರೆ. ಆ ರೀತಿ ಆದವರು. ದಧ್ಯಂಚ ಆಥರ್ವಣ ತಲೆನ
ಕಳ್ಕೊಳ್ಳುವ ಸ್ಥಿತಿ ಬಂದಾಗ ಅವನಿಗೆ ತಲೆಯನ್ನು ಕೊಟ್ಟು ಮತ್ತೆ ಅವನಿಂದ ಸೋಮತಂತ್ರವನ್ನೆಲ್ಲ ತಿಳ್ಕೊಂಡು ಮತ್ತೆ ಅವನನ್ನು ಇಂದ್ರನ ವಜ್ರಾಯುಧದಿಂದ ಕಾಪಾಡಿದ್ರು ಅಂತ ಗೊತ್ತಾಗುತ್ತೆ. ಹಾಗಲ್ಲದೆ ಒಂದು ಗುಬ್ಬಿ ಒದ್ದಾಟದಲ್ಲಿದ್ದಾಗ ಆ ಗುಬ್ಬಿಯನ್ನು ರಕ್ಷಣೆ ಮಾಡಿದ್ರು ಅನ್ನೋದ್ರಿಂದ ಬುಜ್ಜಿಯು ನೌಕಾಘಾತದಲ್ಲಿ ಒದ್ದಾಡ್ತಾ ಇದ್ದಾಗ ಅವನನ್ನು ರಕ್ಷಣೆ ಮಾಡೋದ್ರವರೆಗೆ ಅಶ್ವಿನಿ ದೇವತೆಗಳ ಕೃಪೆ ವ್ಯಾಪಕವಾಗಿ ಹರಡಿರತಕ್ಕಂಥದ್ದು ಋಗ್ವೇದದ ಅನೇಕ ಸೂಕ್ತಗಳಿಂದ ಗೊತ್ತಾಗುತ್ತೆ. ಅವರು ಕಾರುಣ್ಯವಂತರು. ಮತ್ತೆ ಅವರು ಇಂದ್ರನ ವಿರೋಧವಾಗಿ ನಿಂತು ಸೋಮಯಾಗಕ್ಕೆ ಅವರಿಗೆ ಪ್ರವೇಶ ಇಲ್ಲ ಅಂತ ಮಾಡಿದವರು ಕಡೆಗೆ ಸೋಮಯಾಗಕ್ಕೆ ಪ್ರವೇಶ ಮಾಡಲೇಬೇಕಾಯಿತು ಭೃಗುವಂಶೀಯನಾದಂಥ ಚಮನ ಮಹರ್ಷಿಯ ಅನುಗ್ರಹದಿಂದ. ಈ ಎಲ್ಲ ಕಾರಣದಿಂದ ಅವರಿಗೆ ಸಾಹಸದಲ್ಲಿ ಈ ಥರದ ಒಂದು ಅಡ್ವೆಂಚರಸ್ ವೇ ಅವರಿಗೆ ಬಹಳ ಇಷ್ಟ. ಜೊತೆಗೆ ಭೃಗುವಂಶೀಯನೇ ಇಲ್ಲಿ ಜಮದಗ್ನಿ ತ್ರಿಶಂಕುವನ ಯಜ್ಞಕ್ಕೆ ಬ್ರಹ್ಮನಾಗಿ ಋತ್ವಿಗಣದ ಬ್ರಹ್ಮನಾಗಿ ಅವನು ನಿಲ್ತಾನೆ. ಇದೆಲ್ಲ ದೇವರವರ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದು. ಇಷ್ಟು ವಿವರಗಳೆಲ್ಲ ಸೇರ್ಕೊಂಡು ಬರ್ತವೆ. ಆಮೇಲೆ ಅವರು ಹೇಳ್ತಾರೆ, ದೇವ ಶರೀರವಾಗಿ ನಾವು ಮಾಡಿಕೊಡ್ತೀವಿ, ಆದರೆ ಇದನ್ನು ಮತ್ತೆ ಮತ್ತೆ ಉಪಯೋಗಿಸಬೇಡಿ, ಮಾನವರು ಪ್ರಕೃತಿ ಕೃಪಣರು ಅಂತಾರೆ. ಇದು ಕಾಳಿದಾಸನ ಫ್ರೇಜು. ಯಾಂಚ ಮೋಘ ಅಲ್ಲ ಕಾಮಾರ್ಥಾಹಿ ಪ್ರಕೃತಿ ಕೃಪಣಾ ಚೇತನಾ ಚೇತನೇಶು ಅಂತ ಪೂರ್ವಮೇಘದಲ್ಲಿ ಹೇಳ್ತಾನಲ್ಲ, ಅದು ಇಲ್ಲಿ ಪ್ರಕೃತಿ ಕೃಪಣರು ಅಂತಂದರೆ ಬೈ ನೇಚರ್ ದೇ ಆರ್ ಗ್ರೀಡಿ ಅಂತ. ಹಾಗಾಗಿ ನೀವು ಈ ಪದ್ಧತಿಗಳನ್ನೆಲ್ಲ ಹರಡಿಬಿಟ್ರೆ ಕಷ್ಟವಾಗುತ್ತೆ. ಅದರಿಂದಾಗಿ ನೀವು ರೂಲ್ ಥರ ಮಾಡಬೇಡಿ, ಎಕ್ಸೆಪ್ಷನನ್ನು, ಎಕ್ಸೆಪ್ಷನ್ ಶಲ್ ಬಿ ಎಕ್ಸೆಪ್ಷನ್ ಅಲೋನ್ ಅಂತ. ಮತ್ತೆ ತ್ರಿಶಂಕುವಿನ ಇಚ್ಛೆ ವಿಚಿತ್ರ. ಈ ಮಾನವ ದೇಹವನ್ನು ಉಳಿಸಿಕೊಂಡು ಸ್ವರ್ಗಕ್ಕೆ ಹೋಗಬೇಕು ಅಂತ. ಅದು ಹೇಗಿದೆ ಅಂದರೆ, ನನ್ನ ಪ್ರತ್ಯೇಕತೆ ಇಟ್ಟುಕೊಂಡು ನಾನು ಮೋಕ್ಷಕ್ಕೆ ಸೇರಬೇಕು ಅಂತ. ಅದು ಹೇಗಾಗುತ್ತೆ? ನೀನು ಮೋಕ್ಷಕ್ಕೆ ಸೇರಿದ್ರೆ ಈ ಜಗತ್ತಲ್ಲೇ ಸಾಯಬೇಕಷ್ಟೇ, ಇನ್ನೇನೂ ಅಲ್ಲ. ನಾನೂ ಪ್ರತ್ಯೇಕತೆ ಇಟ್ಟುಕೊಂಡು ಮೋಕ್ಷ ಸಾಧ್ಯವಾಗುತ್ತಿದೆಯಾ? ಸಾಧ್ಯವಾಗುವುದಲ್ಲ. ನಾನೂ ಪ್ರತ್ಯೇಕತೆ ಇರೋದೇ ಅಹಂಕಾರದ ಮೇಲೆ. ಅಹಂಕಾರ ಇಟ್ಕೊಂಡು ಕೈವಲ್ಯ ಸಾಧಿಸಬೇಕು ಅಂದರೆ ಆಗುವಂಥದ್ದಲ್ಲ. ಕತ್ತಲಿಟ್ಕೊಂಡು ಬೆಳಕಿಗೆ ಬರಬೇಕು ಅಂತ ಅರ್ಥ ಆಗುತ್ತೆ. ಆಗುವಂಥದ್ದಲ್ಲ. ಬೆಳಕಿಗೆ ಬಂದ ತಕ್ಷಣ ಕತ್ತಲೆ ಇಲ್ಲವಾಗುತ್ತೆ. ವಸ್ತು ಇಂಥದ್ದು ಅಂತ ಗೊತ್ತು ಮಾಡುವುದು ಗುಣಧರ್ಮಗಳಿಂದ. ಗುಣಧರ್ಮಗಳನ್ನು ಬದಲಾಯಿಸಿದರೆ ವಸ್ತುವು ಬೇರೆಯಾಗುವುದಿಲ್ಲವೇ? ವಸ್ತು ಬೇರೆಯಾಗದೆ ಗುಣಧರ್ಮಗಳು ಬದಲಾಯಿಸುವುದೆಂತು? ಮರ್ತ್ಯ ಅಮರ್ತ್ಯ ದೇಹಗಳೆರಡೂ ಪರಸ್ಪರ ವಿರುದ್ಧ ಧರ್ಮಗಳು. ಜರಾಮರಣ ಧರ್ಮವಾದ ಮಾನವ ದೇಹವು ಅಮರ್ತ್ಯವಾದರೆ ಅದೊಂದು ವಿಚಿತ್ರ ಅಂತಲೂ ಅದು ಬೇರೆ ಹೇಳ್ತಾರೆ. ಅಂದರೆ ಕಾಂಪ್ಲೆಕ್ಸಿಟಿ ಆಫ್ ದಿ ಸಿಚುಯೇಷನ್ ಅನ್ನು ನೋಡಿ ಎಷ್ಟು ಚೆನ್ನಾಗಿ ತೋರ್ಪಡಿಸ್ತಾರೆ. ಮತ್ತೆ ಅಶ್ವತ್ಥ ಮತ್ತು ಪಲಾಶಗಳು ಇವುಗಳನ್ನು ಬಳಸುವ ಮೂಲಕವಾಗಿ ವರುಣ ಮತ್ತು ಯಮಪಾಶಗಳು ನಿವಾರಣೆ ಆಗುತ್ತವೆ ಅಂತ ಶ್ರೌತ ಯಾಗಗಳಲ್ಲಿ ಬರುತ್ತೆ. ಅಶ್ವತ್ಥ ಸಮಿತ್ತುಗಳಿಂದ ಮತ್ತು ಪಲಾಶ ಸಮಿತ್ತುಗಳಿಂದ ಈ ರೀತಿಯಾದ ಬಿಡಿಸುವ ಕೆಲಸ. ಇವರು ಮೀಮಾಂಸಾ ಕೋವಿದರಾಗಿದ್ದರಿಂದ ಶ್ರೌತ ಯಾಗದಲ್ಲಿ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂತಲೇ ಬರುತ್ತೆ. ಜ್ಯೋತಿಷ್ಠೋಮ ಸೋಮದ ಮೊದಲನೇ ಹಂತ. ಅದೇ ಸೋಮ ಯಜ್ಞಗಳ ಎಲ್ಲದಕ್ಕೂ ಪ್ರೋಟೋಟೈಪ್ ಮಾಡಲ್ಲು. ಎಲ್ಲ ಸಪ್ತ ಸೋಮ ಸಂಸ್ಥೆಗಳಿಗೆ ಜ್ಯೋತಿಷ್ಠೋಮ, ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ವಾಜಪೇಯ ಮತ್ತು ತಿರ್ಗ ಅತಿರಾತ್ರ, ಅಪ್ತೋರ್ಯಾಮ ಅಂತ ಇಷ್ಟು ಸಂಸ್ಥೆಗಳು 7 ಸಂಸ್ಥೆಗಳಿವೆಯಲ್ಲ, ಅಲ್ಲಿ ಅಗ್ನಿಷ್ಠೋಮ ಅಥವಾ ಜ್ಯೋತಿಷ್ಠೋಮವೇ ಮೊದಲನೇದು. ಆ ಒಂದು ಸಂಸ್ಥೆಯಲ್ಲಿ ಇರುವಂಥ ವ್ಯವಸ್ಥೆ ಏನು ಅಂತ ನೋಡಿದ್ರೆ, ಯಜಮಾನನಾದವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಅದರಿಂದಲೇ ಯಜ್ಞಾಂತದಲ್ಲಿ ಯಜಮಾನನಾದವನು ಅಂದರೆ ಯಜ್ಞ ಮಾಡ್ತಾ ಇರ್ತಕ್ಕಂಥ ಕರ್ತೃವಾದವನು ಸ್ವರ್ಗಾರೋಹಣಂ ನಾಟಯತಿ, ಸ್ವರ್ಗಾರೋಹಣ ಮಾಡಿದಂತೆ ಕುಣಿದು ಹಾರುವುದೆಲ್ಲ ಮಾಡ್ತಾನೆ. ಉಡುಪಿಯಲ್ಲಿ ದೊಡ್ಡ ಅಹಿತಾಗ್ನಿಗಳಿದ್ದರು. ಅವರ ಹೆಸರು ಈ ತಕ್ಷಣ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಗ್ನಿಚಿತ್ತ ಅನಂತಕೃಷ್ಣ ದೀಕ್ಷಿತ ಕಿದಿಲಾಯ ಅಂತ. ಅಗ್ನಿಚಿತ್ತ ಅನಂತಕೃಷ್ಣ ದೀಕ್ಷಿತ ಕಿದಿಲಾಯರು ಅಂತ. ಅವರಿಗೆ ತುಂಬ ಅಪಾರವಾದ ಶ್ರದ್ಧಾ ಭಕ್ತಿಗಳು ಈ ಯಜ್ಞತಂತ್ರದಲ್ಲಿದ್ದವು. ಅವರು ಸೋಮಾಂತದಲ್ಲಿ ನರ್ತನ ಮಾಡೋದನ್ನು ನೋಡುವಂತೆ ಇರ್ತಾ ಇತ್ತು. ಅಷ್ಟು ಸಂತೋಷದ ನೃತ್ಯ ಮಾಡ್ತಾ ಇದ್ರು. ಆ ಸ್ವರ್ಗಾರೋಹಣವನ್ನು ನಾಟನ ಮಾಡ್ತಾರೆ. ಈ ಕಾಲದ ದುಡ್ಡು ತಗೊಂಡು ಯಜಮಾನಿಕೆ ಮಾಡ್ತಾರೆ, 1-2 ಲಕ್ಷ ಕೊಡ್ತಾರೆ, ಅದಕ್ಕೋಸ್ಕರ ಯಜ್ಞ ಮಾಡು ಅಂತ ಮಾಡ್ತಾರೆ. ಈ ಯಜಮಾನನಿಗೆ ದಕ್ಷಿಣೆ ಕೊಡಲ್ಲ, ಋತ್ವಿಜರಿಗೆ ದಕ್ಷಿಣೆ. ಈ ಕಾಲದಲ್ಲಿ ಯಜಮಾನನಿಗೂ ದಕ್ಷಿಣೆ ಕೊಡುವಂಥ ಒಂದು ಬಂದಿದೆ. ಅಂದರೆ ಯಜಮಾನನಾಗೋದೊಂದು ಪ್ರೊಫೆಷನ್ ಆಗಿದೆ. ಅದು ಆ ಪ್ರಯೋಜನವಿಲ್ಲ. ಆ ಥರದ ಯಜ್ಞ ಏನೋ ಯಜ್ಞದ ಡ್ರಾಮಾ ಮಾಡದಂತೆ ಆಗುತ್ತೆ. ವಸ್ತುಸ್ಥಿತಿನಲ್ಲಿ ಅವನು ತಾನು ತನ್ನ ದ್ರವ್ಯ ಸಂಗ್ರಹ ಮಾಡಿ ಮಾಡ್ತಕ್ಕಂಥದ್ದು ಯಜ್ಞ ಭಿಕ್ಷೆ ಎತ್ತಿ ಮಾಡಬೇಕಾದದ್ದು ಅಂತ ಗೊತ್ತಾಗುತ್ತೆ. ಅವರಿಗೆ ಅಂಥ ಶ್ರದ್ಧೆ ಇತ್ತು ಅನಂತಕೃಷ್ಣ ದೀಕ್ಷಿತ ಕಿದಿಲಾಯರಿಗೆ. ಅವರು ಅಂಥ ಚೆನ್ನಾಗಿ ನೃತ್ಯ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಪಲಾಶ ಮತ್ತು ಅಶ್ವತ್ಥ ಸಮಿತ್ತುಗಳ, ಪಿಂಜೂಲಗಳ, ಇವುಗಳದ್ದೆಲ್ಲದರದ್ದು ಪ್ರಸ್ತಾವ ಬರುತ್ತೆ. ಅದನ್ನೇ ಇಟ್ಟುಕೊಂಡು ಸ್ವರ್ಗಾರೋಹಣ ಆಗಬೇಕು ಅಂದರೆ ಯಮಪಾಶ, ವರುಣಪಾಶ ನಿವೃತ್ತವಾಗಬೇಕು. ಅದನ್ನೆಲ್ಲ ಇಟ್ಕೊಂಡು ಮಾಡೋಣ ಅಂತ ಹೇಳ್ತಾ
ಮತ್ತು ಜೀವನಿಗೆ ಕರ್ಮ ಮತ್ತು ಕಲಾ ಅಂತ ಎರಡು ರೂಪಗಳು ಉಂಟು. ಈ ಕರ್ಮವನ್ನು ನಾವು ಮಾಡಿ ಆ ಕರ್ಮದ ಮಲಿನವನ್ನು ಹೋಗಲಾಡಿಸ್ತೀವಿ. ಕಲಾ ಅಂತ ಮಾಡಿ ಸಂಪ್ರೋಕ್ಷಣೆಯಿಂದ ಕಲೆಯನ್ನು ಉತ್ಕರ್ಷಣ ಮಾಡಿ ತೋರಿಸ್ತೀವಿ. ಹೀಗೆ ಇದೆಲ್ಲ ನಡೆಯಬೇಕು ಅಂತಂತಾರೆ. ಮತ್ತು ಅವನನ್ನು ದೇವಶರೀರಿಯನ್ನಾಗಿ ಮಾಡ್ತಾರೆ. 21ನೆಯ ತರಂಗ, ಅದು ಅಧ್ಯಾಯ 21ನೇ ಅಧ್ಯಾಯದಲ್ಲಿ ತುಂಬ ಸೊಗಸಾಗಿ ಬರುತ್ತೆ. ಅದು ಒಂದು ಒಳ್ಳೆ ಅದ್ಭುತವಾದ ಹಾಲಿವುಡ್ ಸಿನಿಮಾ ಇದ್ದಂಗೆ ಇರುತ್ತೆ ಅದನ್ನು ಓದಿದ್ರೆ, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಮೊದಲಿಗೆ ಅವರು ಮಂತ್ರೋದಕವನ್ನು ಪ್ರೋಕ್ಷಣೆ ಮಾಡ್ತಾ ಬರ್ತಾರೆ. ಪ್ರೋಕ್ಷಣೆ ಮಾಡ್ತಾ ಬರ್ತಿದ್ದಂತೆ ಆ ಇಡೀ ಮಂತ್ರೋದಕ ಪ್ರೋಕ್ಷಣೆ ಮಾಡಿದ್ದು ಒಂದು ಮೋಡದಂತೆ ಆಗುತ್ತೆ, ಮಂಜಿನ ಮೋಡದಂತೆ. ಅದನ್ನೆಲ್ಲ ಗುಡ್ಡೆ ಮಾಡಿದಾಗ ಅದು ಒಂದು ಉಂಡೆ ಆಗುತ್ತೆ. ಮತ್ತೆ ಇನ್ನಷ್ಟು ಪ್ರೋಕ್ಷಣೆ ಮಾಡಿದಾಗ ಅಲ್ಲಿಂದ ವಿದ್ಯುಲ್ಲತೆಯಂತೆ ನೀಲವರ್ಣ ವಿಶಿಷ್ಟವಾದ ಎರಕ ಹೊಯ್ದ ಸೂರ್ಯಕಿರಣದಂತೆ ಉಜ್ವಲವಾಗಿರುವ ಒಂದು ತೇಜಃಕಣ ಬಂತು. ಅದನ್ನು ಒಂದು ದರ್ಭೆಯ ಅಗ್ರದಲ್ಲಿಡ್ತಾರೆ. ಮತ್ತೆ ಇನ್ನಷ್ಟು ಪ್ರೋಕ್ಷಣೆ ಮಾಡಿದಾಗ ಉಳಿದ ಆ ಗಾತ್ರ ಯಾವುದಿದೆ ಅಲ್ಲಿಂದ ರೇಷ್ಮೆಯ ಗೂಡಿಂದ ಎಳೆ ಎದ್ದು ಬರುವಂತೆ ಸೂಕ್ಷ್ಮವಾದ ತಂತು ಬರುತ್ತೆ. ಅದನ್ನು ಮತ್ತೆ ಮತ್ತೆ ತೆಗೆದು ಬೇಗ ಸುತ್ತಿಡ್ತಾರೆ. ಯಾವಾಗ ಆ ದಾರವನ್ನು ಸುತ್ತಿಡ್ತಾರೆ, ಆ ಒಂದು ತೇಜಃಪುಂಜ ಮೋಡದಂತೆ ಇದ್ದದ್ದು ಅದರ ಅಂತಃಪ್ರಕಾಶ ಚೆನ್ನಾಗಿ ಸುಂದರವಾಗುತ್ತೆ. ಅದರೊಳಗೆ ಅಲ್ಲಿವರೆಗೂ ಕಾಣದೇ ಇದ್ದಂಥ ಬಣ್ಣಗಳು ಕಾಣಿಸುತ್ತವೆ. ಬಿಳುಪು, ಕಪ್ಪು, ಕೆಂಪು, ನೀಲ, ಹಳದಿ ಇವೆಲ್ಲ ಕಾಣಿಸುತ್ತವೆ. ಅವೆಲ್ಲ ಬೇರೆ ಬೇರೆ ಬಣ್ಣಕ್ಕೆ ಬದಲಾಗುತ್ತವೆ. ಕಪ್ಪು ಪೂರ್ತಿ ಹೊರಟೋಗಿ ಬಿಳುಪಾಗುತ್ತೆ. ಹಾಲು ಬಿಳುಪು ಪಾದರಸದ ಬಿಳುಪಾಗಿ ಹೊಳೆಯುತ್ತೆ. ಕೆಂಪು ಮಂಕಾಗಿದ್ದು ಹೋಗಿ ಹವಳದಂತೆ ಹೊಳೆಯುತ್ತೆ. ನೀಲಿ ಅಪಾರದರ್ಶಕವಾಗಿದ್ದು ಇಂದ್ರನೀಲದ ಕಾಂತಿಯಿಂದ ಹೊಳೆಯುತ್ತದೆ. ಅರಿಶಿನ ಹೋಗಿ ಬಂಗಾರದ ಬಣ್ಣಕ್ಕೆ ಬರುತ್ತೆ. ಮತ್ತು ಇವೆಲ್ಲ ಕಡೆಗೆ ಹಸಿರು ಬಣ್ಣಕ್ಕೆ ಸೇರುತ್ತವೆ, ಬಂದು ನಿಲ್ಲುತ್ತವೆ ಅಂತ. ಏನಿದು ಅಂತಂದರೆ ಆ ದಾರ ಸುತ್ತಿದ್ದು ಯಮಪಾಶ. ಯಮಪಾಶವನ್ನು ದೇಹದಿಂದ ತೆಗೆದು ಸುತ್ತಿದ್ದು. ಯಮಪಾಶ ತೆಗೆದು ಸುತ್ತಿದ ತಕ್ಷಣ ಪೃಥ್ವೀಭೂತ ಹ್ರಸ್ವವಾದದರ ಸಂಕೇತವಾಗಿ ಕಪ್ಪು ಬಣ್ಣ ಹೊರಟೋಯ್ತು. ದೇವತೆಗಳು ಪಾರ್ಥಿವರಲ್ಲ, ತೈಜಸ್ಸರು. ಮಾನವರು ಪಾರ್ಥಿವರು. ಹೀಗಾಗಿ ಪೃಥ್ವೀಭೂತದ ಅಂಶ ಹೊರಟೋಗಿದ್ದರಿಂದ ಅಲ್ಲಿ ಕಪ್ಪು ಹೊರಟೋಯಿತು ಅಂತ. ಮತ್ತು ಇನ್ನು ಉಳಿದ ಪಂಚಭೂತಗಳಲ್ಲಿ ಅವುಗಳ ಬಣ್ಣಗಳು ಯಾವುದು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಜಲದ ಬಿಳಿ, ಅಗ್ನಿದು ಕೆಂಪು, ವಾಯುವುದು ಹಳದಿ, ಆಕಾಶದ್ದು ನೀಲಿ. ಈ 4 ಬಣ್ಣಗಳು ಕೂಡ ತಮ್ಮ ಮಾಲಿನ್ಯವನ್ನು ಕಳ್ಕೊಂಡಿದ್ದರ ಸಂಕೇತವಾಗಿ. ಯಾಕೆ ಮಾಲಿನ್ಯ ಅದನ್ನು ಇವರಲ್ಲಿ ಹೇಳಿಲ್ಲ. ಪಂಚೀಕೃತವಾದ ಭೂತಗಳಲ್ಲಿ ಮಿಕ್ಕ ಭೂತಗಳ ಅಂಶ ಇರುತ್ತೆ. ಪೃಥ್ವೀಭೂತ ಅಂಶ ಎಲ್ಲದರೊಳಗೂ ಇದ್ದೇ ಇರುತ್ತೆ. ಅದು ಹೋದಂಥದರ ಲಕ್ಷಣವಾಗಿ ಎಲ್ಲ ನಿರ್ಮಲವಾಗಿಬಿಡುತ್ತವೆ. ನಿರ್ಮಲವಾಗಿ ದೇದೀಪ್ಯಮಾನವಾಗಿ ಹೊಳೆಯುತ್ತವೆ ಪ್ರತಿಯೊಂದು. ಅದೇ ಬಿಳಿ ಹೋಗಿ ಪಾದರಸದ ಬಿಳಿ ಆಗುವಂಥದ್ದು, ಕೆಂಪು ಹೋಗಿ ಹವಳದಂತೆ ಹೊಳೆಯೋದು, ಅರಿಶಿನ ಹೋಗಿ ಬಂಗಾರದಂತೆ ಹೊಳೆಯೋದು, ಹೀಗೆಲ್ಲ ಆಗುತ್ತೆ. ಮತ್ತು ಎಲ್ಲವೂ ಕೂಡ ಹಸಿರು ಯಾಕಾಯಿತು ಅಂತ ಇವರು ಹೇಳೋದಿಲ್ಲ. ಆದರೆ ಹಸಿರು ಯಾಕಾಯಿತು ಅಂತಂದರೆ ಈ ಪಂಚಭೂತಗಳಷ್ಟು ತೈಜಸವಾಗಿ ಪರಿಣಮಿಸ್ತು ಅಂತನ್ನೋದಕ್ಕೆ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಒಂದು ಕಾಂತಿ ತೇಜಃಕಣ ಯಾವುದು ಹೊರಗಡೆ ಇತ್ತು, ಆ ಹೊರಗಡೆ ಇದ್ದಿದ್ದರಿಂದಲೂ ಕೂಡ ಎಳೆಯನ್ನು ತೆಗೆದು ಸುತ್ತುತ್ತಾರೆ. ಅದು ಬಂದು ವರುಣಪಾಶ. ಆಮೇಲೆ ಆ ಕಾಂತಿ ತಂತುವನ್ನು ಉಳಿದ ಆ ಒಂದು ಹಿಮದಂತಹ ಆವರಣಕ್ಕೆ ಅದಕ್ಕೆ ತುಂಬುತ್ತಾರೆ. ಆಗ ಜ್ವಾಲೆಗಳು ಎದ್ದು ಮತ್ತೆ ಉಪಶಾಂತವಾಗುತ್ತವೆ. ಆ ಜ್ವಾಲೆಗಳೆಲ್ಲ ಎದ್ದು ಉಪಶಾಂತಿಯಾದದ್ದು ಆ ದೇಹದಲ್ಲಿದ್ದಂಥ ಎಲ್ಲ ಮಾಲಿನ್ಯವೂ ಹೋಗಿ ಪ್ರಾಣ ಪ್ರಭಾಮಂಡಲ ಶುದ್ಧವಾಯಿತು ಅಂತ ತೋರಿಸುವಂಥದ್ದು ಅಂತ. ಇದೆಲ್ಲ ಕೂಡ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರೆ. ನೋಡಿ, ಈ ತತ್ವವನ್ನು ವಿಜುವಲೈಸೇಷನ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಕ್ಚುಲಾಗಿ ಏನೋ ನಡೀತಾ ಇದೆ ಅಂತ. ಇದನ್ನಷ್ಟು ಇದು ಎಲ್ಲಿಯೂ ಬಾರದಂಥ ವಿವರಗಳು, ಎಲ್ಲೆಲ್ಲೆಲ್ಲೋ ಅಲ್ಲಿ ಇಲ್ಲಿ ಚೆದರು ಹೋಗಿರುವಂಥದ್ದು. ಕೆಲವೊಂದು ತಂತ್ರಶಾಸ್ತ್ರದಲ್ಲಿ, ಇನ್ನು ಕೆಲವೊಂದು ಉಪನಿಷತ್ ವಿದ್ಯೆಗಳಲ್ಲಿ, ಮತ್ತು ಕೆಲವು ಯೋಗವಾಸಿಷ್ಠದಂಥ ತತ್ವಗ್ರಂಥಗಳಲ್ಲಿ, ಮತ್ತು ಇನ್ನು ಕೆಲವು ಯೋಗಿಗಳ ಗುರುಮುಖೇನ ಬಂದಂಥ ರಹಸ್ಯ ವಿದ್ಯೆಗಳಲ್ಲಿ, ಇನ್ನು ಕೆಲವು ವೇದ ಸಂಹಿತೆಗಳಲ್ಲಿ, ಬ್ರಾಹ್ಮಣ ಅರಣ್ಯಗಳಲ್ಲಿ ಚೆಲ್ಲಾಪಿಲ್ಲಿ ಆದದ್ದನ್ನು ಸೇರಿಸಿ ತಮ್ಮ ಪ್ರತಿಭೆಯಿಂದ ಇಷ್ಟು ಒಳ್ಳೆಯ ಒಂದು ಹದ ಮಾಡಿಕೊಟ್ಟಿದ್ದಾರಲ್ಲ. ಆಮೇಲೆ ತ್ರಿಶಂಕು ದೇವಶರೀರಿ ಆಗ್ತಾನೆ. ಆಗ ವಿಶ್ವಾಮಿತ್ರ ಅಶ್ವಿನಿ ದೇವತೆಗಳನ್ನು ಕೇಳ್ತಾನೆ, ನನ್ನನ್ನು ಬ್ರಾಹ್ಮಣನನ್ನಾಗಿ ಮಾಡಿ ಅಂತ. ಅಲ್ಲಪ್ಪ, ಮನುಷ್ಯನನ್ನು ದೇವಶರೀರ ಮಾಡಿದವರಿಗೆ ಬ್ರಾಹ್ಮಣನಾಗಿ ಮಾಡೋದು ಕ್ಷತ್ರಿಯನ ಏನು ಕಷ್ಟ ಅಲ್ಲ ಅಂತ ನೀನು ಅಂದ್ಕೊಂಡಿದ್ಯಾ? ಅದಲ್ಲ. ನಾವೀಗ ಮಾಡಿರೋದು ಒಂದು ಮರದ ಕೊಂಬೆಯನ್ನು ಕತ್ತರಿಸಿ ಯೂಪಸ್ತಂಭ ಮಾಡಿದಂತೆ. ಅಂದರೆ ಒಂದು ಮರದ ಕೊಂಬೆಯನ್ನು ಕತ್ತರಿಸಿಬಿಟ್ಟು ಒಂದು ದೊಣ್ಣೆ ಮಾಡಿ ಇಟ್ಕೊಂಡಂತೆ. ಮನುಷ್ಯ ಶರೀರವನ್ನು ದೇವಶರೀರ ಮಾಡೋದು ಅಂದರೆ ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ಇದು ಹಾಗಲ್ಲ.
ಒಂದು ದೊಣ್ಣೆಯನ್ನು ಮರವಾಗಿ ಚಿಗುರಿಸಿದಂಥದ್ದು ಅಂತ. ದೇವತೆ ಆಗಲಿ ಮಾನವನಾಗಲಿ ಕಾಮಕರ್ಮಗಳು ಇದ್ದೇ ಇರುತ್ತವೆ. ಅವಿದ್ಯಾ ಕಾಮಕರ್ಮಗಳಿಲ್ಲದೆ ಮಾನವ ದೇವತೆ ಇಲ್ಲ. ದೇವತೆಗಳಿಗೂ ಕಾಮಕರ್ಮ ಇದ್ದೇ ಇದೆ. ಅವ್ರಿಗೆ ಜರಾಮರಣ ಇಲ್ಲ ಅಷ್ಟೇ ಹೊರತು ಅವಿದ್ಯಾ ಕಾಮಕರ್ಮಗಳು ಇಲ್ಲವೆ. ಹೀಗಾಗಿ ಅವಿದ್ಯಾ ಕಾಮಕರ್ಮಗಳ ನಿವೃತ್ತಿ ಆದವನು ಬ್ರಾಹ್ಮಣ. ಆ ನಿವೃತ್ತಿ ಆಗೋದು ಎಷ್ಟು ಕಷ್ಟ ಇದೆ ಆ ದೃಷ್ಟಿಯಿಂದ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸುವಂಥ ಪ್ರಯತ್ನವಾಗುತ್ತೆ. ನೋಡಿ, ಅಲ್ಲೆಲ್ಲ ಬಹಳ ಚೆನ್ನಾಗಿ ಯಜ್ಞದ ವಿವರಗಳೆಲ್ಲ ಬರುತ್ತೆ. ಇದು ಸೋಮಯಾಗ. ಸೋಮಯಾಗದಲ್ಲಿ ಇಂದ್ರ ಬರಲೇಬೇಕು. ಸೋಮಾಹುತಿಯಲ್ಲಿ ಅವನದೇ ಪ್ರಯಾಜ ಅಂತಂದರೆ ಪ್ರಧಾನವಾದ ಆಹುತಿ ಅಂತ. ಇಂದ್ರ ಬರಬೇಕು ಅಂದರೆ ವಸಿಷ್ಠರು ಅಥವಾ ವಾಸಿಷ್ಠರು ಕರೀಬೇಕು, ಆಗಲೇ ಬರುವುದು. ಅದು ಇಂದ್ರ ವರ ಕೊಟ್ಟಿದ್ದ ವಸಿಷ್ಠನಿಗೆ, ವಸಿಷ್ಠ ಗೋತ್ರೀಯರಿಗೆ. ಹಿಂದೊಮ್ಮೆ ವೃತ್ರಾಸುರ ವಧೆ ಕಾಲದಲ್ಲಿ ವೃತ್ರ ಪಂಚಭೂತಗಳನ್ನು ಹಿಡಿದ. ಆಗ ಇಂದ್ರ ಭೇದಿಸಿ ಹೊಡೆದ. ಕಡೆಗೆ ಇಂದ್ರನನ್ನೇ ಹಿಡಿದ, ಅಹಂಕಾರವನ್ನೇ ಹಿಡಿದ. ಆಗ ಅಹಂಕಾರ ಗೆದ್ದವನು ಮಾತ್ರ ಮಾಡೋದಿಕ್ಕಾಯ್ತು ಅದನ್ನು ಗೆಲ್ಲೋದಿಕ್ಕೆ. ಯಾರಿಗಾಗುತ್ತೆ ಅಹಂಕಾರ ಗೆದ್ದವನು? ವಸಿಷ್ಠ. ವಸಿಷ್ಠ ಬಂದು ರಥಂತರ ಸಾಮವನ್ನು ಹೇಳಿದ್ರಿಂದ ಹಾಗಾಯಿತು. ಆಮೇಲೆ ಅವರಿಗೆ ಕಾಮಧೇನು ಇತ್ಯಾದಿ ಎಲ್ಲ ಕೊಡುವಂತೆ ಆಯಿತು ಅಂತ ನಿನ್ನೆ ಕೂಡ ನಾವು ಅದನ್ನು ಗಮನಿಸಿದ್ವಿ. ಈ ಬಗ್ಗೆ ಹಲವು ವಿವರಗಳು ನಮಗೆ ಗೋಪತ, ಕಾಟಕ ಇತ್ಯಾದಿ ಬ್ರಾಹ್ಮಣಗಳಲ್ಲೂ ಕೂಡ ಬರುತ್ತೆ. ಇರಲಿ, ಈಗ ನಾವು ನೋಡಬೇಕಾದ್ದೇನೆಂದರೆ ಇಂದ್ರ ಬರಬೇಕು. ವಸಿಷ್ಠ ಗೋತ್ರೀಯರು ಯಾರೂ ಇಲ್ಲ, ವಸಿಷ್ಠರೂ ಇಲ್ಲ, ಇಂದ್ರ ಬರೋಲ್ಲ. ಇಂದ್ರ ಬರದೆ ಯಾಗ ಸಮಾಪ್ತಿ ಆಗೋಲ್ಲ. ಯಾಗ ಸಮಾಪ್ತಿ ಆಗದೆ ಇವನು ಸ್ವರ್ಗಕ್ಕೆ ಹೋಗೋಕ್ಕಾಗೋಲ್ಲ. ಯಾಕೆಂದರೆ ಸ್ವರ್ಗಾಧಿಪತಿ ಇಂದ್ರ. ಅವನು ಎಸ್ ಅಂತ ವೀಸಾ ಒತ್ತಬೇಕು. ಪಾಸ್ಪೋರ್ಟ್ ಇದ್ದೇನು ಪ್ರಯೋಜನ? ವೀಸಾ ಮುದ್ರೆ ಒತ್ತಬೇಕು, ಇಮಿಗ್ರೇಷನ್ ಆಗಬೇಕು. ಇದು ಆಗೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂತನ್ನುವಂಥ ಚಿಂತೆ ಇಲ್ಲಿ ಬರುತ್ತೆ ನೋಡಿ. ಮೊದಲು ದಿವಸ ದೀಕ್ಷಾಯಣಿಯ ಇಷ್ಟಿ ಆಯಿತು ಅಂತ ದೀಕ್ಷೆ ತೆಗೆದುಕೊಳ್ಳೋದು. ಆಮೇಲೆ ಸೋಮಕ್ರಯಣ ಮುಂದುವರಿಯಿತು ಅಂತ. ಇವೆಲ್ಲ ಸೋಮಯಾಗದಲ್ಲಿ 7 ದಿವಸದಿಂದ 12 ದಿವಸದವರೆಗೂ ನಡೆಯುತ್ತೆ ಸೋಮಯಾಗ. ಆಗ ಬರುವಂಥದ್ದು ಸೋಮಕ್ರಯಣ ಅಂತ. ಸೋಮವನ್ನು ಮೂಜವತ್ ಪರ್ವತದಿಂದ ತರ್ತಾರೆ. ಅದಕ್ಕೆ ಚೌಕಾಸಿ ಮಾಡಿಬಿಟ್ಟಿದ್ದನುವೇ ವ್ಯಾಪಾರ ಮಾಡ್ತಾರೆ. ಕಡೆಗೆ ಆಗೋಲ್ಲ ಅಂತಂದರೆ ವ್ಯಾಪಾರ ಮಾಡುವಂಥ ಕಿತ್ತುಕೊಳ್ಳೋದು. ಈ ಥರದ್ದೆಲ್ಲ ಒಂದು ನಾಟಕ ತುಂಬ ಚೆನ್ನಾಗಿ ನಡೆಯುತ್ತೆ ಸೋಮಯಾಗದಲ್ಲಿ. ಮತ್ತೆ ಇಂದ್ರ ಬಂದಿಲ್ಲ, ಬರಬೇಕು. ಆಗ ಇಂದ್ರನ ಆಹ್ವಾನ ಆಗಬೇಕು ಅಂದರೆ ಅವನಿಗೆ ಪ್ರೈಷ ಅಂದರೆ ಆರ್ಡರ್ಸ್ ಕೊಡ್ತಕ್ಕಂಥದ್ದು. ಇಂದ್ರ ಮಾಹ್ವಯ ಅಂತ ಹೇಳ್ಬಿಟ್ಟಂತಂದರೆ ಅಸ್ತು ಔ ಷಟ್ ಅಂತ ಅಗ್ನಿಧ್ರ ಆ ಸ್ಫ್ಯಾ ಅಂತ ಒಂದು ಆಯುಧ ಹಿಡ್ಕೊಂಡು ಓಕೆ ಎಸ್ ಅಂತ ಹೇಳ್ಬಿಟ್ಟು ನಮ್ಮ ಆರ್ಮಿನೆಲ್ಲ ಕಮಾಂಡ್ಸ್ ಕೊಡ್ತಾರಲ್ಲ ಆ ರೀತಿ ಅಸ್ತು ಔ ಷಟ್ ಅಂತ ಹೇಳ್ಬಿಟ್ಟು ಅಂತಾನೆ. ಆ ಸ್ಫ್ಯಾ ಅನ್ನುವ ಆಯುಧವನ್ನು ಹಿಡ್ಕೊಂಡು ಅವನು ಕಮಾಂಡ್ಸ್ ಕೊಟ್ಟ ತಕ್ಷಣವೇ ಅಧ್ವರ್ಯು ಮಂತ್ರಗಳನ್ನು ಹೋತೃವಿಗೆ ಹೇಳೋದಕ್ಕೆ ಹೇಳ್ತಾನೆ. ಹೋತೃ ಮಂತ್ರವನ್ನು ಹೇಳ್ತಾನೆ. ಆ ಋಕ್ಕನ್ನು ಉದ್ಗಾತ್ರ ಗಾನವಾಗಿ ಮಾಡ್ತಾನೆ. ಮತ್ತು ಅಧ್ವರ್ಯುಗಣದ ಚಮಸಾಧ್ವರ್ಯುಗಳು ಅಂತ ಇರ್ತಾರೆ. ಅಂದರೆ ಅಡ್ಹಾಕ್ ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡಿಕೊಂಡಂಥವ್ರ ತರಹ ಅವರು. ಆ ಚಮಸಾಧ್ವರ್ಯುಗಳು ಹೋಗ್ಬಿಟ್ಟಿದ್ರು ಮಹಾವೇದಿಯ ಮೇಲೆ ಸೋಮವನ್ನು ಆಹುತಿ ಕೊಡ್ತಾರೆ. ಹೀಗೆ ಸಾಮಾನ್ಯವಾಗಿ ಸೋಮಯಾಗದಲ್ಲಿ ನಡೆಯುವಂಥ ಕ್ರಮ. ಇಂದ್ರನಿಗೆ ಅದನ್ನು ಕರೆಯೋದಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆಗ ವಸಿಷ್ಠರ ಒಂದು ತತ್ವವನ್ನು, ಸತ್ವವನ್ನು ಒಬ್ಬರಲ್ಲಿ ಆವಾಹನೆ ಮಾಡಬೇಕು ಅಂತ ಈಗ ವಿಶ್ವಾಮಿತ್ರ ಸಿದ್ಧನಾಗಿ ಧ್ಯಾನ ಮಾಡಿ ತಾನು ವಸಿಷ್ಠಾಶ್ರಮಕ್ಕೆ ಹೋಗಿ ವಸಿಷ್ಠರನ್ನು ಹಿಡಿದು ಅವರ ತೇಜಸ್ಸನ್ನು ಆಕರ್ಷಣೆ ಮಾಡೋದು ಹೆದರಿಕೆಯಾಗಿ ಅವನ ಮಕ್ಕಳಲ್ಲಿ ಯಾರಾದರೂ, ವಾಸಿಷ್ಠರಲ್ಲಿ ಯಾರನ್ನಾದ್ರೂ ಮಾಡೋಣ ಅಂತ ಅವ್ರನ್ನ ಸೆಳೀತಾನೆ. ಶಕ್ತಿ ಮುಖ್ಯ. ಅವನು ಮೊದಲನೇ ಮಗ, 100 ಜನ ಮಕ್ಕಳು ಅಂತ. ಮಕ್ಕಳು ಅಂದರೆ ಪುತ್ರರು ಅನ್ನುವ ಅರ್ಥವೇ ಇಲ್ಲಿ ಗ್ರಾಹ್ಯವಾದಂಥದ್ದು. ಸ್ವಂತ ಮಗ ಶಕ್ತಿ ಅಂತ ನಾವು ನೋಡ್ಕೊಳ್ಬಹುದು. ಪುರಾಣಗಳಲ್ಲಿ ಶತ ಇತ್ಯಾದಿ ಸಂಖ್ಯೆಗಳೆಲ್ಲ ಬೇಕಾದಂತೆ ಬರ್ತವೆ. ಋಷಿಪುತ್ರರೆಲ್ಲರೂ ಋಷಿ ಶಿಷ್ಯರೇ ಹೌದು ಅಂತಲೂ ಗೊತ್ತಾಗುತ್ತೆ. ಇರಲಿ, ಆ ರಿಯಲಿಸ್ಟಿಕ್ ಪ್ಲೇನ್ ನಾವು ಯೋಚನೆ ಮಾಡ್ತಾ ಇಲ್ಲ. ಈ ಇಡೀ ಕಾದಂಬರಿಯೇ ಐಡಿಯಲಿಸ್ಟಿಕ್ ಪ್ಲೇನ್ನಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಆಗ ಶಕ್ತಿಗೆ ಕೋಪ ಬರುತ್ತೆ. ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಅನುಮತಿ ಇಲ್ಲದೆ ನಮ್ಮ ತೇಜಸ್ಸನ್ನು ಯಾವನು ಸೆಳೀತಾ ಇದ್ದವನು ಅಂತ ವಿಶ್ವಾಮಿತ್ರನ ವಾಗ್ಬಂಧನ ಮಾಡಿಬಿಡ್ತಾನೆ. ವಿಶ್ವಾಮಿತ್ರನ ಬಂಧಿಸಿಬಿಡ್ತಾನೆ. ಇವನಿಲ್ಲಿ ಧ್ಯಾನ ಮಾಡ್ತಾ ಇದ್ದವನು ಬಾಯಿ ಮುಚ್ಕೊಂಡು ಕೂತ್ಕೊಂಡು ಬಿಡಬೇಕಾಗುತ್ತೆ. ಕೈಕಾಲುಗಳು ನಿಶ್ಚೇಷ್ಟವಾಗುತ್ತೆ. ಆಗ ಬ್ರಹ್ಮ ದಕ್ಷಿಣಾಗ್ನಿ ಹತ್ತಿರ ಇರ್ತಾನೆ. 3 ಅಗ್ನಿಗಳು ಯಜ್ಞದಲ್ಲಿರುತ್ತೆ. ವರ್ತುಲಾಕಾರದ ವೇದಿ ಸುತ್ತಲೂ ಇರತಕ್ಕಂಥ ಅಗ್ನಿಗಳಲ್ಲಿ ವೇದಿ ಒಂದು ರೀತಿಯಾದ ಈ ಒಂದು ಹೂಜಿ ಕೊರಳಿರುತ್ತಲ್ಲ ಆ ರೀತಿಯಾಗಿರುತ್ತೆ ವೇದಿ. ವೇದಿಯ ಪಶ್ಚಿಮ ದಿಕ್ಕಲ್ಲಿ ವರ್ತುಲಾಕಾರದ ಕುಂಡದಲ್ಲಿ ಗಾರ್ಹಪತ್ಯಾಗ್ನಿ, ಅದರ ಬಲಗಡೆಗೆ ಅರ್ಧಚಂದ್ರಾಕಾರದ ಕುಂಡದಲ್ಲಿ ದಕ್ಷಿಣಾಗ್ನಿ, ಅದರ ಪೂರ್ವ ದಿಕ್ಕಿನಲ್ಲಿ ಚೌಕಾಕಾರದ ಕುಂಡದಲ್ಲಿ ಆಹವನೀಯಾಗ್ನಿ, ಅದಕ್ಕೂ ದೂರದ ಪೂರ್ವದಲ್ಲಿ ಮಹಾವೇದಿ ಮಾಡಿಬಿಟ್ಟು ಅಲ್ಲಿ ಅಗ್ನಿ ಉರಿತಾ ಇರುತ್ತೆ. ಈ ರೀತಿಯಾಗಿ ಶ್ರೌತ ಯಾಗಗಳಲ್ಲಿ ಬರತಕ್ಕಂಥ ಅಗ್ನಿಕುಂಡಗಳ ಚಿತ್ರಣ.
ದಕ್ಷಿಣಾಗ್ನಿ ಹತ್ತಿರದಲ್ಲೇನೆ ಬ್ರಹ್ಮ ಇರ್ತಾನೆ. ಅದು ಸಣ್ಣಗೆ ಉರಿತಾ ಇರುತ್ತೆ. ಅದು ದುರ್ವರ್ಣಗಳಿಂದ ಜ್ವಾಲೆಗಳನ್ನು ಎಬ್ಬಿಸಿ ಅಧ್ವರ್ಯವಾದ ವಿಶ್ವಾಮಿತ್ರನಿಗೆ ಏನೋ ತೊಂದರೆ ಬಂದಿದೆ ಅಂತ ತೋರಿಸುತ್ತೆ. ಆಗ ಅಥರ್ವ ಮಹರ್ಷಿ ಹೇಳಿರ್ತಾನೆ, ನಿಮಗೇನು ತೊಡಕು ಬಂದರೂ ನನ್ನನ್ನು ಧ್ಯಾನ ಮಾಡಿ ಅಂತ. ಧ್ಯಾನ ಮಾಡಿಬಿಟ್ಟು ತಾನು ತನ್ನ ಮನೋವೇಗದಿಂದ ಸಂಯಮ ಮಾಡಿ ತನ್ನ ತಪೋಬಲದಿಂದ ವಸಿಷ್ಠಾಶ್ರಮಕ್ಕೆ ಜಮದಗ್ನಿ ಹೋಗ್ತಾನೆ. ಇಬ್ಬರೂ ಯಜ್ಞ ದೀಕ್ಷಿತರಾಗಿರ್ತಾರೆ. ಹಾಗಾಗಿ ಯಾರದು ಏನೂ ಅಡ್ಡಿ ಇರೋದಿಲ್ಲ. ಶಕ್ತಿ ಮತ್ತು ತಿರ್ಗ ವಿಶ್ವಾಮಿತ್ರರ ನಡುವೆ ತಕರಾರು ನಡೀತಾ ಇರುತ್ತೆ. ಶಕ್ತಿ ಸಹೋದರರು ಬಂದು ಗಲಾಟೆ ಮಾಡ್ತಿರ್ತಾರೆ. ಈಗ ಅಥರ್ವಾಂಗಿರಸರ ಶಕ್ತಿ ಇವರಿಗೆ ಜಮದಗ್ನಿಗೆ ಬಂದಿದೆ. ಅದನ್ನೆಲ್ಲ ಬಳಸಿ 10 ಜನರ ತೇಜಸ್ಸನ್ನು ಧ್ವಂಸ ಮಾಡಿಬಿಡ್ತಾನೆ. 100 ಜನ ವಸಿಷ್ಠನ ಮಕ್ಕಳು ಸುಟ್ಟು ಬೂದಿ ಆಗಿಬಿಡ್ತಾರೆ. ಇವರನ್ನು ಬಿಡಿಸ್ಕೊಂಡು ಬರ್ತಾನೆ. ಆಗ ಬಾಯಿ ಜಾರಿ ಹೋದಂಥ ವಿಶ್ವಾಮಿತ್ರನಿಗೆ ಮತ್ತೆ ಚೈತನ್ಯ ಕೊಡೋದಕ್ಕೆ ಅಂತ ಸರಸ್ವತಿ ಹೋಮವನ್ನು ಮಾಡ್ತಾನೆ. ಬೇಗ ಬೇಗ ಹೋತೃ ಸರಸ್ವತಿ ಸೂಕ್ತ ಹೇಳ್ತಾನೆ, ಉದ್ಗಾತ್ರ ಸರಸ್ವತಿ ಸಾಮಗಾನ ಮಾಡ್ತಾನೆ, ಅಧ್ವರ್ಯು ಹೋಮ ಮಾಡ್ತಾನೆ. ಸಸರ್ಪರಿ ಎನ್ನುವಂಥ ಒಂದು ಸೂಕ್ತವನ್ನು ಹೇಳಿ ಸರಸ್ವತಿಯನ್ನು ಜಾಗರಣ ಮಾಡ್ತಾನೆ ಅಂತ ಬರುತ್ತೆ. ಋಗ್ವೇದದಲ್ಲಿ ಬರುತ್ತೆ. 3ನೇ ಮಂಡಲದಲ್ಲಿಯೇ ವೈಶ್ವಾಮಿತ್ರ ಮಂಡಲದಲ್ಲಿ ಅದು ಬರುತ್ತೆ. ಅಂದರೆ ಸಸರ್ಪರಿ ಅಂದರೆ ಬೇಗ ಬೇಗ ಓಡ್ತಾ ಇರತಕ್ಕಂಥ ರೀತಿಯಲ್ಲಿ ಬಾಯಲ್ಲಿ ಚೆನ್ನಾಗಿ ಮಾತು ಬರಲಿ ಎನ್ನುವಂಥದ್ದು. ಹೀಗೆ ಇದೆಲ್ಲ ವಿವರಗಳನ್ನು ಕೂಡ ಅವರು ತುಂಬ ಚೆನ್ನಾಗಿ ಕೊಡ್ತಾರೆ. ಆ ಸೋಮ ಒಂದು ಯಾವ ಥರ ರೆಡಿ ಆಗಿತ್ತು ಅಂತ ಹೇಳ್ತಾರೆ. ಭಾಂಡ ಸೋಮವು ಸಿದ್ಧವಾಗಿದೆ, ಕರಗಿಟ್ಟ ಅಪರಂಜಿಯಂತೆ ದ್ರವವಾಗಿ ಶೇಖರಿತವಾಗಿರುವ ಅಗ್ನಿಜ್ವಾಲೆಯಂತೆ ಸೋಮರಾಜನು ಮೆರೆಯುತ್ತಿದ್ದಾನೆ. ಸೋಮಪಾನಕ್ಕಾಗಿ ಆತುರ ಪಡುತ್ತಾ ಓಡೋಡಿ ಬರುತ್ತಿರುವ ದೇವತೆಗಳ ಕಾಂತಿಯು ಅವರಿಗಿಂತ ಮುಂದೆ ಓಡಿ ಭಾಂಡದಲ್ಲಿ ಸಜ್ಜೀಕೃತವಾಗಿದೆಯೋ ಎಂಬಂತೆ. ಇಷ್ಟು ಚೆನ್ನಾದ ಪೊಯಿಟಿಕ್ ಡಿಕ್ಷನ್ ನೋಡಿ ಇಲ್ಲಿರುವಂಥದ್ದು. ಇಂದ್ರ ಬರಲಿಲ್ಲ. ಯಾಕೆ? ವಸಿಷ್ಠರು ತೇಜಸ್ಸನ್ನು ಆಕರ್ಷಣೆ ಮಾಡೋಕ್ಕೆ ಹೋಗಿ 10 ಜನ ವಾಸಿಷ್ಠರು ಸತ್ತು ಹೋಗ್ಬಿಟ್ರು. ಯಜ್ಞ ನಿಂತೋಯ್ತು. ಈಗ ರೇಗ್ ಹೋಗ್ಬಿಡ್ತು. ಆಗೋದೆಲ್ಲ ಅನರ್ಥ ಆಯಿತು ಅಂತ. ಹೇಗೋ ಏನೋ ಆಯಿತು ಅಂತ ಹೇಳ್ಬಿಟ್ಟು ಸ್ವಿಷ್ಟಕೃತ್ ಅಂದರೆ ಎಲ್ಲ ತಿಪ್ಪೆ ಸಾರಿಸ್ತಕ್ಕಂಥ ಹೋಮ ಅಂತ ಇಟ್ಕೊಳ್ಳಿ. ನಾನು ಬಹಳ ಲೈಟರ್ ವೇನಲ್ಲಿ ಹೇಳ್ತಾ ಇದ್ದೀನಿ. ಸ್ವಿಷ್ಟಕೃತ್ ಆಹುತಿಯನ್ನು ಕೊಡಬೇಕು. ಎಲ್ಲ ನ್ಯೂನಾತಿರೇಕಗಳನ್ನೆಲ್ಲ ಸರಿ ಮಾಡೋದಕ್ಕೆ ಕೊಡ್ತಕ್ಕಂಥ ಆಹುತಿ ಸ್ವಿಷ್ಟಕೃತ ಅಂತ. ಸ್ವಿಷ್ಟಕೃತ ಆದಮೇಲೆ ಪ್ರಾಶ್ಚಿತ್ತ ಮಾಡ್ಕೊಳ್ಬೇಕು. ಯಜ್ಞ ಅಪೂರ್ಣವಾಯಿತು ಅಂತ ಅದಕ್ಕೆ ವಿಶ್ವಜಿದ್ಯಾಗ ಮಾಡ್ತೀನಿ, ಸರ್ವಸ್ವವನ್ನು ದಾನ ಮಾಡ್ತೀನಿ ಅಂತ ವಿಶ್ವಾಮಿತ್ರ ತಾನು ಸಂಕಲ್ಪ ಮಾಡ್ಕೋತಾನೆ. ಇವನು ಸುಮ್ಮನೆ ಸಂಕಲ್ಪ ಮಾಡ್ಕೊಳಕ್ಕಾಗೋಲ್ಲ. ಯಾರೋ ತಪ್ಪಿಗೆ ಇನ್ಯಾರದೋ ಸಂಕಲ್ಪ ಅಲ್ಲ. ತಾನೂ ಈ ಯಜ್ಞದಲ್ಲಿ ಸಹಭಾಗಿಯಾಗಿ ದೀಕ್ಷೆ ಇಟ್ಟುಕೊಂಡು ಅಧ್ವರ್ಯೂ ಆಗಿರ್ತಾನೆ. ಅದಕ್ಕಾಗಿ ಇವನಿಗೆ ಬದಲಾಗಿ ತ್ರಿಶಂಕುಗೆ ಬದಲಾಗಿ ತಾನು ಮಾಡಬಹುದು ಯಜ್ಞ ಅಂತ ಆಗುತ್ತೆ. ಈಗ ನಮ್ಮ ಮಿನಿಸ್ಟ್ರುಗಳು, ಮಂತ್ರಿಗಳು, ರಾಜಕಾರಣಿಗಳು ಇವುಗಳಿಗೋಸ್ಕರ ಎಷ್ಟೆಷ್ಟೋ ಜನ ಯಾಗ ಎಲ್ಲ ಮಾಡ್ತಾರಲ್ಲ, ಅವ್ರ ಜೊತೆ ಇವರು ದೀಕ್ಷಿತರಾಗಬೇಕು. ಎಲ್ಲಿ ಆಗಿರ್ತಾರೆ? ಎಲ್ಲ ಅಶಾಸ್ತ್ರೀಯವಾದದ್ದು. ಶ್ರದ್ಧೆ ಇದೆಯಾ? ಶ್ರದ್ಧೆ ಇಲ್ಲ. ಸಂಸ್ಕಾರ ಇದೆಯಾ? ಸಂಸ್ಕಾರ ಇಲ್ಲ. ದ್ರವ್ಯಶುದ್ಧಿ ಇದೆಯಾ? ದ್ರವ್ಯಶುದ್ಧಿ ಇಲ್ಲ. ಮಂತ್ರಶುದ್ಧಿ ಏನೋ ಕೆಲವರಲ್ಲಿ ಇರಬಹುದು. ಚಿತ್ತಶುದ್ಧಿ ಮೊದಲೇ ಇಲ್ಲ. ಇನ್ನು ಅಲ್ಲಿ ಬರ್ತಕ್ಕಂಥ ಪ್ರಕ್ರಿಯಾ ಶುದ್ಧಿ ಅಸಲೇ ಇಲ್ಲ. ಹೀಗಿದ್ದಾಗ ಯಾವುದು ಯಾವ ರೀತಿ ಫಲ ಕೊಡೋದಕ್ಕೆ ಸಾಧ್ಯ? ದುಡ್ಡು ಮಾತ್ರ ಬೇಕಾದಂಗೆ ಎಲ್ಲ ಕಡೆಯಲ್ಲೂ ಪೋಲಾಗ್ತಾ ಇದೆ. ಇವರು ಆ ಥರದ ದುಡ್ಡುಗಳನ್ನು ಎಲ್ಲಿಂದಲೋ ಸಂಪಾದಿಸ್ತಾರೆ. ಅಷ್ಟೇನೆ ರಂಕಲೋ వచ్చింది ಜಗಡಮಲೋ ಪೋಯಿ ಅಂತ ತೆಲುಗು ಗಾದೆ. ಆ ಥರ ಆಗುತ್ತೆ. ಇರಲಿ. ಆಮೇಲೆ ಸೋಮಾವಭೃತ ಮಾಡ್ತಾರೆ. ಸೋಮಯಾಗ ಮಾಡಿದರ ಮುಗಿತಾಯಕ್ಕೆ ಅವಭೃತ ಸ್ನಾನ ಆಗುತ್ತೆ. ಪ್ರತಿಪತ್ತಿ ಹೋಮ ಅಂತಲೂ ಅದು ಆಗುತ್ತೆ. ಪ್ರತಿಪತ್ತಿ ಕರ್ಮ ಅಂದರೆ ಅಳದದ್ದು ಉಳಿದದ್ದು ಎಲ್ಲವನ್ನೂ ಡಿಸ್ಟ್ರಿಬ್ಯೂಟ್ ಮಾಡೋದು, ಯಜ್ಞಶಾಲೆಯನ್ನು ಅಗ್ನಿಗೆ ಕೊಟ್ಟುಬಿಡೋದು, ಈ ಥರದ್ದೆಲ್ಲನೂ ಮಾಡ್ತಾನೆ. ಆದರೂ ತ್ರಿಶಂಕುಗೇನು ಸ್ವರ್ಗದಿಂದ ವಿಮಾನ ಬರಲಿಲ್ಲ. ಅವನ ಪಾರ್ಥಿವಾಂಶ ಎಲ್ಲ ಕಳ್ಕೊಂಡು ದಿವ್ಯ ಶರೀರ ಆಗಿದ್ದಾನೆ. ಅವನ ಶರೀರ ಈಗ ನೆಲದಿಂದ ಮೊಳದೆತ್ತರಕ್ಕೆ ನಿಂತಿದೆ. ಅವನ ಮೈಯಿಂದ ದಿವ್ಯವಾದ ಪರಿಮಳ ಬೇರೆ ಬರ್ತಾ ಇದೆ, ಪೃಥ್ವೀಭೂತವನ್ನು ಗೆದ್ದಿದ್ದರ ಸೂಚನೆಯಾಗಿ. ಆದರೂ ಎಲ್ಲೂ ಏನೂ ಕಾಣಿಸ್ತಾ ಇಲ್ಲ. ಮತ್ತೆ ಅವನು ಚಂಡಾಲತ್ವ ಬಂದಿತ್ತಲ್ಲ, ಅದನ್ನೆಲ್ಲ ಆಕರ್ಷಣೆ ಮಾಡಿ ಒಂದು ಕುಂಭದಲ್ಲಿ ಎತ್ತಿಟ್ಟಿದ್ದ. ಅದರ ವಿಸರ್ಜನೆಯ ಹೋಮವನ್ನು ಮಾಡ್ದ. ಆದರೂ ಆಗಲಿಲ್ಲ. ಕಡೆಗೆ ಅಗ್ನಿಯನ್ನು ಕೇಳ್ತಾನೆ, ಏನು ಮಾಡೋಣ ಅಂತ. ಅಗ್ನಿ ಹೇಳ್ತಾನೆ, ನನಗೇನೋ ನೀವೆಲ್ಲ ಅಂದರೆ ಇಷ್ಟ, ನಾವು ಒಪ್ಕೊಂಡ್ವಿ, ಅಶ್ವಿನಿ ದೇವತೆಗಳು ಒಪ್ಕೊಂಡ್ರು, ರುದ್ರನೂ ಒಪ್ಪಿಕೊಂಡ, ವಾಯುವು ಒಪ್ಪಿಕೊಂಡಿದ್ದಾನೆ, ಇಂದ್ರ ಮಾತ್ರ ಒಪ್ಪಿಲ್ಲ. ಇಂದ್ರ ಒಪ್ಪದೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ. ದಾರಿಯಲ್ಲಿ ಸಪ್ತಮರುತ್ತರಿಗೆ ಅನುಗ್ರಹ ಆಗಲಿ, ಸಪ್ತಮರುತ್ತರಿಂದ ತೊಂದರೆ ಆಗದೆ ಇರಲಿ ಅಂತ ಒಂದು ಹೋಮ ಮಾಡಿ, ಇಷ್ಟಿ ಮಾಡಿ, ಸಪ್ತಮರುದಿಷ್ಟಿ, ಇನ್ನು ಅವನು ಸ್ವರ್ಗದವರೆಗೂ ಹೋಗ್ತಾನೆ ಅಂತ. ಆಮೇಲೆ ಅಂತ ಕೇಳ್ಕೊಳ್ಳಿಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಂಡು ಸ್ವರ್ಗದವರೆಗೆ ಹೋಗ್ತಾನೆ ಅಂದಿದ್ದು. ಅಶ್ವತ್ಥಾಮ ಹತ ಕುಂಜರಹ. ಅದೇ ಪರೀಕ್ಷೆ ಕಟ್ಟಿದ್ದಾನೆ ಹುಡುಗ. ಪಾಸಾಗಿದ್ದಾನೋ ಫೇಲ್ ಆಗ್ತಾನೋ ಯಾರಿಗೆ ಗೊತ್ತೋ. ಎಲ್ಲರೂ ಪರೀಕ್ಷೆ ಕಟ್ತೀವಿ. ಈಗ ಓಪನ್ ಯೂನಿವರ್ಸಿಟಿ ಸಿಸ್ಟಮ್ ಬಂದ ಮೇಲೆ 20 ವರ್ಷ 22 ವರ್ಷ ಆದವರೆಲ್ಲ MA ಸ್ಟೂಡೆಂಟ್ಗಳೇ.
ಕಟ್ಟಿದ್ರೆ MA ಸ್ಟೂಡೆಂಟ್ ಅಂತ ಅರ್ಥ, MA ಓದ್ತಾ ಇದ್ದೀವಿ ಅಂತ ಅರ್ಥ. ನಿರಕ್ಷರ ಕುಕ್ಷಿಯಾಗಿ ಓಪನ್ ಯೂನಿವರ್ಸಿಟಿಗೆ ಕಟ್ಟಿಬಿಟ್ರೆ ಆಗತ್ತೆ ಅಂತ ಅನ್ನೋದಾದರೆ ಇರಲಿ. ಅದೆಲ್ಲ ಮಾಡಿ ಕಳಿಸ್ತಾರೆ. ಹೋಗ್ತಾನೆ ಮೇಲಕ್ಕೆ, ಅಂತರಿಕ್ಷ ಯಾನ ಮಾಡ್ತಾನೆ. ಇನ್ನು ಮುಗೀತಪ್ಪ ಕಥೆ ಅಂತ ವಿಶ್ವಜಿತ್ ಯಾಗ ಮಾಡೋದಕ್ಕೆ ಸಂಕಲ್ಪ ಮಾಡಿಕೊಳ್ತಾನೆ ಪಾಪ. ಇನ್ನು ಉಳಿದದ್ದು ಅದು ಒಂದು. ವಿಶ್ವಜಿತ್ ಯಾಗದಿಂದ ಸಕಲ ಪಾಪ ಪ್ರಾಯಶ್ಚಿತ್ತವಾಗುತ್ತದೆ, ಎಲ್ಲ ಲೋಪದೋಷಗಳು ಕೂಡ ನ್ಯೂನಾತಿರೇಕ ಇಲ್ಲದೆ ಹದವಾಗಿಬಿಡುತ್ತೆ ಅಂತ. ಅಷ್ಟರೊಳಗೆ ನಭೋವಾಣಿ, ವಿಶ್ವಾಮಿತ್ರರೇ ರಕ್ಷಿಸಿ ನನ್ನನ್ನು ದೂಡದ ಇಂದ್ರ ಅಂತ ಗೋಳಾಟ ಕೇಳಿಸುತ್ತೆ. ದೇವೇಂದ್ರ ದೂತ ದೂಡಿದ್ದಾನೆ, ಬೀಳ್ತಾ ಇದ್ದಾನೆ ತಲೆ ಕೆಳಕಾಗಿ. ಇದೇನಿದು ಅಂತ ಬಂದು ನೋಡ್ತಾನೆ. ಜಮದಗ್ನಿ ಹೇಳ್ತಾನೆ, ತಪೋಬಲ ಕೊಟ್ಟು ಅಲ್ಲೇ ನಿಲ್ಲಿಸು ಅಂತ. ಅಲ್ಲೇ ನಿಲ್ಲಿಸ್ತಾನೆ. ಯಾಕೆ ಈ ಥರ ಆಯಿತು ಅಂತ ಕೋಪ ಬಂದು ಮತ್ತೆ ಅವನು ಪ್ರಶ್ನೆ ಮಾಡ್ತಾನೆ. ಆಗಲೇ ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಅವನಿಗೆ ಬರುವುದು ಹಠ. ಮೊದಲು ದಿವ್ಯಾಸ್ತ್ರಗಳೆಲ್ಲ ಧ್ವಂಸವಾದಾಗ ದಿಗ್ಬಲಂ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿದ್ನಲ್ಲ, ಈಗ ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಹೊರಡ್ತಾನೆ. ಇದು ರಾಮಾಯಣದ್ದೇ ಸೂಕ್ತ. ಆಮೇಲೆ ದೇವಗುರು ಬೃಹಸ್ಪತಿ ಬಂದು, ಇಲ್ಲ, ಒಂದು ಕಲ್ಪದಲ್ಲಿ ಇಬ್ಬರಿಂದ್ರರು ಸಾಧ್ಯವಿಲ್ಲಪ್ಪ, ನೀವು ಹೆಜ್ಜೆ ಹೆಜ್ಜೆಗೂ ಅನರ್ಥ ಮಾಡಿದ್ದೀರಿ, ಎಷ್ಟೆಲ್ಲ ಮಾಡಿದ್ದೀರಿ ಅಂತ ವಿವರಣೆಗಳನ್ನು ತಂದು ಕೊಡ್ತಾನೆ. ಬಹಳ ಚೆನ್ನಾಗಿದೆ. ಅದೆಲ್ಲ ತುಂಬ ಟೆಕ್ನಿಕಲ್ ಆದದ್ದು, ರಸಮಯವೂ ಆದದ್ದು, ಎರಡೂ ಆದಂಥದ್ದು. ನಿಮಗೆ ವಸಿಷ್ಠರ ಆವಾಹನೆ ಮಾಡಿಕೊಳ್ಬಹುದು ಅಂತ ಅಂದುಕೊಂಡ್ರಲ್ಲ, ದೇವತೆಗಳನ್ನು ಆವಾಹನೆ ಮಾಡೋದಕ್ಕಿಂತ ಋಷಿಗಳನ್ನು ಮಾಡೋದು ಸುಲಭ ಅಂತೆಲ್ಲಾದರೂ ಇದೆಯಾ? ಅದು ಇನ್ನೂ ಕಷ್ಟ ಅಲ್ವಾ? ಅದಕ್ಕೆ ಯಾತಕ್ಕೆ ಆ ದುಸ್ಸಾಹಸಕ್ಕೆ ಕೈ ಹಾಕಿದರೆ? ಮತ್ತೆ ನಿನಗೆ ಸರ್ವಶ್ರೇಯಸ್ಸಿಗೆ ಕಾರಣನಾದ ವಾಮದೇವನನ್ನು ಒಮ್ಮೆ ಕೂಡ ಈ ಯಜ್ಞದ ಸಂದರ್ಭದಲ್ಲಿ ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಮತ್ತೆ ಈ ಯಜ್ಞಕ್ರಮ ದೇವತೆಗಳು ಬರದೇ ಇದ್ದರೆ ಏನು ಮಾಡಬೇಕು ಅಂತ ಇದನ್ನು ಹೇಳದಂತ ಅಥರ್ವ ಆತನನ್ನು ಕೇಳಿದ್ರ, ಅವನನ್ನೂ ಕೇಳಲಿಲ್ಲ. ಬಾಯಿ ಕಟ್ಟೋದಾಗ ವಾಕ್ಸೂಕ್ತವನ್ನು ಹೇಳಿ ಸಸರ್ಪರಿ ಮಂತ್ರಗಳಿಂದ ಹೋಮ ಮಾಡಿದ್ದಾಯಿತು. ಅರೆ, ವಾಕ್ಪತಿ ಬ್ರಹ್ಮಣಸ್ಪತಿಯಾದ ತನ್ನನ್ನು ಯಾತಕ್ಕೆ ಕರೆಯಲಿಲ್ಲ? ಈ ಥರ ಎಷ್ಟೆಷ್ಟೋ ಇದ್ದದ್ದನ್ನೆಲ್ಲ ಎಡವಟ್ಟುಗಳು ಮಾಡಿಕೊಂಡು ಈಗ ಇನ್ನೊಬ್ಬ ಇಂದ್ರನ ಮಾಡ್ತೀನಿ ಅಂತಂದರೆ ಹೇಗೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆದರೂ ಇವನು ಬಿಡೋದಿಲ್ಲ. ಏನಾದರೂ ಕೂಡ ಅವನು ಇಂದ್ರ ಪದವಿಗೆ ಸೇರಬೇಕು, ಇಲ್ಲ ಇಂದ್ರ ಲೋಕಕ್ಕೆ ಹೋಗಬೇಕು ಅಂದರೆ ಆಯ್ತಪ್ಪ, ಇದು ಲೋಕಹಿತಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ದಿವ್ಯ ನಾಟಕ. ಇಂದ್ರ ಪದವಿಗೆ ಅವನು ಮುಂದಿನ ಕಲ್ಪದಲ್ಲಿ ಬರ್ತಾನೆ. ಅಲ್ಲಿವರೆಗೂ ಅವನಿರುವ ಲೋಕವೇ ಇಂದ್ರನಾಗುತ್ತೆ, ಇಂದ್ರ ಲೋಕವಾಗುತ್ತದೆ ಅಂಥೇಳಿ ವಿಶ್ವಾಮಿತ್ರ ಅವನು ಹೇಳಿದ್ದನ್ನು ಒಪ್ಪಿಕೊಳ್ಳೋ ಥರ ಬೃಹಸ್ಪತಿ ಮಾಡ್ತಾನೆ. ಬ್ರಹ್ಮನ ಅನುಜ್ಞೆಯೂ ಕೂಡ ಆಗುತ್ತದೆ ಅಂತೆಲ್ಲ ಬರುತ್ತೆ. ಇಲ್ಲಿ ನಾವು ಕಾಣಬೇಕಾದದ್ದು, ಇಷ್ಟು ಸೊಗಸಾಗಿ ವಿವರಗಳನ್ನು ಎಲ್ಲವನ್ನೂ ಹೆಣೆದಿದ್ದಾರೆ. ಪುರಾಣಾದಿಗಳಲ್ಲಿ ಇಷ್ಟು ವಿವರ ನಮಗೆ ಸಿಗುವಂಥದ್ದೇ ಅಲ್ಲ. ನೀನು ಆಪೋದೇವಿಯನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರಿಂದ ಮತ್ತೊಂದು ಬ್ರಹ್ಮಾಂಡವನ್ನು ಮಾಡಬಲ್ಲೆ, ನಿನಗೇನು ಕಷ್ಟವಲ್ಲ, ಗೊತ್ತೇ ಇದೆ. ಆದರೆ ಹಠ ಮಾಡಬೇಡ, ಬಿಡು. ನೀನು ಸಸರ್ಪರಿ ಮಂತ್ರದಲ್ಲಿ ಬ್ರಹ್ಮಣಸ್ಪತಿ ಬರದೆ ಬರೀ ಸರಸ್ವತಿ ಬಂದಿದ್ದರಿಂದ ಆದ ಅನುಕೂಲ ಏನಂತಂದರೆ, ಇವನು ಬ್ರಹ್ಮಣಸ್ಪತಿಯನ್ನೇ ಕರೆದಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ದ, ಎಲ್ಲೋ ಒಬ್ಬ ಚಿಲ್ಲರೆ ದೇವತೆ ಥರ ನಿಂತುಕೋತಾ ಇದ್ದ. ಮುಂದಿನ ಕಲ್ಪದ ಇಂದ್ರನಾಗೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ನಿನ್ನ ಪ್ರೇರಣೆ ಹಾಗೆ ಬಂತು, ಅದು ಬಹಳ ಒಳ್ಳೆಯದಾಯಿತು. ಅರೆ, ಮುಂದಿನ ಕಲ್ಪದವರೆಗೂ ವೆಯ್ಟ್ ಮಾಡಬೇಕು ಅಂತೆಲ್ಲ ಹೇಳಿ ಕಳಿಸ್ಕೊಡ್ತಾನೆ. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಆಯಿತು. ತಪಸ್ಸಿನ ಫಲವನ್ನೆಲ್ಲ ಖಾಲಿ ಮಾಡಿ ತ್ರಿಶಂಕುವನ್ನು ಕಳಿಸಿಕೊಟ್ಟು ಇನ್ನು ಮತ್ತೆ ತಪಸ್ಸು ಮಾಡಬೇಕು ಅಂತ. ಆದರೆ ಲೋಕ ಇವನಿಗೆ ತುಂಬ ಗೌರವ ಕೊಡುತ್ತೆ. ಒಬ್ಬ ಚಂಡಾಲತ್ವ ದೋಷ ಬಂದಂಥ ರಾಜನಿಗೆ ಸಶರೀರವಾಗಿ ದಿವ್ಯ ಲೋಕಗಳನ್ನು ತಂದುಕೊಟ್ಟು ಮುಂದಿನ ಕಲ್ಪದಲ್ಲಿ ಇಂದ್ರನಾಗುವಂಥ ಅವಕಾಶ ಮಾಡಿಕೊಟ್ಟವನು ಅಂತ ಎಲ್ಲರೂ ಗೌರವಿಸ್ತಾರೆ. ವಿಶ್ವಾಮಿತ್ರ ಜಮದಗ್ನಿಯ ಜೊತೆಗೆ ಜಮದಗ್ನಿ ಆಶ್ರಮಕ್ಕೆ ಬರ್ತಾನೆ. ಒಂದು ರಾಶಿ ಜನ ಇವರನ್ನು ಮೆಚ್ಚಿಕೊಳ್ಳೋರು ಅಭಿಮಾನಿಗಳು ಬಂದುಬಿಡ್ತಾರೆ. ಜಮದಗ್ನಿಗೆ ತನ್ನ ಆಶ್ರಮದಲ್ಲಿ ಇವರಿಗೆ ಹೊಟ್ಟೆ ಬಟ್ಟೆಗೆ ವ್ಯವಸ್ಥೆ ಏನು? ಆಗ ಅಗ್ನಿರ್ಗೃಹಪತಿ, ಇವರ ಕುಲದೇವತೆ ಅಗ್ನಿ, ಭಾರ್ಗವರಿಗೆ ಕುಲದೇವತೆ ಅಗ್ನಿ, ಅವರ ಸ್ವಶಾಖೆ ಅಥರ್ವವೇದ. ಹಾಗಾಗಿ ಕೇಳ್ತಾನೆ ಅಗ್ನಿಯನ್ನು ಏನು ಮಾಡು ಅಂತ. ನಿನಗೇನಿಲ್ಲ, ಒಂದು ದಿವ್ಯ ಧೇನು ಬೇಕಾಗಿದೆ ಅಷ್ಟೇ, ನಂದಿನಿ ಕಾಮಧೇನು ಥರದ್ದು. ನಾನು ಗೊತ್ತು ಮಾಡಿಟ್ಟಿದ್ದೀನಿ ಶಬಲ ಅಂತ ಒಂದನ್ನು. ಇಂದ್ರನ ವಸ್ತು ಅದು. ಎಲ್ಲ ಭೋಗ ವಸ್ತುಗಳು ಜಗತ್ತಿನಲ್ಲಿ ಇಂದ್ರನಿಗೆ ಸೇರಿದ್ದು. ಇಂದ್ರನನ್ನು ಕೇಳಿಬಿಡು ಒಮ್ಮೆ ಅಂತ. ಅಯ್ಯೋ, ಇಂದ್ರ ಬರದೆ ತಾನೇ ಇಷ್ಟು ಅನರ್ಥ ಆಗಿದ್ದು ಅಂತ. ಆಗ ನೋಡಿ ಹೇಳ್ತಾನೆ, ಯಜ್ಞಗಳಲ್ಲಿ ಬೇರೆ ಹೋಮಗಳಲ್ಲಿ ಬೇರೆ ಕರೆಯುವಂಥದ್ದು ದೇವತೆಗಳನ್ನು. ಮತ್ತು ಆಗ ಯಜಮಾನನಾದ ತ್ರಿಶಂಕು ಕರೆದದ್ದು. ಈಗ ನೀನು ಕರೆಯೋದು. ನೀನು ಕರೆದು ಇಂದ್ರ ಬರೋಲ್ಲ ಅಂದರೆ ಇಂಥ ದೊಡ್ಡ ಅನರ್ಥ. ಇಂದ್ರ ನೀನು ಕರೆದರೆ ಬರಲೇಬೇಕು. ನಿನ್ನಂಥ ಬ್ರಹ್ಮರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಾದವರು ಚೆನ್ನಾಗಿ ಧರ್ಮವನ್ನು ಪಾಲಿಸಿಕೊಂಡು ಬರೋದ್ರಿಂದ ಜಗತ್ತಿದೆ, ಕರಿ ಬರ್ತಾನೆ ಇಂದ್ರ ಅಂತ ಅಗ್ನಿ ಹೇಳ್ತಾನೆ. ಈ ಥರದ ಧರ್ಮ ಸೂಕ್ಷ್ಮಗಳು ಎಷ್ಟೆಷ್ಟೋ ಈ ಕಾದಂಬರಿಯಲ್ಲಿ ಬರುತ್ತೆ. ಇಂದ್ರ ಬಂದು ನಿನಗೆ ಅನುಗ್ರಹ ಮಾಡಿದ್ದೀನಿ ಅಂತಾನೆ. ಆಗ ಇವನು ಕೇಳ್ತಾನೆ, ನನ್ನ ಸೋದರ ಮಾವ ತಾನೆ ವಿಶ್ವಾಮಿತ್ರ, ಆತನಿಗೆ ನಿನ್ನ ಅನುಗ್ರಹವಾಗಲಿ ಅಂತ.
ಆಗಲಿ ಅಂತ ಅವನು ಹೋಗಿ ಇವನನ್ನು ಕಾಣ್ತಾನೆ, ವಿಶ್ವಾಮಿತ್ರನ ಕಾಣ್ತಾನೆ. ವಿಶ್ವಾಮಿತ್ರ ಸ್ನಾನಕ್ಕಾಗಿ ನದಿಗೆ ಹೋಗಿರ್ತಾನೆ. ಆಗ ಅವನ ಜೊತೆ ಮಾತಾಡಿ ಹೇಳ್ತಾನೆ, ಇಂದ್ರ ರಹಸ್ಯ ಅಂದರೆ ಏನು ಅಂತ ಶತಪಥ ಬ್ರಾಹ್ಮಣದಲ್ಲಿ ಬರುವಂಥದ್ದು, ಕಾಟಕದಲ್ಲಿ ಬರುವಂಥ ರಹಸ್ಯಗಳೆಲ್ಲ ಅಲ್ಲಿ ಬರುತ್ತೆ. ಮತ್ತೆ ಇವರು ದೇವುಡವರು ಅಲ್ಲಿ ಇಂದ್ರ ಮತ್ತು ವಿಶ್ವಾಮಿತ್ರರ ಸಂವಾದದಲ್ಲಿ ವಸಿಷ್ಠರ ವ್ಯಕ್ತಿತ್ವ ಏನು ಅನ್ನೋದನ್ನೆಲ್ಲ ರಿಫ್ಲೆಕ್ಟ್ ಮಾಡಿಸ್ತಾರೆ. ವಸಿಷ್ಠರಿಗೀಗ ಪುತ್ರಶೋಕ ಬಂದಿದೆ. ಯಾವುದನ್ನು ಕಲಿಪುರುಷ ಹೇಳಿದ್ನಲ್ಲ, ನೀವು ಪಂಚಭೂತಗಳ ಈ ಜಗತ್ತನ್ಮಾತ್ರಗಳ ಶೋಕವನ್ನು ಅನುಭವಿಸಬೇಕು ಅಂತ ಆ ಶೋಕ ಅನುಭವಿಸ್ತಾ ಗೋಳಾಡ್ತಿದ್ದಾರೆ. ಅದು ವಸ್ತುತಃ ಅರುಂಧತಿಯ ಶೋಕ, ಆಕೆ ತಾಳದಾರಳು ಅಂತ ಇವರು ತಗೊಂಡಿದ್ದಾರೆ. ಈಗ ಈ ಶೋಕವನ್ನು ಇವರು ಅನುಭವಿಸೋದು ನೋಡೋಕ್ಕಾಗೋದಿಲ್ಲ ಲೋಕಕ್ಕೆ. ಅಂಥ ಬ್ರಹ್ಮಮಯ ಮೂರ್ತಿ, ಬ್ರಾಹ್ಮೀಮಯ ಸತ್ವದವರು ಇಷ್ಟು ಗೋಳಾಡ್ತಾ ಇದ್ದಾರಲ್ಲ ಅಂತ. ಏನು ಮಾಡೋದು? ಇಡೀ ಪ್ರಪಂಚದ ಶೋಕ ಅವರು ಅನುಭವಿಸ್ತಾ ಇದ್ದಾರೆ. ಅದು ನನಗೆ ತುಂಬ ದುಃಖ ಅಂತ. ವಿಶ್ವಾಮಿತ್ರನಿಗೆ ತುಂಬ ಕರಗತ್ತೆ ಮನಸ್ಸು. ನಾನು ಇದಕ್ಕಾಗಿಯೇ ವಿಶ್ವಾಮಿತ್ರ ಅಂತ ಹೆಸರಿಟ್ಟುಕೊಂಡಿದ್ದು ಅಂತಂತಾನೆ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರ ಅಲ್ಲ ಅಂತ ಅನ್ನೋದನ್ನು ಹೇಳಬೇಕು. ಮಿತ್ರಂಚರ್ಷವು ಅಂತ ವ್ಯಾಕರಣ ಸೂತ್ರ. ವಿಶ್ವಮಿತ್ರ ಅಂತಂದರೆ ಯಾರೋ ಒಬ್ಬರಿಗೆ ಮಿತ್ರ ಅಂತ. ವಿಶ್ವಾಮಿತ್ರ ಅಂತಂದರೆ ಎಲ್ಲರಿಗೂ ಎಲ್ಲ ರೀತಿಯಿಂದ ಮಿತ್ರರು ಅಂತ. ಋಷಿ ಶಬ್ದದಲ್ಲಿ ಮಿತ್ರ ಶಬ್ದ ಬಂದಾಗ ಅಲ್ಲಿ ವೃದ್ಧಿ ಬಂದು ಆಕಾರವೇ ಬರಬೇಕು ಅಂತ ಶಾಸ್ತ್ರ ಹೇಳಿದೆ, ವ್ಯಾಕರಣ ಶಾಸ್ತ್ರ. ಅದು ಇಟ್ಕೊಂಡು ನಮಗೇನು ಅಂತಂದರೆ ನಿಮ್ಮನ್ನಿಟ್ಕೊಂಡು ನಮಗೇನು ಅಂತ ಅನ್ಬೇಕಾಗತ್ತೆ. ಅಪಶಬ್ದ ಪ್ರಯೋಗ ಮಾಡಿದ್ರೆ ಪಾತಕ, ಸುಶಬ್ದ ಪ್ರಯೋಗ ಮಾಡಿದ್ರೆ ಪುಣ್ಯ ಅಂತ ಉಂಟು. ಇದನ್ನು ನಾವು ಗಮನಿಸಬೇಕು. ಶಾಸ್ತ್ರವನ್ನು ಶಾಸ್ತ್ರವಾಗಿ ಒಪ್ಪಬೇಕು. ಒಪ್ಪಲ್ಲ ಅಂದರೆ ಯಶಾಸ್ತ್ರ ವಿಧಿಮೃತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿ. ಗೊತ್ತಿಲ್ಲದೆ ಇದ್ದರೆ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಬೇಕಾಗುತ್ತೆ. ತಪ್ಪಂತ ಇದ್ದುಕೊಳ್ಳೋಣ. ನಿನ್ನೆ ನಾನು ಬುದ್ಧಿವಂತನಾಗಿರಲಿಲ್ಲ, ಇಂದು ಬುದ್ಧಿವಂತನಾಗಿದ್ದೇನೆ ಅಂತ ಒಪ್ಪಿಕೊಳ್ಳೋಣ. ನನ್ನಲ್ಲಿ ಯಾರು ಲೋಪದೋಷ ತೋರಿಸ್ಕೊಟ್ರು ನಾನು ತಿದ್ದುಕೊಳ್ಬೇಕು. ಇಲ್ಲದೆ ಹೋದರೆ ಏನು ಪ್ರಯೋಜನವಾಗುತ್ತೆ? ಆ ಕಾರಣದಿಂದಾಗಿ ವಿಶ್ವಾಮಿತ್ರ ಅಂತನ್ನುವುದು ಋಷಿಗಳಿಗೆ ಮಿತ್ರತ್ವ ಸರ್ವತೋಮುಖವಾಗಿರುತ್ತೆ. ನಮಗೆ ಮಿತ್ರತ್ವ ಸವ್ಯಾಜ. ಯಾರೋ ಒಬ್ಬರು ನಮಗೆ ಸ್ನೇಹಿತರು, ಇನ್ನೊಬ್ಬರು ಶತ್ರುಗಳು. ಆದರೆ ಋಷಿಗಳಿಗೆ ಹಾಗಲ್ಲ. ಅವರು ಎಲ್ಲರಿಗೂ ಅವ್ಯಾಜವಾದ ಮೈತ್ರಿಯನ್ನು ತಳೆದಿರ್ತಾರೆ ಅಂತ. ಭೌಭೂತಿಯ ಮಾತು, ವ್ಯತಿಷಜತಿ ಪದಾರ್ಥಾನ್ ಅಂತರಃ ಕೋಪಿ ಹೇತು ನ ಖಲು ಬಹಿರುಪಾಧೀನ್ ಪ್ರೀತಯ ಸಂಶ್ರಯಂತೆ ಅಂತ ಹೇಳ್ತಾರಲ್ಲ. ಹೊರಗಿನ ಉಪಾಧಿಗಳನ್ನು ಇಟ್ಟುಕೊಳ್ಳೋದಿಲ್ಲ. ಅದು ಅಕಾರಣವಾದದ್ದು, ಕಾರಣಾತೀತವಾದದ್ದು. ಸ್ನೇಹ ಕಾರಣದಿಂದ ಬಂದರೆ ಅದು ಬಿಸ್ನೆಸ್. ವಿಶ್ವಕ್ಕೆ ಆಸಮಂತಾತ್ ಅಂದರೆ ನಮ್ಮ ಸ್ನೇಹ ಯಾರೋ ಒಬ್ಬರ ಜೊತೆಗೆ ಯಾವುದೋ ಒಂದು ಡೈಮೆನ್ಷನಲ್ಲಿ ಮಾತ್ರ ಇರುತ್ತೆ, ಮಿಕ್ಕ ಡೈಮೆನ್ಷನಲ್ಲಿ ಇರೋಲ್ಲ. ನೋಡ್ರಿ, ನಾನು ಅವರಿಗೆ ಆಫೀಸಲ್ಲಿ ಸ್ನೇಹಿತ, ಹೊರಗಡೆ ಎಲ್ಲ ಅಲ್ಲ, ಹೀಗೂ ಹೇಳೋರಂತಾರೆ ಇರ್ತಾರೆ. ಆದರೆ ಋಷಿಗಳ ಹಾಗಲ್ಲ, ಸರ್ವತೋಮುಖವಾಗಿ ಮೈತ್ರಿ ಉಳ್ಳಂಥವರು ಅನ್ನುವ ಕಾರಣದಿಂದ ಈ ಮಹಾರ್ಥವನ್ನು ಇಟ್ಟುಕೊಂಡು ವಿಶ್ವಾಮಿತ್ರ ಅಂತ ಅಂದಿರೋದು. ಅದನ್ನು ನಾವು ವಿಶ್ವಮಿತ್ರ ಅಂತ ಮಾಡಿದರೆ ಗಾಯತ್ರಿ ದ್ರಷ್ಟಾರನಿಗೆ ಮಾಡುವಂಥ ಅಪಚಾರವಾಗುತ್ತದಷ್ಟೇ, ಇನ್ನೇನು ಅಲ್ಲ ಅಂತ ತಾತ್ಪರ್ಯ ಇರಲಿ. ಹೀಗಾಗಿ ಆತ ವಿಶ್ವಾಮಿತ್ರನಾದ ಕಾರಣ ವಸಿಷ್ಠರ ಶೋಕವನ್ನು ನಾನು ಅನುಭವಿಸ್ತೀನಿ ಅಂತ ಹೇಳಿ ಆ ಒಂದು ಮಕ್ಕಳ ಸಾವಿನ ಶೋಕವನ್ನು ತಾನು ಅನುಭವಿಸ್ತೀನಿ ಅಂತ ಇಂದ್ರನಿಗೆ ಹಾಮಿ ಕೊಡ್ತಾನೆ. ಮತ್ತು ಇಂದ್ರ ಹೇಳ್ತಾನೆ, ಈಗಾಗಲೇ ಅರ್ಧದಷ್ಟು ಅನುಭವಿಸಿದ್ದಾರೆ, ನೀನು 50 ಮಕ್ಕಳನ್ನು ಕಳ್ಕೊಳ್ಬೇಕಾಗುತ್ತದೆ ಅಂತ. ಅದಕ್ಕೆ ಸಿದ್ಧ ಇದ್ದೀನಿ ಅಂತಾನೆ. ಯಾಕೆಂದರೆ ಪುರಾಣಾದಿಗಳಲ್ಲಿ ಬರುತ್ತೆ, ವಿಶ್ವಾಮಿತ್ರರ 100 ಮಕ್ಕಳಲ್ಲಿ 50 ಜನ ಮಕ್ಕಳು ಆಂಧ್ರಕಾದಿ ಪಂಚಾಶತ್ ಅಂತ, ಆಂಧ್ರಕನಿಂದ ಮೊದಲುಗೊಂಡು ಇನ್ನು 49 ಜನ, 50 ಜನ ಒಟ್ಟು ಅವರು ಭ್ರಷ್ಟರಾಗಿ, ವ್ರಾತ್ಯರಾಗಿ, ಸದಾಚಾರ ದೂರಿಗಳಾಗಿ ಪರಿತ್ಯಕ್ತರಾದರು ಅಂತೆಲ್ಲ ಬರುತ್ತೆ. ಅದಕ್ಕೆ ಇವರು ಬಹಳ ಅದ್ಭುತವಾದ ವ್ಯವಸ್ಥೆಯನ್ನು ಮುಂದೆ ಮಾಡಿಕೊಡ್ತಾರೆ ದೇವುಡವರು. ನಾಳೆ ಅದನ್ನು ನೋಡೋಣ. ಹೀಗೆ ಮಕ್ಕಳನ್ನು ಕಳ್ಕೊಳ್ಳೋದಕ್ಕೆ, ಬಲಿದಾನ ಮಾಡೋದಕ್ಕೆ ಸಿದ್ಧರಾಗ್ತಾರೆ ವಿಶ್ವಾಮಿತ್ರರು ಅಂತ ಬರುತ್ತೆ. ಆಮೇಲೆ ವಸಿಷ್ಠರ ಶೋಕ ನಿವಾರಣೆಗಾಗಿ ಇಷ್ಟು ದೊಡ್ಡ ಸಹಾಯ ಮಾಡಿದ ನಿನ್ನನ್ನು ಮತ್ತು ನಿನ್ನ ಗೋತ್ರೀಯರನ್ನು ನಾನು ಮೆಚ್ಚಿದ್ದರ ಕುರುಹಾಗಿ ನೀವು ಕರೆದಾಗಲೂ ಯಜ್ಞದಲ್ಲಿ ಸದಾ ಬರ್ತೀನಿ ಅಂತ ಇಂದ್ರ ವರ ಕೊಟ್ಟು ಒಂದು ಮಾತು ಕೇಳ್ತಾನೆ. ಸ್ವರ್ಗ ನಿನ್ನ ಹತ್ರಕ್ಕೆ ಬಂದರೆ ಏನು ಮಾಡ್ತೀಯಾ? ನೀನಂತೂ ಸ್ವರ್ಗಕ್ಕೆ ಬರೋಲ್ಲ ಅಂತೀಯ, ಸ್ವರ್ಗವೇ ನಿನ್ನ ಹತ್ರಕ್ಕೆ ಬರುತ್ತೆ ಅಂತ. ಬೇಡ ಬೇಡ, ನನಗೇನು ಬೇಡ ಅಂತಂದುಬಿಡ್ತಾನೆ. ಸ್ವರ್ಗಕ್ಕೆ ಬಾಂದರೆ ಬರೋಲ್ಲ, ಸ್ವರ್ಗವೇ ನಿನ್ನ ಹತ್ರಕ್ಕೆ ಬರುತ್ತೆ ಅಂತ. ಇದು ಮೇನಕೆಯ ಪ್ರವೇಶಕ್ಕೆ ಪೂರ್ವ ಪೀಠಿಕೆ ಆಗುತ್ತೆ. ಮತ್ತೆ ಜಮದಗ್ನಿಗೆ ಹೇಳ್ತಾನೆ, ನಾನು ನಿನ್ನ ಬರ್ತೀನಿ ಅಂತ. ಆಮೇಲೆ ಈ ಹೋಮಧೇನುವನ್ನು ನೋಡ್ತಾನೆ ಶಬಲ. ಹೆದರಿಕೆ ಆಗುತ್ತೆ. ವಸಿಷ್ಠರ ನಂದಿನಿಯನ್ನು ನೋಡಿ ನನ್ನಂಥವನು ಎಷ್ಟು ಅನಾಹುತ ಮಾಡಿದ್ದಾಯಿತು, ಇನ್ನು ಇದನ್ನು ನೋಡಿ ಇನ್ನೇನು ಅಂತ. ಆಮೇಲೆ ಅಂದುಕೋತಾನೆ, ತೊಂದರೆ ಇಲ್ಲ, ಮತ್ತೊಬ್ಬ ಮಹಾಬ್ರಾಹ್ಮಣ ಬರ್ತಾನೇನು. ಫಾರ್ ದಟ್ ಮ್ಯಾಟ್ರ್ ಒಂದು ಹೇಳಬೇಕು, ಮಹಾಬ್ರಾಹ್ಮಣ ಅನ್ನುವ ಶಬ್ದ ವ್ಯಾಕರಣ ದೃಷ್ಟಿಯಿಂದ ನಿಂದಾರ್ಥಕವಾದದ್ದು. ಇವರು ದೇವುಡವರು ಬಳಸಿದ್ದಾರೆ ಅದನ್ನು. ಅಂದರೆ ಮಹಾಬ್ರಾಹ್ಮಣ ಅಂತಂದರೆ ಬ್ರಾಹ್ಮಣಾಧಮ ಅನ್ನುವಂಥ ಅರ್ಥ. ಅದು ಒಂದೇ ಈ ಕೃತಿಯಲ್ಲಿ ಕಾಣ್ತಕ್ಕಂಥ ಲೋಪ.
ಆದರೆ ಅದು ರೂಢಿ ಲಕ್ಷಣದಿಂದ ಬಂದಿರತಕ್ಕಂಥದ್ದು. ಲೋಕರೂಢಿಯಲ್ಲಿ ನೀನೊಬ್ಬ ಮಹಾಬ್ರಾಹ್ಮಣ, ನೀನೊಬ್ಬ ಬೃಹಸ್ಪತಿ ಅಂತ ಅನ್ನುವ ದೃಷ್ಟಿಯಿಂದ. ಹಾಗಾಗಿ ಅದನ್ನು ಅಭಿಧಾವೃತ್ತಿಯಿಂದ ತಗೊಂಡ್ರೆ ಸರಿಯಾಗುತ್ತೆ, ಲಕ್ಷಣಾವೃತ್ತಿಯಿಂದ ತಗೊಂಡ್ರೆ ನಿಂದಾರ್ಥಕವಾಗುತ್ತೆ. ಸಂಸ್ಕೃತ ಆಡು ಭಾಷೆಯಾಗಿ ಲೋಕದಲ್ಲಿ ಆಡು ನುಡಿಯಾಗಿ ಪ್ರವರ್ಧಮಾನವಾಗಿದ್ದಾಗ ಈ ಥರ ಆಗ್ತಾ ಇತ್ತು. ಈಗ ಅದು ಗ್ರಂಥಸ್ಥವಾಗಿರುವಂಥದ್ದು, ಅಭಿಧಾವೃತ್ತಿಗೂ ನಾವು ಬೆಲೆ ಕೊಡಬೇಕಾದ್ರಿಂದ ನಿಜ ಯೋಗಾರೂಢಿರ್ ಬಲೀಯಸಿ ಅಂತ ಉಂಟು, ಯೋಗಕ್ಕಿಂತ ರೂಢಿಗೆ ಬಲವತ್ತರವಾದಂಥದ್ದು ಅಂತ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ. ಆ ರೀತಿಯಲ್ಲಿ ಒಂದು ಶಬಲ, ನಂದಿನಿ ಇತ್ಯಾದಿ ಹಸುಗಳಿಂದ ಇನ್ನು ಆಗುವುದಿದ್ರೆ ಆಗಲಿ, ಮತ್ತೊಬ್ಬ ಕ್ಷತ್ರಿಯೋತ್ತಮ ಬರ್ತಾನೆ, ಅವನು ಇನ್ನೊಬ್ಬ ಮಹೋನ್ನತನಾದ ಬ್ರಾಹ್ಮಣೋತ್ತಮ ಆಗ್ತಾನೆ, ಅದು ಆಗುವಂತಿದ್ರೆ ಆಗಲಿ. ನಾವು ಭಯಪಟ್ಟುಕೊಂಡು ಹಿಂಜರಿಯಬಾರದು. ಅಂದರೆ ಮೈಲಿಗೆಗೆ ಹಿಂಜರಿದು ಮಡಿನೇ ಕಟ್ಟಿಕೊಂಡಿದ್ರೆ ಲೋಕ ಶುದ್ಧಿ ಆಗೋದಿಲ್ಲ. ವಿದ್ಯಾರಣ್ಯರು ಪರಾಶರ ಮಾಧವೀಯ ಅಂತ ಪರಾಶರ ಸ್ಮೃತಿಗೆ ವ್ಯಾಖ್ಯಾನ ಬರೆದಿದ್ದಾರಲ್ಲ, ಅಲ್ಲಿ ಹೇಳ್ತಾರೆ, ಅಂಗೈಯನ್ನು ಕೊಳೆ ಮಾಡಿಕೊಂಡು ಹೊರತು ಮನೆ ಪೂರ್ತಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಅಂಗೈ ಅಗಲದ ಬಟ್ಟೆಯನ್ನು ನಾವು ಕೊಳೆ ಮಾಡ್ಕೊಂಡು ಹೊರತು ಮನೆಯನ್ನು ಶುಭ್ರವಾಗಿ ಒರೆಸೋದಿಕ್ಕಾಗೋದಿಲ್ಲ. ಆಮೇಲೆ ಕೈಯಿಂದ ತೊಳ್ಕೊಳ್ಳೋಣ, ಬಟ್ಟೆನ ಒಗೆದು ಹಿಂಡು ಹಾಕೋಣ, ಇದನ್ನು ಮಾಡಬೇಕಾಗತ್ತೆ. ಈ ದೃಷ್ಟಿಯಿಂದ ಇದೆಲ್ಲ ಆಗುವಂಥದ್ದು ಆಗಲಿ, ಅಂಗೀಕಾರ ಮುಖ್ಯ ಲಕ್ಷಣ ಬ್ರಾಹ್ಮಣನಿಗೆ ಅಂತ ಅಂದುಕೋತಾರೆ. ಅಲ್ಲಿಗೆ ನಾವು ನಿಲ್ಲಿಸಿರೋಣ. ಮತ್ತೆ ಮುಂದಿನ ಕಥಾಭಾಗ ನಾಳೆ ನೋಡೋಣ. ನಮಸ್ಕಾರ.